ನಮ್ಮ ಅಜ್ಜಿ ಮನೇಲಿ ನಾನೇನ್ ಮಾಡಿದ್ದೆ, ಒಂದು ರೇಡಿಯೋ ತಗೊಂಡೋಗಿ ಇಟ್ಟಿದ್ದೆ. ಸಾಂಗ್ಸ್ ಬಿಟ್ರೆ ನಿಮ್ದು ಆ ವಾಯ್ಸ್ ಕೇಳಿದ್ರು, ಯಾರಪ್ಪ ಇದು ಅಂದ್ರೆ ಅಷ್ಟು ಸೂತಿಂಗ್ ನಿಮ್ ವಾಯ್ಸ್. ಲವ್ ಅಂದ್ರೆ ಹಿಂಗಿರುತ್ತಾ, ಈ ತರ ಫೀಲ್ ಇರುತ್ತಾ ಅಂತೆಲ್ಲ. ಕಾಲೇಜಲ್ಲೋ ಸ್ಕೂಲಲ್ಲೋ ಅಥವಾ ಈಗಲೂ ಲವ್ ಆಗಿಲ್ಲ? ಲವ್ ಸ್ಟೋರಿ ಅನ್ನೋದಕ್ಕಿಂತ ಲವ್ ಸ್ಟೋರೀಸ್ ಇದೆ. ಲವ್ ಸ್ಟೋರೀಸ್ ಅಫ್ಕೋರ್ಸ್ ಆಕ್ಚುಲಿ ಅದಕ್ಕೆಲ್ಲ ರೀಸನ್ ನೀವೇ ಅನ್ಸುತ್ತೆ ನನ್ಗೆ. ನಾನ ಸೊ ನಮ್ಮ ಪಪ್ಪ ಎಲ್ಲ ಆರ್ಮಿಯಲ್ಲಿ ಇದ್ರಲ್ಲ, ಹಾಗೆ ನನ್ನ ಅಮ್ಮ ನನ್ನ ತಂಗಿನೂ ಅವ್ರ ಜೊತೆನೆ ಇದ್ರು. ಹಾಗಾಗಿ ನಾನು ನನ್ನ ತಾತ ಅಜ್ಜಿ ಜೊತೆನೆ ಇದ್ದಿದ್ದು. ಅಂದ್ರೆ ನನ್ಗೆ ಅಪ್ಪ ಅಮ್ಮ ಅವ್ರೆ. ನನ್ಗೆ ಯಾವಾಗ್ಲೂ ನನ್ನ ತಾತನ ಜೊತೆನೆ ಮಲಗಬೇಕಿತ್ತು ಚಿಕ್ಕವಳಿದ್ದಾಗ. ಅವ್ರ ಜೊತೆ ಮಲಗಿದ್ರೆ ನಂಗೆ ನಿದ್ರೆ ಬರೋದು. ನನ್ನ ಡ್ಯಾಡಿ ಮಮ್ಮಿಗೆ ಕಂಪೇರ್ ಮಾಡಿದೆ ನನ್ನ ಅಜ್ಜ ಅಜ್ಜಿನ, ತುಂಬಾ ಡಿಫ್ರೆನ್ಸ್ ಇದೆ. ಮಗಳು ಅಂದ ತಕ್ಷಣ ಬಂದು ತಬ್ಕೊಂಡು ಮುದ್ಕೊಡೋದು ಅದೆಲ್ಲ ನಾನು ಯಾವತ್ತೂ ನೋಡಿಲ್ಲ. ಒಟ್ಟಿಗೆ ಇದ್ದವರು ನಾವು ಸಡನ್ ಆಗಿ ಅಮ್ಮಂಗೂ ಅಜ್ಜಿಗೂ ಸ್ವಲ್ಪ ಕ್ಲಾಶಸ್ ಇರೋದ್ರಿಂದ ನಾವು ಡಿವೈಡ್ ಆದ್ವಿ. ನನ್ನ ತಂಗಿ ನನ್ನೇ ಗುರ್ತಿರಿತಾ ಇರ್ಲಿಲ್ಲ. ಅಮ್ಮನ ತಪ್ಕೊಳಕ್ ಹೋದ್ರೆ ಸಹ ಬಂದ್ಬಿಟ್ಟು ಜಿಂಟ್ ಬಿಡ್ತಾ ಇದ್ಲು. ಆಮೇಲೆ ಏನ್ ಮಾಡ್ತಿದ್ದೆ, ಅವಳು ಮಲ್ಗದ ಮೇಲೆ ಹೋಗಿ ಅಮ್ಮನ ತಪ್ಕೊಂಡು ಮಲ್ಕೊಳ್ತಾ ಇದ್ದೆ. ಬಟ್ ನಮ್ಮ ಅಪ್ಪನ ಹತ್ರ ಯಾವತ್ತೂ ನನ್ಗೆ ಹಂಗೆ ಫೀಲ್ ಕೊಟ್ಟಿಲ್ಲ. ಏನೋ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, ನಾವೆಲ್ಲಿ ಮನೆ ಮಾಡಿದ್ವೋ ಅದ್ರ ಕೆಳಗಡೆನೆ ನನ್ನ ತಾತನ್ಗೆ ಜಾಬ್ ಆಗಿತ್ತು. ಸೊ ನಾನು ಒಂದ್ ದಿವಸ ನೋಡ್ಬಿಟ್ಟೆ, ಅಪ್ಪಪ್ಪ ಹೋಗ್ತಾ ಇದಾರೆ ಅಂತ ಫುಲ್ ಖುಷಿ ಆಗ್ಬಿಡ್ತು. ಅವ್ರು ಬಂದು ಕಾಯಿನ್ಸ್ ಎಲ್ಲ ಕೊಟ್ಬಿಟ್ಟಿದಲ್ಲಿ ಏನ್ ಬೇಕೋ ತಗೊಳ್ಳಿ, ನಂಗೆ ಗೊತ್ತಿಲ್ಲ ಏನ್ ತೆಕ್ಕೊಡ್ಬೇಕು ಅಂತ ನಿಮ್ಗೆ ಅಂತ. ನಂಗೆ ಇವಾಗ್ಲೂ ಅದೊಂಥರ ಕಣ್ಣಲ್ಲಿ ನೀರ್ ಬರುತ್ತೆ ಆ ಸಿಚುವೇಶನ್ ಎನ್ಸ್ಕೊಂಡ್ರೆ. ಅವಾಗ್ಲೂ ಅಷ್ಟೇ ಹತ್ಬಿಟ್ಟೆ ನಾನು. ಆದ್ರೆ ಇವಾಗ ಅದೆಲ್ಲ ದೂರ ಆಗ್ಬಿಟ್ಟಿದೆ. ಅವರು ಮಾತಾಡೋದು ಕಮ್ಮಿ ಅಂಡ್ ನನಗೂ ಮಾತಾಡೋಕ್ ಟೈಮ್ ಸಿಗಲ್ಲ. ನಾನು ಹುಟ್ಟೋವಾಗ ಹಾಸ್ಪಿಟಲ್ ಅಲ್ಲಿ ಯಾರೊಬ್ರು ಇರ್ಲಿಲ್ಲ, ನಮ್ಮ ಅಮ್ಮ ಬಿಟ್ಟು. ಹೆಣ್ಮಗು ಅವ್ರಿಗೆ ಇಷ್ಟ ಇರ್ಲಿಲ್ಲ, ಗಂಡ್ ಮಕ್ಳೇ ಇರ್ಬೇಕು. ಅವಾಗ ನನ್ನ ಡ್ಯಾಡಿ ಏನೋ ಹೆಣ್ಮಗು ಅದು ಇದು ಮಗು ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಆಕ್ಸಿಡೆಂಟ್ ಆಗಿ ಅದೇ ಬ್ಲಡ್ ಕೈಯಲ್ಲಿ, ಅಂದ್ರೆ ಬಿದ್ದು ಆಕ್ಸಿಡೆಂಟ್ ಆಗಿ ಏನ್ ಬಂದಿದ್ರು ಅದೇ ಬ್ಲಡ್ ಕೈಯಲ್ಲಿ ನನ್ನ ಎತ್ಕೊಂಡಿದಾರಂತೆ. ಹೆಣ್ಮಗು ಬೇಡ ಇತ್ತು, ನನ್ ಗಂಡ್ ಮಕ್ಳು ಬೇಕಿತ್ತು ಅಂತ. ನಾವಪ್ಪ ಯಾವಾಗ್ಲೂ ಗಂಡ್ ಮಕ್ಳು ಬಂದ್ರೆ ಅವ್ರನ್ನ ತುಂಬಾ ಏನ್ ಹೇಳೋದು, ತುಂಬಾ ಖುಷಿ ಮಾಡ್ತಾ ಇದ್ರು. ಬಟ್ ನಮ್ಗೆ ಯಾವತ್ತೂ ಆ ಪ್ರೀತಿ ಕೊಡ್ಲೇ ಇಲ್ಲ. ನನ್ಗೆ ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಅಯ್ಯೋ, ನನ್ನ ಮಗು ಇದೆ ಪಾಪ, ನಾನು ಎಷ್ಟು ಕಷ್ಟ ತಿಂದಿರ್ಬೇಡ ಅಂತ. ಬ್ಯಾಕ್ ದೆನ್ ಮ್ಯಾಂಗ್ಳೂರಲ್ಲಿ ಇದ್ದಾಗ ನಾವ್ ಏನೋ ಒಂದು ತಿನ್ಬೇಕು ಅಂದ್ರೆ ನಮ್ಗೆ ಪಿಜ್ಜಾ ಬರ್ಗರ್ ಅದನ್ನ ತಗೊಳೋದಿಕ್ಕೂ ಅಯ್ಯೋ ಇಷ್ಟು ಖರ್ಚಾಗುತ್ತಾ ಅಂತ ಯೋಚನೆ ಮಾಡಿ ತಗೊಳ್ಬೇಕಿತ್ತು. ಈಗ ಸೀರಿಯಲ್ ತುಂಬಾ ಚೆನ್ನಾಗಿ ನಡೀತಿತ್ತು ನಿಮ್ದು, ಹೆಸರೆಲ್ಲ ಬಂತು, ಒಳ್ಳೆ ದುಡ್ಡು ಬಂತು, ಎಲ್ಲಾನು ಓಕೆ. ನನ್ ಕ್ವಶನ್, ಯಾಕಂದ್ರೆ ನಂದು PG ಫೀಸ್ ಇದ್ದಿದ್ದೆ, ಯಾಕಂದ್ರೆ ನಾನು ಫುಲ್ ರೂಮ್ ನಾನೇ ತಗೊಂಡಿದ್ದೆ, 7,000 ಇತ್ತು. ಬಿಟ್ಟಿದ್ದ ದುಡ್ಡನ್ನ ಏನ್ ಮಾಡ್ಲಿ ನಾನು. ಆಮೇಲೆ ಅನ್ಕೊಳ್ತಾ ಇದ್ದೆ, ಹೌದಲ್ವಾ ನಾನು ಇಷ್ಟ ಬಂದಿದ್ನ ತಗೋಬಹುದು, ಇಷ್ಟ ಬಂದಿದ್ನ ತಿನ್ಬೋದು. ಭಾವನಾ ಅಮ್ಮ ಆಮೇಲೆ ಸಿರಿ ಅಮ್ಮ ಇಬ್ರು ಅಮ್ಮ ಅಂತ ಹೇಳ್ತಾರೆ ನನ್ಗೆ. ಭಾವನಾ ಅವ್ರ ಡಿಸಿಷನ್ ಮದುವೆ ಆಗ್ತೇನೆ ತಾಯಿಯ. ನನ್ಗೆ ಇವಾಗ ನನ್ಗೆ ಕೇಳಿದ ತಕ್ಷಣ ಗೂಸ್ ಬಂಪ್ಸ್ ಬರುತ್ತೆ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಬಿಕಾಸ್ ಸೊ ನಾನು ಅವ್ರನ್ನೆಲ್ಲ ನೋಡಿ ಆಕ್ಟಿಂಗ್ ಕಲ್ತಿದ್ದು. ನಾನು ಯಾವಾಗ ನಾನು ಈ ಥರ ಅಲ್ಲ ಪರ್ಸನ್, ಐ ವಾಂಟ್ ಟು ಲಿವ್ ಮೈ ಲೈಫ್ ಅಂತ ಡಿಸೈಡ್ ಮಾಡಿದ್ನೋ ಅವಾಗಿಂದ ನನ್ನ ಒಂದು ಲೈಫೇ ಒಂದು ಯೂಟರ್ನ್ ತಗೊಳ್ತು. ಸಿನಿಮಾಗಳು ಆಫರ್ ಬಂದಿದ್ದು ಅಥವಾ ಯಾರು ಸಿನಿಮಾ ಮಿಸ್ ಮಾಡ್ಕೊಂಡಿದ್ದು? ಕೃಷ್ಣ ಪ್ರಣಯ ಸಖಿ ವಾಸ್ ಮೈ ಫೇವ್ರೆಟ್ ಅಲ್ಲಿ ಬಂದಿರೋದ್ರಲ್ಲಿ. ಗಣೇಶ್ ಅವ್ರ ಪಕ್ಕ ಯಾಕೆ ಮಾಡ್ಲಿಲ್ಲ? ಆ ಟೈಮಲ್ಲಿ ಐ ವಾಸ್ ವೆರಿ ಡಿಸ್ಟರ್ಬ್ಡ್. ನಾನು ಏನೋ ಯೋಚನೆ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ, ತುಂಬಾ ಡಿಸ್ಟರ್ಬ್ ಆಗಿದ್ದೆ ಆ ಟೈಮಲ್ಲಿ. ಒಂದು ವಿಷಯದ ಬಗ್ಗೆ ಏನಾದ್ರು ನಾನು ಡಿಸ್ಟರ್ಬ್ ಆದ್ರೆ ಟೋಟಲ್ ಆಗಿ ಡಿಸ್ಟರ್ಬ್ ಆಗ್ಬಿಡ್ತೀನಿ. ನಾನು ಕೇರ್ಲೆಸ್ ಮಾಡ್ಬಿಟ್ಟೆ, ಅವ್ರ ಕಾಲ್ ಪಿಕ್ ಮಾಡೋದು ಅದು ತುಂಬಾ ಕೇರ್ಲೆಸ್ ಮಾಡ್ಬಿಟ್ಟೆ. ತುಂಬಾ ಪರ್ಸನಲ್ ಅಥವಾ ಹೇಳುವಂಥದ್ದು? ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಫುಲ್ ಗ್ಲಾಮರಸ್ ಪಾಡ್ಕಾಸ್ಟ್ ಗೆ ಸ್ವಾಗತ ನಿಮಗೆ. ಯಾಕಂದ್ರೆ ಇವತ್ತು ಫ್ರೇಮೇ ಫುಲ್ ಕಲರ್ಫುಲ್ ಆಗಿದೆ. ನನ್ನ ಮುಂದೆ ಇವತ್ತು ಕೂತಿರೋದು ಕನ್ನಡ ಸ್ಮಾಲ್ ಸ್ಕ್ರೀನ್ ನ ಬ್ಯೂಟಿಫುಲ್ ಹುಡುಗಿ, ಬ್ಯೂಟಿಫುಲ್ ಆಕ್ಟ್ರೆಸ್ ಇವರು. ಅಂಡ್ ತುಂಬಾ ಒಳ್ಳೆ ಹೆಸರು ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಕನ್ಸರ್ನ ಇಟ್ಕೊಂಡು ಬಿಗ್ ಸ್ಕ್ರೀನ್ ಅಲ್ಲಿ ನಾನು ರೂಲ್ ಮಾಡ್ತೀನಿ ಅಂತ ರೆಡಿ ಆಗಿರ್ತಕ್ಕಂಥ ಮೌನಾ ಗುಡ್ಡೆಮನೆ. ನಮಸ್ತೆ. ನಮಸ್ತೆ. ಹೆಂಗಿದ್ದೀರಾ? ಐ ಆಮ್ ಗುಡ್, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಸೊ ಈಗ ಪಾಡ್ಕಾಸ್ಟ್ ಶುರು ಮಾಡೋಣ. ಫಸ್ಟ್ ಒಂದೆರಡು ಸ್ಕಿನ್ ಕೇರ್ ಟಿಪ್ ಕೊಟ್ಬಿಡಿ. ಸ್ಕಿನ್ ಕೇರ್ ಟಿಪ್ ಅಂದ್ರೆ ನಾನು ಚೆನ್ನಾಗಿ ನಿದ್ರೆ ಮಾಡ್ತೀನಿ, ಮನೆ ಊಟ ತಿಂತೀನಿ, ಅಂಡ್ ಅದೇ ಮೇನ್ ಆಗಿ. ಮೊಬೈಲ್ ಎಷ್ಟು ಯೂಸ್ ಮಾಡ್ತೀನಿ? ಮೊಬೈಲ್ ಆಕ್ಚುಲಿ ನಾನು ತುಂಬಾ ಕಮ್ಮಿ ಯೂಸ್ ಮಾಡೋದು. ಯಾಕಂದ್ರೆ ನಾವು ಕಾಲೇಜ್ ಟೈಮಲ್ಲಿ ಎಷ್ಟು ಯೂಸ್ ಮಾಡ್ಬೇಕೋ ಮಾಡ್ಬಿಟ್ಟಿದೀವಿ. ಇವಾಗ ಕೆಲಸ ಅಂತ ಬಂದಾಗ ಯಾವಾಗ ಒಂದ್ಸಲಿ ಒಂದು ಲೈಟ್ಸ್ ಆಗಿರ್ಲಿ ಅಥವಾ ಒಂದು ಸ್ಕ್ರೀನ್ ಆಗಿರ್ಲಿ ಅದರಿಂದ ಒಂಚೂರು ಆಚೆ ಬರೋಣ ಅಂತ ಅನಿಸ್ತಿರುತ್ತೆ. ನನ್ನ ಮೊಬೈಲಿಂದ ಸ್ವಲ್ಪ ದೂರನೇ, ಮೊಬೈಲ್ ಟಿವಿ ದೂರನೇ.
ನಾನೀಗ ನೀವು ರಾಮಾಚಾರಿ ಸೀರಿಯಲ್ ಮಾಡ್ತೀರಾ ಅಂತ, ಆಮೇಲೆ ಒಂದು ಕನ್ನಡ ಸಿನಿಮಾ ಮಾಡಿದಿರಾ ಅಂತ, ಜೊತೆಗೆ ಮಿಸ್ ತುಳುನಾಡು ಆಗಿದ್ದೀರಾ ಅಂತ, ಇಷ್ಟು ಬೇಸಿಕ್ ಬಿಟ್ರೆ ಬೇರೆ ನಿಮ್ಮ ಬಗ್ಗೆ ನಾನು ಏನೂ ತಿಳ್ಕೊಳಕ್ ಹೋಗಿಲ್ಲ. ಅಕಸ್ಮಾತ್ ತಿಳ್ಕೊಂಡಿದ್ರು ಕೂಡ ಇಲ್ಲಿ ಕೂತ್ಕೊಂಡು ನಂಗೆ ಆಲ್ರೆಡಿ ಕತೆ ಗೊತ್ತಿರತ್ತೆ. ನೀವು ಹೇಳ್ತಿದ್ದಾಗ ಹ್ಞೂ ಹ್ಞೂ ಅದು ಚೆನ್ನಾಗಿ ಅನ್ಸಲ್ಲ ಅಂತ. ಸೊ ನಾನು ಆಕ್ಚುಲಿ ಮೌನ ಯಾರು, ಎಲ್ಲಿನ ಹುಡುಗಿ, ಏನು, ನಂಗೊಂದೊಂದು ಕಂಪ್ಲೀಟ್ ಒಂದು ಚಿತ್ರಣ, ಸೀದಾ ಒಂಚೂರು ಫ್ಲಾಶ್ ಬ್ಯಾಕ್ ಹೋಗೋಣ. ಎಲ್ಲಿರೋ ಮೌನ ಪ್ರಾಪರ್ ನೀವು ಹುಟ್ಟಿದ್ದು ಬೆಳೆದಿದ್ದು? ಆಕ್ಚುಲಿ ತುಂಬಾ ಜನಕ್ಕೆ ಮೌನ ಆಕ್ಚುಲಿ ಏನು ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಮೌನ ಮೌನವಾಗಿರಲ್ಲ. ಇರಲ್ಲ. ಅಂಡ್ ತುಂಬಾ ಜನ ಅನ್ಕೊಂಡಿರೋದು ಮೌನ ಅಂದ್ರೆ ಓಕೆ ಶಿ ಇಸ್ ವೆರಿ ರಿಚ್, ತುಂಬಾ ಒಳ್ಳೆ ಫ್ಯಾಮಿಲಿ ಇದೆ, ತುಂಬಾ ಎಕ್ಸ್ಪೆನ್ಸಿವ್ ಆಗೇ ಇರ್ತಾಳೆ ಹಾಗೆ ಹೀಗೆ ಅಂತ ತುಂಬಾ ಜನ ಹೇಳ್ತಾರೆ. ತುಂಬಾ ಹೈಫೈ ಹುಡುಗಿ ಅಂತ. ಬಟ್ ಆಕ್ಚುಲಿ ನಾನು ಹಾಗಲ್ಲ. ನಾನು ತುಂಬಾ ಸಿಂಪಲ್ ಹುಡುಗಿ. ನನ್ಗೆ ತುಂಬಾ ಸಿಂಪಲ್ ಲೈಫ್ ಲೀಡ್ ಮಾಡೋದೇ ಇಷ್ಟ. ನಾನ್ ಬಂದು ಕೊಡಗಿನವಳು. ಕೂರ್ಗ್. ಹೌದು, ಕೊಡಗಿನವಳು. ಸೋಮವಾರಪೇಟ್. ನಮ್ಮ ಅಪ್ಪನ ಊರು ಬಂದ್ಬಿಟ್ಟು ಸೋಮವಾರಪೇಟ್, ನಮ್ಮ ಅಮ್ಮಂದು ಶುಂಠಿಕೊಪ್ಪ. ನಾವೊಂದು ವಾರಿಯರ್ ಫ್ಯಾಮಿಲಿ ಆಕ್ಚುಲಿ. ಯಾಕಂತ ಹೇಳಿದ್ರೆ ನನ್ನ ಅಪ್ಪನ ಫ್ಯಾಮಿಲಿಲಿ ಅವ್ರು 3 ಜನ ಮಕ್ಕಳು. ನನ್ನ ದೊಡ್ಡಪ್ಪ, ಚಿಕ್ಕಪ್ಪ, ನಮ್ಮ ಡ್ಯಾಡಿ, ಅವರು 3 ಜನ. ಅವ್ರ 3 ಜನ ಕೂಡ ಆರ್ಮಿಯಿಂದಾನೇ ಇರೋದು. ಆದ್ರೆ ನನ್ನ ಪಪ್ಪ ಇವಾಗ ಆಯ್ತು 3.5-4 years ರಿಟೈರ್ಡ್ ಆಗಿ ಆಯ್ತು. ಅವ್ರ ಹೆಸರು ಭೋಜರಾಜ್ ಅಂತ. ಸೊ ನನ್ನ ದೊಡ್ಡಪ್ಪ ಕೂಡ ಆರ್ಮಿಯಲ್ಲೇ ಇದ್ದವರು. ಅಂಡ್ ಈವನ್ ನನ್ನ ಚಿಕ್ಕಪ್ಪ ಅವ್ರು ಇವಾಗ್ಲೂ ಸರ್ವಿಸ್ ಅಲ್ಲಿ ಇದ್ದಾರೆ. ಅವ್ರ ಹೆಸರು ಹೇಳಿ, ಹೆಮ್ಮೆ ಆಗತ್ತೆ ನಮ್ಗೆ. ಸೊ ನನ್ನ ದೊಡ್ಡಪ್ಪನ ಹೆಸರು ಚಂದ್ರಶೇಖರ್ ಅಂಡ್ ನನ್ನ ಚಿಕ್ಕಪ್ಪ ಬಂದ್ಬಿಟ್ಟು ಪೂವಯ್ಯ. ಸೊ 3 ಜನ ಆರ್ಮಿಯಲ್ಲಿ ಇದ್ದವ್ರೆ. ಹಾಗಾಗಿ ಒಂದು ವಾರಿಯರ್ ಫ್ಯಾಮಿಲಿ, ಒಂದು ಏನ್ ಹೇಳೋದು, ಆ ರಾಯಲ್ಟಿ ಬರುತ್ತೆ. ಸೊ ಆ ಖುಷಿ. ಅದಾದ್ಮೇಲೆ ಕೂರ್ಗ ಅಂತ ಬಂದ್ರೆ ನಾನು ಅಲ್ಲಿ ಇದ್ದಿದ್ದು ಏನು ಹುಟ್ಟಿದ್ದು ಅಲ್ಲಿ ಸೋಮವಾರಪೇಟಲ್ಲಿ. ಮನೇಲಿ ಎಷ್ಟು ಜನ ಇದ್ರು ನೀವು? ನಮ್ಮ ಮನೆಯಲ್ಲಿ ನಾವು ಆಕ್ಚುಲಿ 6 ಜನ ಇದ್ವಿ. ನನ್ನ ಪಪ್ಪ, ನನ್ನ ಅಮ್ಮ, ನನ್ನ ತಂಗಿ, ನಾನು ಅಂಡ್ ನನ್ನ ತಾತ ಅಜ್ಜಿ. ಸೊ ನಾನು ಫುಲ್ ಒಂದು ಎಸ್ಟೇಟ್ ಮನೆನಾ? ಅಂದ್ರೆ ಯಾವ ತರ ಮನೆ ಎಲ್ಲ ಎಸ್ಟೇಟು? ಆತರ ಎಲ್ಲ ಇಲ್ಲ. ನಾವೊಂದು ನಾರ್ಮಲ್ ಫ್ಯಾಮಿಲಿ, ಅಂದ್ರೆ ಮಿಡಲ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಪಪ್ಪ ಎಲ್ಲ ಆರ್ಮಿಯಲ್ಲಿ ಇದ್ರಲ್ಲ, ಹಾಗೆ ನನ್ನ ಅಮ್ಮ, ನನ್ನ ತಂಗಿನೂ ಅವ್ರ ಜೊತೆನೆ ಇದ್ರು. ನಾನು ಆಲ್ಮೋಸ್ಟ್ ಇಬ್ರು ಕೊಡಗಿನವ್ರೆ. ಅಂಡ್ ನನ್ನ ಎಜುಕೇಶನ್ ಅಂತ ಬಂದ್ರೆ ಫಸ್ಟ್ ನನಗೆ ನನ್ನ ಗುರುಗಳು ಅಂತ ಹೇಳಿದ್ರೆ ನನ್ನ ತಾತ ಅಜ್ಜಿನೇ. ಯಾಕಂದ್ರೆ ಅವ್ರ ಜೊತೆನೆ ನಾನು ಇದ್ದಿದ್ದು. ಅಂದ್ರೆ ಚಿಕ್ಕ ಮಗುವಿಂದನೂ ನನ್ನ ತಂಗಿ ಹುಟ್ಟಿದ್ಮೇಲೆ ಅವರು ಹೈದ್ರಾಬಾದಿಗೆ ಕರ್ಕೊಂಡು ಹೋದ್ರು ನನ್ನ ತಾಯಿನ ಮಗುನ. ಯಾರು ನಿಮ್ಮ ಅಜ್ಜಿ? ನನ್ನ ಡ್ಯಾಡ್. ಅಂದ್ರೆ ಅವ್ರದ್ದು ಸರ್ವಿಸ್ ಎಲ್ಲ ಅಲ್ಲೇ ಇದ್ದಿದ್ರಲ್ವಾ, ಸೊ ಅವ್ರು ಅಲ್ಲೇ ಇದ್ರು. ಹಾಗಾಗಿ ನಾನು ನನ್ನ ತಾತ ಅಜ್ಜಿ ಜೊತೆನೆ ಇದ್ದಿದ್ದು. ಅಂದ್ರೆ ನನ್ಗೆ ಅಪ್ಪ ಅಮ್ಮ ಅವರೇ. ಅಂದ್ರೆ ಅವ್ರೇನ್ ಹೇಳ್ಕೊಟ್ರು ಅದನ್ನೇ ನಾನು ಮಾಡ್ತಾ ಇದ್ದಿದ್ದು. ಅವ್ರು ಒಂಥರ ನನ್ಗೆ ಫೇವ್ರೆಟ್ ಪರ್ಸನ್ಸ್ ಅಂದ್ರೆ ನನ್ನ ಲೈಫಲ್ಲಿ. ಯಾಕಂದ್ರೆ ನಾನು ಆ ಟೈಮಲ್ಲಿ ನಮ್ಗೆ ಆ ಮೆಚುರಿಟಿ ಇರಲ್ಲ, ನಮ್ಗೆ ಗೊತ್ತಿರಲ್ಲ ಏನು ಅಂತ. ಅವಾಗ ನನ್ನ ಜೊತೆ ಇದ್ದಿದ್ದು ತಾತ ಅಜ್ಜಿ. ಸೊ ಅವ್ರ ಜೊತೆನೆ ನನ್ನ ಏನ್ ಹೇಳೋದು, ನನ್ ಪ್ರತಿಯೊಂದು ನಾನು ಇವಾಗ ಏನೇ ಮಾಡ್ತಾ ಇದ್ರು ಅವ್ರ ಜೊತೆ ಇದ್ದಿದ್ರಿಂದ ನಾನು ಏನೇ ಆಗಿದ್ರು ಫಸ್ಟ್ ಅವರೇ ರೀಸನ್. ಬಿಕಾಸ್ ದೇ ಹ್ಯಾವ್ ಮೇಡ್ ಮಿ ವೆರಿ ಸ್ಟ್ರಾಂಗ್. ಅಂದ್ರೆ ತುಂಬಾ ಪ್ಯಾಂಪರ್ಡ್ ಕೂಡ. ನನ್ನ ತಾತ ನನ್ನ ತುಂಬಾ ಪ್ಯಾಂಪರ್ ಮಾಡಿ, ಅಯ್ಯೋ ನನ್ನ ಮಗಳಿಗೆ ಯಾರೋ ಹಾಗೆ ಹೇಳ್ಬಾರ್ದು, ಅಂದ್ರೆ ಲಿಟ್ರಲಿ ಅವ್ರ ಮಗಳೇ ಅನ್ನೋ ತರ ನೋಡ್ಕೊಂಡಿದ್ದಾರೆ. ನನ್ ತಾತ ಅನ್ನೋ ಫೀಲ್ ಕೊಟ್ಟಿಲ್ಲ. ಇವನ್ ನಾವು ಅವ್ರ ನನ್ನ ಮಗಳೇ ಅಂತಾನೆ ಕರೆಯೋದು. ಸೊ ಸೋಮವಾರಪೇಟಲ್ಲಿ ನಮ್ ಟೌನ್ ಅಲ್ಲೇ ಇದ್ದಿದ್ದು. ನಾನ್ ಚಿಕ್ಕಪ್ಪಂದು ಮನೆ ಅದು ಆಕ್ಚುಲಿ. ಬಟ್ ನಾವ್ ಅಲ್ಲಿ ಇರ್ತಿದ್ವಿ. ಆ ಚೈಲ್ಡ್ಹುಡ್ ಒಂಥರ ಡಿಫ್ರೆಂಟ್. ಯಾಕಂದ್ರೆ ತಾತ ಅಜ್ಜಿ, ತಾತ ನಮ್ ಲಾರಿ ಡ್ರೈವರ್ ಆಗಿದ್ರು. ಅಜ್ಜಿ ಬಂದ್ಬಿಟ್ಟು ಅಂದ್ರೆ ಅವ್ರಿಬ್ರು ಹೇಗಿದ್ರು ಅಂದ್ರೆ ದೇ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗೋಕ್ ಇಷ್ಟ ಇರ್ಲಿಲ್ಲ. ಅವ್ರ ಒಂಥರ ನಂಗೆ ಇನ್ಸ್ಪಿರೇಷನ್. ಬಿಕಾಸ್ 3 ಜನ ಮಕ್ಳ ಮೇಲೆ ಅವ್ರು ಡಿಪೆಂಡ್ ಆಗ್ಬೋದಿತ್ತು. ದೇ ಆರ್ ಡೂಯಿಂಗ್ ವೆಲ್, ಅವ್ರ ಮೇಲೆ ಇದಾಗುವ ಅಂತ. ಬಟ್ ಅವ್ರು ಯಾವತ್ತೂ ಆಗಿರ್ಲಿಲ್ಲ. ತಾತ ಅವ್ರಿಗೆ ಎಷ್ಟೇ ಹೆಲ್ತ್ ಇಶ್ಯೂ ಇದ್ದು, ತಾತನಿಗೆ ಶುಗರ್ ಇತ್ತು, ಬಟ್ ಸ್ಟಿಲ್ ಅವರು ಎವ್ರಿ ಡೇ ಮೈಸೂರು ಅಲ್ಲೆಲ್ಲ ಟ್ರಿಪ್ ಆಗ್ತಾ ಇದ್ರು. ಅಂಡ್ ಅಜ್ಜಿ ಕೂಡ ಅಷ್ಟೇ. ಅವರು ಒಂದು ಮಠ ಇತ್ತು. ಆ ಮಠದಲ್ಲಿ ಮುಂಚೆಯಿಂದನೂ ಅವ್ರಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ. ಬಟ್ ಅವರು ಅದನ್ನ ಸ್ಟಾಪೇ ಮಾಡಿರ್ಲಿಲ್ಲ. ಆಮೇಲೆ ಸಹ ಕಂಟಿನ್ಯೂ ಮಾಡ್ತಾ ಇದ್ರು. ಹೌದೌದು. ಅಂದ್ರೆ ನಾನು ನನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತಾ, ಅಂದ್ರೆ ವ್ಯಾನ್ ಬರ್ತಾ ಇತ್ತು, ಡ್ರಾಪ್ ಮಾಡಿ ನಾನ್ ಬರುವ ಟೈಮಿಗೆ ಅಜ್ಜಿ ಬರ್ತಾ ಇದ್ರು. ತಾತ ಏನು ಅಂದ್ರೆ ನೈಟ್ ಆಗ್ತಾ ಇತ್ತು. ಸ್ಯಾಟರ್ಡೆ ಸಂಡೇ ಮಾತ್ರ ಅವ್ರು ರಜೆ ತಗೊಳ್ತಾ ಇದ್ರು ನನ್ನ ಜೊತೆ ಇರೋದಕ್ಕೆ. ಅಂಡ್ ಸಮ್ಟೈಮ್ಸ್ ನಾನು ಏನ್ ಮಾಡ್ತಾ ಇದ್ದೆ, ಅವ್ರಿಗೇನಾದ್ರು ಕೆಲಸ ಇದ್ದು ನನಗ್ ರಜೆ ಇದ್ರೆ ನಾನು ಅವ್ರ ಜೊತೆ ಹೋಗ್ಬಿಡ್ತಾ ಇದ್ದೆ. ಸೊ ಮೈಸೂರೆಲ್ಲ ಲಾರಿಯಲ್ಲೇ
ಮೈಸೂರೆಲ್ಲ ಟ್ರಿಪ್ ಹಾಕಿ ಆಮೇಲೆ ಅವರು ಅರಮನೆ ಎಲ್ಲ ನಾನು ನೋಡಿದ್ ನನ್ನ ತಾತನಿಂದಾನೆ ಫಸ್ಟ್ ಅವ್ರು ಕರ್ಕೊಂಡೋಗಿ ದೂರದಿಂದ ತೋರಿಸಿ ಇದು ಮೈಸೂರು ಅರಮನೆ ಅಂತ ತೋರಿಸಿದ್ರು. ಅದೆಲ್ಲ ನಮ್ಗೆ ಹೊಸ, ಅದು ನನಗೆ ಅಲ್ಲಿಂದ ನಾನು ಸುತ್ತಾಡಬೇಕು ಅದು ಇದು ಅಂತ ತುಂಬಾ ಆಸೆ. ಸೊ ಎವ್ರಿ ಟೈಮ್ ಹಾಗೆ ಮಾಡ್ತಾ ಇದ್ದೆ, ನಾನು ಅವ್ರ ಜೊತೆ ಹೋಗ್ಬಿಡ್ತಾ ಇದ್ದೆ. ಅವ್ರ ಸ್ಟ್ರಗಲ್ ಗೊತ್ತು. ಇವಾಗ ನಾನು ಲಾರಿ ನೋಡಿದ್ರೆ ಭಯ ಆಗ್ತಾ ಇತ್ತು ನಾನು ಡ್ರೈವಿಂಗ್ ಕಲಿಯುವಾಗ. ಬಟ್ ನನಗೆ ಅವರ ಎಫರ್ಟ್ಸ್ ಎಲ್ಲ ನನಗೆ ಗೊತ್ತಾಗಿದ್ದು ನನ್ನ ತಾತನಿಂದಾನೆ. ಯಾಕಂದ್ರೆ ಪ್ರತಿ ಸಲಿನೂ ಇವಾಗ ಎಲ್ಲೋ ತುಂಬಾ ಅಪ್ಪಿರುತ್ತೆ ಅನ್ಕೊಳ್ಳಿ, ಫುಲ್ ಲೋಡೆಡ್ ಗಾಡಿ. ಇವಾಗೆಲ್ಲ ಏನ್ ಹೇಳೋದು, ಒಳ್ಳೆ ಇಂಜಿನ್ ಇರೋ ಗಾಡಿಗಳೆಲ್ಲ ಬಂದಿದೆ. ಬಟ್ ಅವಾಗ ಹಳೆ ಗಾಡಿಗಳೆಲ್ಲ ದಟ್ ವುಡ್ ಬಿ ರಿಯಲಿ ಟಫ್. ಯಾಕಂದ್ರೆ ಇವ್ರಿಗೆ ತುಂಬಾ ಹಳೆ ಗಾಡಿಗಳು ಕೊಡ್ತಾ ಇದ್ರು. ಅದ್ರಲ್ಲಿ ತಗೊಂಡೋಗೋದು ಎಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು. ಬಟ್ ಏನ್ ಮಾಡ್ತಾ ಇದ್ರು, ತುಂಬಾ ಅಪ್ಪಿರೋ ಅಲ್ಲಿ ಸ್ವಲ್ಪ ಲೋಡ್ನ ಇಳಿಸ್ಬಿಟ್ಟು ಮತ್ತೆ ಗಾಡಿ ತಗೊಂಡೋಗಿ ಆತರ ಎಲ್ಲ ಮಾಡ್ತಾ ಇದ್ರು. ಹಾ, ಇಲ್ಲಾಂದ್ರೆ ಹತ್ತೋದಿಲ್ಲ ಅಲ್ಲ. ಸೊ ಇಂಥದ್ದೆಲ್ಲ ನಾನು ನೋಡಿದ್ದೀನಿ. ನಿದ್ರೆ ಇಲ್ದೆ ಓಡ್ಸೋದಾಗಿರ್ಲಿ. ನನ್ನ ತಾತ ಯಾವತ್ತೂ ಡ್ರಿಂಕ್ ಮಾಡಿ ಓಡ್ಸೋದು ಅದೆಲ್ಲ ಮಾಡ್ತಾ ಇರ್ಲಿಲ್ಲ. ಹಿ ವಾಸ್ ವೆರಿ ಜೆಂಟಲ್ ಮ್ಯಾನ್. ಅಂದ್ರೆ ಕೆಲಸ ಟೈಮಲ್ಲಿ ಬರೀ ಕೆಲಸ ಆತರ. ಅಲ್ಲ, ಈಗ ಅಜ್ಜಿ ತಾತ ಉಳ್ಕೊಳಕ್ಕೆ ಬೇಕಾದ್ರೆ 3 ಜನ ಮಕ್ಳಿದ್ರಲ್ಲ, ಇವ್ರು ಕೊಡ್ಬೋದಿತ್ತು. ಬಟ್ ಅವ್ರು ತಗೊಂತಿರ್ಲಿಲ್ವಾ? ಅವ್ರು ಅಂದ್ರೆ ತಗೊಳ್ಳೋದು ಅಂದ್ರೆ ಇವಾಗ ನನ್ ಡ್ಯಾಡಿಯಿಂದ ನನ್ನ ನೋಡ್ಕೊಳ್ಳೋದಕ್ಕೆ ಏನ್ ಬೇಕು ಅಷ್ಟ್ ತಗೊಳ್ತಾ ಇದ್ರು ಅಷ್ಟೇ. ಬಟ್ ಅವ್ರು ಸ್ವಾಭಿಮಾನಿ. ಹೌದು. ಆ ಒಂದು ಏನ್ ಹೇಳೋದು, ಆ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅನ್ನೋದು ಬಂದಿದೆ ನನ್ನ ತಾತ ಅಜ್ಜಿಯಿಂದ. ಸೊ ಇಲ್ಲಿವರೆಗೂ ನಾನು ಏನೇ ಆಗಿದ್ರು ರೀಸನ್ ಅವರೇ. ಈಗ ಇವಾಗಿನ ಮ್ಯಾರೇಜಸ್ ನೋಡ್ತಿದ್ರಲ್ಲ, ಹೌದು. ಇವಾಗಿನ ಮ್ಯಾರೇಜಸ್ ಮದುವೆ ಆಗಿದ 6 ತಿಂಗಳಿಗೆ ಡಿವೋರ್ಸ್ಗಳು ಇದೆಲ್ಲ ತುಂಬಾ ಟ್ರೆಂಡ್ ಆಗ್ತದೆ. Yeah. ಟ್ರೆಂಡ್ ಅಂದ್ರೆ ಅದೊಂದು ಹೇಳಕ್ಕೆ ಬೇಜಾರಾಗತ್ತೆ. ಯಾಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದ್ವೆಗಳು ಉಳಿಸ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಇವಾಗೆಲ್ಲ. ಬಿಕಾಸ್ ಗಂಡು ಹೆಣ್ಣಿನ ನಡುವೆ ಒಂದು ಕಂಪ್ಯಾಟಬಿಲಿಟಿ ಇಶ್ಯೂಸ್, ಹೊಂದಾಣಿಕೆ ಆಗ್ತಿಲ್ಲ ಅಂತ. ಈಗ ನಿಮ್ಮ ಅಜ್ಜಿ ತಾತನ ಅಷ್ಟು ಹತ್ತಿರದಿಂದ ನೀವು ನೋಡಿದ್ರು, ಅವರು ಗಂಡ ಹೆಣ್ತಿರು ಹೇಗಿದ್ರು ಅವರು? ಅದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು. ಹಾಗೆ ನೋಡಿದ್ರೆ ನನ್ನ ಡ್ಯಾಡಿ ಮಮ್ಮಿಗೆ ಕಂಪೇರ್ ಮಾಡಿದೆ ನನ್ನ ಅಜ್ಜ ಅಜ್ಜಿನ, ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅಜ್ಜ ಅಜ್ಜಿ ನಾನು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ. ನಾನೊಂದು ಚಿಕ್ಕ ಮಗು ಇದ್ದಾಗಿಂದನು ಅವ್ರಿಗೆ ಕಷ್ಟಗಳು ತುಂಬಾ ಇತ್ತು. ಮನೇಲಿ ನಡೆಸೋದಿಕ್ಕೆ ತುಂಬಾ ಕಷ್ಟ ಇದ್ರೂನು ಅವರ ಒಂದು ಮಾತುಕತೆ ಡಿಫ್ರೆಂಟ್ ಆಗಿರ್ತಿತ್ತು. ನನ್ಗೆ ಯಾವಾಗ್ಲೂ ನಗು ಬರುತ್ತೆ ಅದು. ನನ್ ಅಜ್ಜನಿಗೆ ಮುಖ ಕೊಟ್ಟು ಮಾತಾಡಲ್ಲ, ಅಜ್ಜ ಅಜ್ಜಿಗೆ ಮುಖ ಕೊಟ್ಟು ಮಾತಾಡಲ್ಲ. ಬಟ್ ಪ್ರೀತಿ ಹಾಗೆ ಇರುತ್ತೆ. ಆಯ್ತಾ, ಅವ್ರಿಬ್ರು ಒಟ್ಟಿಗೆ ಮಲ್ಗಲ್ಲ. ಅಂದ್ರೆ ವಯಸ್ಸಾಯ್ತು ಅಂತ ನಾನ್ ತಮಾಷೆ ಮಾಡ್ತಾ ಇದ್ದೆ. ನೀನ್ ಯಾಕೆ ನಾನು ಅಪ್ಪಮ್ಮ ಅಪ್ಪಪ್ಪ ಅಂತ ಕರೆಯೋದು. ನನ್ಗೆ ಯಾವಾಗ್ಲೂ ನನ್ನ ತಾತನ ಜೊತೆನೆ ಮಲಗ್ಬೇಕಿತ್ತು ಚಿಕ್ಕವಳಿದ್ದಾಗ. ನನ್ಗೆ ಅದೇನೋ ಅವ್ರ ಜೊತೆ ಮಲಗಿದ್ರೆ ನಂಗೆ ನಿದ್ರೆ ಬರೋದು. ಅವ್ರಿಲ್ಲ ಅಂದ್ರೂ ಕೂಡ ಅವ್ರೇನಾದ್ರು ಇದಕ್ಕೆ ಮೈಸೂರಲ್ಲಿ ಇಲ್ಲ ಹೋಗಿದ್ರೆ ಅವ್ರ ಲುಂಗಿ ಇರ್ತಿತ್ತಲ್ಲ, ಲುಂಗಿ ಹಾಕೊಂಡ್ ಮಲ್ಕೊಂಡ್ ಬಿಡ್ತಿದ್ದೆ. ಒಟ್ನಲ್ಲಿ ಅವ್ರು ನನ್ ಜೊತೆ ಇರ್ಬೇಕು ಅಂತ. ನಮ್ಮ ಅಜ್ಜಿ ಯಾವಾಗ್ಲೂ ಬೈತಾ ಇದ್ರು, ಏನ್ ಯಾವಾಗ್ಲೂ ನಿಮ್ ಅಪ್ಪಪ್ಪ ಅಂತ ಹೋಗ್ತಾ ಇರ್ತೀಯ, ನನ್ ಜೊತೆನೂ ಮಲ್ಗು ಅಂತ. ಅವ್ರಿಗೂ ಆಸೆ. ಆದ್ರೆ ನಾನು ಯಾವತ್ತೂ ಅವ್ರ ಜೊತೆ ಮಲಗ್ತಾ ಇರ್ಲಿಲ್ಲ. ಅವ್ರು ಗೊರ್ಕೆ ಹೊಡಿತಾರೆ, ಬೇಡ ನನ್ಗೆ ಅಪ್ಪಪ್ಪನೇ ಬೇಕು ಅಂತ. ಅವ್ರು ಅಪ್ಪಪ್ಪ ಅಂತ ಹೇಳ್ತಾ ಇದ್ದೆ, ಅಜ್ಜಿನ ಅಪ್ಪಮ್ಮ ಅಂತ ಹೇಳ್ತಿದ್ದೆ. ಈಗ ನಮ್ ಕಡೆ ಎಲ್ಲ ಚಿಕ್ಕಪ್ಪನ ಅಪ್ಪಪ್ಪ ಅನ್ನೋದು. ಓಕೆ, ಈ ತರ ಇರ್ತಾ ಇತ್ತು. ಅಂಡ್ ಅವರು ಅಂದ್ರೆ ತುಂಬಾ ನನ್ನ ವಿಷಯದಲ್ಲಿ ತುಂಬಾ ಜಗಳ ಆಡ್ತಿದ್ರು. ನಮ್ಮ ಅಜ್ಜಿ ನನ್ಗೆ ಏನಾದ್ರು ಹೊಡೆದ್ ಬಿಟ್ರೆ ನಾನು ತಿನ್ನೋದ್ರಲ್ಲಿ ತುಂಬಾ ಹಿಂದೆ. ಅವಾಗ ನಮ್ಮ ಅಜ್ಜಿ ತುಂಬಾ ಸ್ಪೈಸಿ ಫುಡ್ ಮಾಡ್ತಾ ಇದ್ರು ಯಾವಾಗ್ಲೂ. ತಿನ್ನೋದಂದ್ರೆ ನನಗೆ ಆಗಲ್ಲ. ಅದು ಅಜ್ಜಿ ಏನಂದ್ರೆ ಸ್ವಲ್ಪ ಅವರು ಗುಂಡ್ ಚೆನ್ನಾಗಿದ್ದಾರೆ, ಅವ್ರ ದೊಡ್ಡ ತಟ್ಟೆಲಿ ಫುಲ್ ಊಟ ಹಾಕೊಡೋದು, ಅದನ್ನ ಖಾಲಿ ಮಾಡ್ಬೇಕು. ನಾನು LKG UKG ಏನ್ ತಿಂತೀನಿ ನಾನೇನ್ ಮಾಡ್ತಾ ಇದ್ದೆ, ಈ ಟೊಮೆಟೊ ಪಲಾವ್ ಮಾಡಿದ್ರೆ ಟೊಮೆಟೊನೆಲ್ಲ ಸೈಡ್ಗೆ ಈ ತರ ಗೋಪುರ ತರ ಮಾಡ್ಬಿಟ್ಟು ಬರೀ ರೈಸ್ ತಿಂತಾ ಇದ್ದೆ. ನಾವ್ ಅಜ್ಜಿ ಅದನ್ನ ನೋಡ್ಬಿಟ್ಟು ಸರಿ ಬೀಳ್ತಿತ್ತು. ಅದು ನಾಗರಬೆತ್ತ, ಅವಾಗ ಏನ್ ಕಮ್ಮಿ ಬೀಳ್ಲಿಲ್ಲ, ನಾಗರಬೆತ್ತದಲ್ಲಿ ಬೀಳ್ತಾ ಇತ್ತು. ನಾನು ತಾತ ಬಂದ ತಕ್ಷಣ ಅವ್ರಿಗೆ ಹೇಳ್ಬಿಡೋದು, ಹಿಂಗ್ ಆಯ್ತು ಅಪ್ಪಮ್ಮ ಹೊಡೆದ್ಬಿಟ್ರು ಅಂತೆಲ್ಲ. ಸೊ ಅವರು ಇವ್ರಿಗೆ ಬೈಯೋದು, ಏನಕ್ಕೆ ಮೊಮ್ಮಗ್ಳಿಗೆ ಹೊಡಿತ್ಯಾ ಹಂಗೆ ಹಿಂಗೆ ಅಂತ. ಅವರು ಇವ್ರಿಗೆ ವಾಪಸ್ ಬೈಯೋದು. ಅಂದ್ರೆ ಅವರ ಪ್ರೀತಿನ ಅವ್ರು ಯಾವತ್ತೂ ಎಕ್ಸ್ಪ್ರೆಸ್ ಮಾಡೋದು ನೋಡಿಲ್ಲ. ಬಟ್ ಯಾವತ್ತೂ ಒಬ್ರನ್ನೊಬ್ರು ದೂರೋದಾಗಿರ್ಲಿ ಅಥವಾ ಬಿಟ್ಕೊಡೋದಾಗಿರ್ಲಿ ಯಾವತ್ತೂ ಮಾಡಿಲ್ಲ. ಅಂದ್ರೆ ಎಷ್ಟೇ ಇದ್ರೂನು ಇಬ್ರು ಒಟ್ಟಿಗೆ ಹೋಗ್ಬೇಕು. ಏನೇ ಫಂಕ್ಷನ್ ಇದ್ರೂನು ಅವ್ರು ಯಾವತ್ತೂ ಜಗಳ ಆಡಿರೋದು ನಾನು ಯಾವತ್ತೂ ಕೂಡ ನೋಡಿಲ್ಲ. ಇಬ್ರ ಮೇಲೆ ಕೋಪ ಬರ್ಬೋದು ಆ ಟೈಮ್ಗೆ, ಬಟ್ ಅದೇನೋ ಅವ್ರು ಯಾವತ್ತೂ ನಾನು ಜಗಳ ಆಡಿದ್ದೆ ನೋಡಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಅಂತ ಬಂದ್ರೆ ಆಗಲ್ಲ. ಅಪ್ಪ ಅಮ್ಮ ಅಂತ ಬಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ನನ್ನ ಡ್ಯಾಡಿ ಬಂದು ಆರ್ಮಿಯಲ್ಲಿ ಇರೋದ್ರಿಂದ ತುಂಬಾ
ಕೋಪ, ತುಂಬಾ ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ನಮ್ಮಮ್ಮ ಎವ್ರಿ ಟೈಮ್ ಅವ್ರು ಬಂದಾಗ ಎವ್ರಿ ಡೇ ನಾನ್ ವೆಜ್ ಬೇಕು ನನ್ನ ಪಪ್ಪಾಗೆ. ಹ್ಮ್. ಆಯ್ತಾ, ನನ್ ತರಾನೇ ನನ್ಗೂ ಹಾಗೆ ಬಂದಿರೋದು ಅನ್ಸುತ್ತೆ. ಎವ್ರಿ ಡೇ ನಂಗೆ ನಾನ್ ವೆಜ್ ಬೇಕು. ಸೊ ಏನಾಗ್ತಾ ಇತ್ತು, ಬಂದಾಗೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬಿಡ್ತಾ ಇದ್ರು. ರಜೆಗೆ ಬಂದಿದ್ದೆ, ಅವತ್ತಿನ ದಿವಸನೇ ಅಂದ್ರೆ ಫ್ರೆಂಡ್ಸ್ ಬಂದಾಯ್ತು, ಅವ್ರು ಹೋಗ್ಬಿಡ್ತಾ ಇದ್ರು. ನಮ್ಗೆ ಟೈಮ್ ಸ್ಪೆಂಡ್ ಮಾಡೋಕ್ ಟೈಮ್ ಸಿಗ್ತಾ ಇರ್ಲಿಲ್ಲ. ನಾವೆಲ್ಲ ಅವಾಗ ಹೇಗಿರ್ತಿದ್ವಿ ಅಂದ್ರೆ, ಡ್ಯಾಡಿ ಬರ್ಲಿ ಅಂತ ವೇಟ್ ಮಾಡೋದು, ನಾನು ನನ್ನ ತಂಗಿ. ಅದರಲ್ಲೂ ನಾನಂತೂ ತುಂಬಾ ವೇಟ್ ಮಾಡ್ತಿದ್ದೆ, ಯಾಕಂದ್ರೆ ನನ್ಗೆ ಅಪ್ಪ ಅಮ್ಮ ಅನ್ನೋ ಬಾಂಡಿಂಗ್ ಜಾಸ್ತಿ ಸಿಗ್ಲಿಲ್ಲ ಆ ಟೈಮಲ್ಲಿ. ಅಂದ್ರೆ ಚಿಕ್ಕವಳಿದ್ದಾಗ ನಾವು ವೇಟ್ ಮಾಡ್ತಾ ಇದ್ದೆ, ಅವ್ರು ಬಂದ್ರೆ ಬರೋವರೆಗೂ ಗೇಟ್ ಹತ್ರನೇ ಕಾಯೋದು. ನಾನು ಆಲ್ವೇಸ್ ಲೈಕ್ ಎಕ್ಸ್ಪೆಕ್ಟಿಂಗ್, ಅಂದ್ರೆ ನಮ್ ಡ್ಯಾಡಿ ಆಫೀಸಿನ ಕಾಸ್ಟ್ಯೂಮ್ ಅಲ್ಲೇ ಬರ್ತಾರೆ ಅದು ಇದು ಅಂತೆಲ್ಲ, ಬಟ್ ಯಾವತ್ತೂ ಬರ್ಲಿಲ್ಲ. ಹ್ಮ್. ಬಿಕಾಸ್ ಆತರ ಬರೋದು ತುಂಬಾ ಕಮ್ಮಿ. ಹಾಗಾಗಿ ಆತರ ವೇಟ್ ಮಾಡ್ತಾ ಇದ್ದೆ. ಅವ್ರೇನ್ ಏನೋ ಒಂದ್ ಸಿಕ್ಕದ ಅವ್ರದ್ದು ಆರ್ಮಿಯಿಂದ ಏನೋ ಒಂದ್ ತಗೊಬಂದಂತ ಒಂದ್ ಪೆನ್ಸಿಲ್ ಕೊಟ್ರು ತುಂಬಾ ಖುಷಿ ಆಗ್ತಾ ಇತ್ತು ಅವಾಗ. ಸೊ ಆ ತರ ಟೈಮ್. ಬಟ್ ಅವ್ರು ಯಾವತ್ತು ನಮ್ಗೆ ಮಗಳು ಆ ತರ ಪ್ರೀತಿ ಕೊಡ್ಲಿಲ್ಲ. ಆ ಪ್ರೀತಿ ನನ್ಗೆ ತಾತ ಅಜ್ಜಿಯಿಂದ ಸಿಕ್ಕಿದೆ ಬಿಟ್ರೆ ನಾವ್ ಅಪ್ಪನಿಂದ ಯಾವತ್ತೂ ಸಿಗ್ಲಿಲ್ಲ. ಅಂದ್ರೆ ಮಗಳು ಅಂತ ಬಂದ್ ತಪ್ಕೊಳ್ಳೋದು ಅದೆಲ್ಲ ಯಾವತ್ತೂ ನಾನು ನೋಡಿಲ್ಲ. ತಪ್ಕೊಂಡಿರ್ಬೋದು, ಬಟ್ ನಿಮ್ಗೆ ಗೊತ್ತಲ್ಲ, ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರೆ. ಮಗಳು ಅಂದ ತಕ್ಷಣ ಬಂದು ತಪ್ಕೊಂಡ್ ಮುದ್ಕೊಡೋದು ಅದೆಲ್ಲ ನಾನು ಯಾವತ್ತೂ ನೋಡಿಲ್ಲ. ಅದೆಲ್ಲ ನಾನು ನೋಡಿದ್ ಬರೀ ಆ ತಾತ ಅಂತೂ ಹೇಗೆ ಅಂದ್ರೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋ ರೀತಿನೇ ಬೇರೆ. ಆ ಬಂದ ತಕ್ಷಣ ಅವ್ರ ಗಾಡಿಲಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಏನಾದ್ರೂ ನನ್ಗಿಷ್ಟ ಅಂತ ಹೇಳಿದ್ರೆ, ಅಲ್ಲಿ ನನ್ಗೆ ಗೋಬಿ ಕಾರ್ನರ್ ಇತ್ತು ಸೋಮವಾರಪೇಟಲ್ಲಿ, ಇವಾಗ್ಲೂ ಅಲ್ಲಿ ಹೋಗ್ತೀನಿ. ಅಲ್ಲಿ ಆ ಟೈಮಿಂದನೂ ಇದೆ, ಅಂದ್ರೆ ನಾನು ಚಿಕ್ಕವಳಿದ್ದಾಗಿದ್ದಾನು. ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಡೋದು, ಆ ಥರ ಎಲ್ಲ ಮಾಡ್ತಾ ಇದ್ರು. ಒಟ್ಟಿಗೆ ಇದ್ದವರು ನಾವು ಸಡನ್ ಆಗಿ, ಅಂದ್ರೆ ನಮ್ಮ ಅಮ್ಮಂಗೂ ಅಜ್ಜಿಗೂ ಸ್ವಲ್ಪ ಕ್ಲಾಶಸ್ ಇರೋದ್ರಿಂದ ನಾವು ಡಿವೈಡ್ ಆದ್ವಿ. ಅಂದ್ರೆ ನಮ್ಮ ಫ್ಯಾಮಿಲಿ ಸಪ್ರೇಟ್ ಆಯಿತು, ತಾತ ಅಜ್ಜಿ ಅಲ್ಲಿರ್ತಾ ಇದ್ರು. ಇದು ಯಾವ ವಯಸ್ಸಲ್ಲಿ? ಐ ಗೆಸ್ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಅನ್ಕೊಳ್ತೀನಿ. ನಮ್ಮ ಅಮ್ಮ ಯಾವಾಗ ವಾಪಸ್ ಬಂದ್ರು ಆವಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಇದು ಇದ್ದಿದ್ರಿಂದ ನಾವು ಸೆಪ್ರೇಟ್ ಆದ್ವಿ. ಅವಾಗ ನನ್ಗೆ ಆ ಪ್ರೀತಿ ಇದ್ರೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅವಾಗೆಲ್ಲ ಫೋನು ಅದು ಇದು ಏನಿರ್ಲಿಲ್ಲ. ಅಂಡ್ ಹೇಗೆ ಹೇಳ್ಬೇಕು, ಹೇಗೆ ಮಾತಾಡಿಸ್ಬೇಕು, ಹೇಗೆ ಮೀಟ್ ಮಾಡ್ಬೇಕು ಅನ್ನೋ ಏನೂ ಗೊತ್ತಿರ್ಲಿಲ್ಲ. ಬಟ್ ಏನಂದ್ರೆ ಅದು ಏನೋ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, ನಾವೆಲ್ಲಿ ಮನೆ ಮಾಡಿದ್ವೋ ಅದ್ರ ಕೆಳಗಡೆನೆ ನನ್ನ ತಾತನ್ಗೆ ಜಾಬ್ ಆಗಿತ್ತು. ಏನಂದ್ರೆ ಈ ಮೆಸ್ಕಾಮ್ ಎಲ್ಲ, ಬೆಸ್ಕಾಮ್ ಆ ಥರ ಇರುತ್ತಲ್ಲ, ಅಲ್ಲಿ ಕೂರ್ಗಲ್ಲಿ ಏನಿತ್ತು ಕರೆಂಟ್ ಆಫೀಸ್, ಅಲ್ಲಿ ಅವ್ರಿಗೆ ಅಲ್ಲಿ ಬಾಸ್ನ ಕರ್ಕೊಂಡು ಹೋಗೋದು ಬರೋದು ಅವ್ರ ಗಾಡಿಲೇ ಮಾಡ್ತಾ ಇದ್ರು. ಸೊ ನಾನು ಒಂದ್ ದಿವಸ ನೋಡ್ಬಿಟ್ಟೆ ಆ ಪಾಪನ. ಅಂದ್ರೆ ನಾವು ಫೋನಲ್ಲಿ ಫುಲ್ ಕಾಂಟ್ಯಾಕ್ಟೇ ಕಟ್ ಆಗ್ಬಿಟ್ಟಿತ್ತು. ಬಟ್ ನಾವ್ ಅಲ್ಲಿ ಇದು ಸ್ಕೂಲ್ ವ್ಯಾನಿಗೆ ಅಂತ ನಾನು ನನ್ನ ತಂಗಿ ನಿಂತಿದ್ವಿ, ನನ್ನ ತಾತನ ಗಾಡಿ ಪಾಸ್ ಆಯ್ತು. ಲೈಕ್ ಆ ಪಾಪ ಹೋಗ್ತಾ ಇದ್ದಾರೆ ಅಂತ ಫುಲ್ ಖುಷಿ ಆಗ್ಬಿಡ್ತು. ಅಂಡ್ ನೆಕ್ಸ್ಟ್ ಡೇ ನೋಡ್ತೀನಿ, ನನ್ನ ಅಜ್ಜಿ ಅದೇ ರೋಡಿಂದ ಮಠಕ್ಕೆ ಹೋಗ್ತಾ ಇದ್ರು. ಅವ್ರು ಬಂದು ಅವ್ರ ಹತ್ರ ಚಿಲ್ಲರೆ ಇರ್ತಾ ಇತ್ತು ಅವಾಗ, ಕಾಯಿನ್ಸ್ ಅದೆಲ್ಲ. ಆ ಕಾಯಿನ್ಸ್ ಎಲ್ಲ ಕೊಟ್ಬಿಟ್ಟಿದ್ದು, ಅಲ್ಲಿ ಏನ್ ಬೇಕೋ ತಗೊಳ್ಳಿ, ನಂಗೆ ಗೊತ್ತಿಲ್ಲ ಏನ್ ತೆಕ್ಕೊಡ್ಬೇಕು ಅಂತ ನಿಮ್ಗೆ ಅಂತ. ನಂಗೆ ಇವಾಗ್ಲೂ ಅದೊಂಥರ ಕಣ್ಣಲ್ಲಿ ನೀರ್ ಬರುತ್ತೆ ಆ ಸಿಚುವೇಶನ್ ಎನ್ಸ್ಕೊಂಡ್ರೆ. ಅವಾಗ್ಲೂ ಅಷ್ಟೇ ಹತ್ಬಿಟ್ಟೆ ನಾನು, ಬಿಕಾಸ್ ನಾನು ಅವರಿಂದ ಸೆಪ್ರೇಟ್ ಆಗಿದ್ದು ಗೊತ್ತಿರ್ಲಿಲ್ಲ ನನ್ಗೆ. ಇವಾಗ ಅಪ್ಪ ಅಮ್ಮ ನನ್ ಜೊತೆ ಇಲ್ದೇ ಇದ್ದಾಗ ಆ ಫೀಲ್ ಏನೋ ಅದು ನನ್ಗಿರ್ಲೇ ಇಲ್ಲ. ಯಾಕಂದ್ರೆ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ ತುಂಬಾ ಕಮ್ಮಿ ಇತ್ತು, ಇವ್ರ ಜೊತೆನೆ ಇರ್ತಾ ಇದ್ದಿದ್ದಲ್ವಾ. ಸೊ ನನ್ಗೆ ಇವ್ರಗಳ ಮೇಲೆ ಜಾಸ್ತಿ ಪ್ರೀತಿ ಇರ್ತಾ ಇತ್ತು ಅಪ್ಪ ಅಮ್ಮನ್ಕಿಂತಾನು. ಸೊ ಆ ಒಂದ್ ಫೀಲೇ ಬೇರೆ. ಆ ₹1 ಚಾಕ್ಲೇಟ್ ತಂದು ಕೊಟ್ರು ಅವಾಗ ತುಂಬಾ ಖುಷಿ ಆಗ್ತಾ ಇತ್ತು. ಈವನ್ ತಾತ ನೆಕ್ಸ್ಟ್ ದಿನ ಬಂದ್ ಮಾತಾಡ್ಸಿದ್ರು, ತುಂಬಾ ಖುಷಿ ಆಯ್ತು. ಆದ್ರೆ ಇವಾಗ ಅದೆಲ್ಲ ದೂರ ಆಗ್ಬಿಟ್ಟಿದೆ. ಅಂದ್ರೆ ಇವಾಗ ಹೀರೋಯಿನ್ನೋ ಅದು ಇದು ನಾನು ತುಂಬಾ ಬ್ಯುಸಿ ಇರ್ತೀನೋ ಅಂತ ಗೊತ್ತಿಲ್ಲ. ಅವರು ಮಾತಾಡೋದು ಕಮ್ಮಿ, ಅಂಡ್ ನನ್ಗೂ ಮಾತಾಡೋಕ್ ಟೈಮ್ ಸಿಗಲ್ಲ. ಸೊ ಇದೆಲ್ಲ ತುಂಬಾ ಮಿಸ್ ಆಗುತ್ತೆ. ಅಲ್ಲ, ಆಗ ಎರಡು ವಿಚಾರ. ಒಂದು, ಅಪ್ಪ ಅಮ್ಮ ಬಿಟ್ಟು, ಅಂದ್ರೆ ಅಪ್ಪ ಅಮ್ಮ ಬೇರೆ ಕಡೆ ಕೆಲಸ ಇರ್ತದೆ, ನೀವು ಅಜ್ಜಿ ತಾತ ಹತ್ರ ಇರ್ತದ್ರೆ. ಒಂದು, ಆಕ್ಚುಲಿ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ಳೋದು ಅಲ್ವಾ. ಇವತ್ತು ನೀವು ಹೆಸರು ಇರ್ಬೋದು, ಮನೆ ಇರ್ಬೋದು, ಕಾರ್ ಇರ್ಬೋದು, ಏನೇ ಇರ್ಬೋದು, ಬಟ್ ಅವಾಗಿನ ಡೇಸ್ ಇತ್ತಲ್ಲ, ಒಂದ್ ಮಗುವಾಗಿ ನಿಮ್ಗೆ ಅಪ್ಪ ಅಮ್ಮನ ರಿಕ್ವೈರ್ಮೆಂಟ್ ಇತ್ತು. ಅವಾಗ ಅದೆಲ್ಲ ಎಷ್ಟು ಕಷ್ಟ ಅನ್ಸೋದಲ್ಲ. ಅವಾಗ ನನ್ಗೆ ಪ್ರತಿಯೊಬ್ರು ಕೇಳೋರು,
ಅಂದ್ರೆ ನನ್ನ ಫ್ರೆಂಡ್ಸ್ ಆಗಿರ್ಲಿ ಯಾರು ಚಿಕ್ಕವರಾದ್ರೂ ಅವಾಗ ಫ್ರೆಂಡ್ಸ್ ತುಂಬಾ ನನಗೆ ಎಲ್ರ ಹತ್ರನೂ ಮಾತಾಡ್ತಾ ಇದ್ದೆ. ಸೊ ಅವ್ರು ಕೇಳ್ತಾ ಇದ್ರು ನಿಮ್ದು ಅಪ್ಪ ಅಮ್ಮ ಎಲ್ಲಿದ್ದಾರೆ ಹಾಗೆ ಹೀಗೆ ಅಂತ. ನನ್ಗೆ ಗೊತ್ತಿರ್ಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಅಂದ್ರೆ ಅವರು ಎಲ್ಲೋ ಒಂದ್ ಕಡೆ ಇದಾರೆ ಅಂತ ಗೊತ್ತು, ಬಟ್ ನಂಗೆ ಅವಾಗ ಜಾಗ ಅದು ಇದು ಏನು ಗೊತ್ತಿಲ್ವಲ್ಲ. ಇಲ್ಲ ನನ್ನ ಡ್ಯಾಡಿ ಆರ್ಮಿಲಿ ಇದ್ದಾರೆ, ಅವ್ರ ಜೊತೆ ಇದ್ದಾರೆ ಅಂತ ಹೇಳ್ಬಿಡ್ತಿದ್ದೆ. ಬಟ್ ನನ್ಗೆ ಆ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ, ನಾನು ಏನೋ ಒಂದು ತಗೊಳ್ಬೇಕು ಅಂದ್ರೂ ತಾತ ಅಜ್ಜಿನೇ ತಕ್ಕೊಡ್ತಾ ಇದ್ದಿದ್ದು. ಯಾಕಂದ್ರೆ ಪ್ರತಿಯೊಂದು ಹಬ್ಬಗೂನು ನನಗ್ ಬಟ್ಟೆ ಕೊಡಿಸ್ತಾ ಇದ್ರು. ನನ್ನ ಡ್ಯಾಡಿ ಏನೋ ಅದಕ್ಕೆ ಅಂತ ಇಷ್ಟು ಫಂಡ್ ಕಳಿಸ್ತಾ ಇದ್ರು ಅನ್ಸುತ್ತೆ, ಇವಳು ಖರ್ಚಿಗೆ ಎಷ್ಟು ಅಂತ. ಅವಾಗ ಈವನ್ ಹೈದ್ರಾಬಾದಿಂದ ಅವ್ರ ಫ್ರೆಂಡಿಗೆ ಹೇಳೋ ಏನೋ ಗೊತ್ತಿಲ್ಲ, ಒಂದ್ 4-5 ಜೊತೆ ಬಟ್ಟೆ ಕಳ್ಸೋರು. ಅದ್ರಲ್ಲಿ ಯಾವ್ದು ಇಷ್ಟ ಅದನ್ನ ಇಟ್ಕೊಂಡು ಮತ್ತೆ ಇಲ್ಲಿ ಬೇಡ ಅನ್ನೋದನ್ನ ರಿಟರ್ನ್ ಮಾಡ್ತಾ ಇದ್ದೆ. ಅಂದ್ರೆ ಅವಾಗ ನಾನು ತುಂಬಾ ಲಕ್ಸುರಿ ಲೈಫೇ ನೋಡಿರೋದು ಆ ಟೈಮಲ್ಲಿ. ಅಂದ್ರೆ ತಾತ ಅಜ್ಜಿ ಜೊತೆ ಯಾವಾಗಿದ್ದೆ ಅವಾಗ, ಅಂದ್ರೆ ಒಂದು ರೂಮ್ ಪೂರ್ತಿ ನಂಗೆ ಡಾಲ್ಸ್, ಗೊಂಬೆ, ಏನೇನು ಆಟ ಆಡೋದು ಬೇಕೋ ಏನೋ. ಬಟ್ ನನ್ಗೆ ಹೊರಗಡೆ ಹೋಗಿರ್ಲಿಲ್ಲ, ಹೊರಗಡೆ ಫ್ರೆಂಡ್ಸ್ ಜೊತೆ ಆಟ ಆಡೋದು ಅದು ಇದು ಮಾಡೋ ಆಗಿರ್ಲಿಲ್ಲ. ನಮ್ಮ ಅಜ್ಜಿ ಏನ್ ಮಾಡ್ಬಿಡ್ತಿದ್ರು, ನಾಯಿ ಬಿಟ್ಬಿಡ್ತಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಕಾಂಪೌಂಡ್ ಹಾರ್ ಬರೋದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ರು. ಯಾರಿಗೂ ಅವಕಾಶ ಇರ್ಲಿಲ್ಲ ಅದು. ನಾನು ಹೋಗಿರ್ಲಿಲ್ಲ. ನಾನು ಹೋದ್ರೆ ಬಿಡ್ತಾ ಇರ್ಲಿಲ್ಲ. ನಂಗೆ ಟ್ಯೂಷನ್ ಕಳಿಸ್ತಾ ಇದ್ರು ಆ ಏಜಲ್ಲಿ, LKG UKGಗೆನೆ. ನನಗೆ ಟ್ಯೂಷನ್ ಏನಕ್ಕೆ ನಾನು ಹೋಗ್ತಾ ಇದ್ದೆ ಅಂದ್ರೆ, ಫ್ರೆಂಡ್ಸ್ ಸಿಗ್ತಾರೆ ಆಟ ಆಡೋದಿಕ್ಕೆ ಅಂತ. ಅದು ಬಿಟ್ಟರೆ ನನ್ಗೆ ಯಾವತ್ತು ಫ್ರೆಂಡ್ಸ್ ಜೊತೆ ಆಟ ಆಡಿದ್ದು, ಎಂಜಾಯ್ ಮಾಡಿದ್ದು ಚಿಕ್ಕ ವಯಸ್ಸಲ್ಲಿ, ಅಂದ್ರೆ ಆ ಟೈಮಲ್ಲಿ ಒಂದು LKG ಇಂದ 2nd ವರ್ಗ ನೆನಪೇ ಇಲ್ಲ ನನಗೆ. ಯಾಕಂದ್ರೆ ನಾನು ನೋಡೇ ಇಲ್ಲ ಆಟ ಆಡೋದಲ್ಲ. ಅವ್ರೇನಾದ್ರು ಹೊರಗಡೆಯಿಂದ ಆಟ ಆಡ್ತಿದ್ರೆ ನಾನು ಅಲ್ಲೇ ಗೇಟಿಂದ ಇನ್ನಕ್ಕೆ ನೋಡ್ತಾ ಇದ್ದೆ ಅಷ್ಟೆ. ಬಿಟ್ಟರೆ ನಾನು ಯಾವತ್ತೂ ಅವ್ರ ಜೊತೆ ಹೋಗೋಕ್ಕಾಗಿಲ್ಲ. ಒಂದ್ ದಿವಸ ಏನ್ ಮಾಡ್ಬಿಟ್ಟಿದೆ, ನಮ್ಮ ಅಜ್ಜಿ ಮಲ್ಕೊಂಡ್ ಬಿಡ್ತಾರೆ. ಅಂದ್ರೆ ಆಫ್ಟರ್ನೂನ್ ಸ್ಯಾಟರ್ಡೇ ಎಲ್ಲ, ಅವಾಗ ರಜೆ ಅಲ್ವಾ, ಸ್ಯಾಟರ್ಡೇ ಸಂಡೇ ರಜೆ ಇರುತ್ತೆ. ನನಗೂ ರಜೆ ಇರ್ತಾ ಇತ್ತು. ನನ್ನ ಜೊತೆ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಅವರು ಮಲಗ್ಬಿಡ್ತಿದ್ರು. ಒಂದೇ ಏನ್ ಮಾಡಿದೆ, ಸೈಲೆಂಟಾಗಿ ಗೇಟ್ ಓಪನ್ ಮಾಡಿ, ನಾಯಿ ಬೇರೆ ಕಟ್ಬಿಟ್ಟಿದ್ರು, ಸೈಲೆಂಟಾಗಿ ಗೇಟ್ ಓಪನ್ ಮಾಡಿ ಆಟಾಡೋಕೆ ಹೋಗ್ಬಿಟ್ಟಿದ್ದೀನಿ. ನಮ್ಮ ಅಜ್ಜಿ ಇಡೀ ಮನೆ ಹುಡುಕಿದ್ದಾರೆ, ಎಲ್ಲಿ ಇವಳು ಕಾಣಿಸ್ತಾ ಇಲ್ಲ ಅದು ಇದು ಅಂತ. ಅವ್ರಿಗೆ ಫೋನ್ ಎಲ್ಲ ಇಲ್ಲ, ಫೋನ್ ಯೂಸ್ ಮಾಡಕ್ ಗೊತ್ತಿಲ್ಲ. ಎಲ್ಲ ಹುಡ್ಕಾಡಿದ್ದಾರೆ. ನಾನ್ ನೋಡಿದ್ರೆ ಮೇಲೆ ಮನೆ ಹತ್ರ ಆಟಾಡೋಕೆ ಹೋಗ್ಬಿಟ್ಟಿದ್ದೀನಿ. ನಾನು ನಮ್ಮ ಅಜ್ಜಿ ಎದ್ದೇಳೋಷ್ಟರಲ್ಲಿ ಬಂದ್ಬಿಡ್ತೀನಿ ಅಂತ. ಅಲ್ಲಿ ಆಟಾಡ್ತಾ ನಂಗೆ ಟೈಮ್ ಹೋಗಿದ್ದೇ ಗೊತ್ತಿಲ್ಲ. ನಮ್ಮ ಅಜ್ಜಿ ಅಂದ್ರೆ ಆಲ್ಮೋಸ್ಟ್ 1 hour ಆಗಿತ್ತು ಅಷ್ಟೇ, ಬಂದ್ಬಿಟ್ಟಿದ್ದಾರೆ ಹುಡ್ಕೊಂಡು. ಲಿಟ್ರಲಿ ಎಲ್ರ ಮುಂದೆ ಹೊಡೆದು ಎಳ್ಕೊಂಡ್ ಬಂದಿದ್ದಾರೆ ಆ ಟೈಮಲ್ಲಿ. ಅದಾದ್ಮೇಲಿಂದ ನನಗೂ ಧೈರ್ಯ ಆಗ್ಲಿಲ್ಲ ಹೋಗೋದಿಕ್ಕೆ, ಯಾವತ್ತೂ ಧೈರ್ಯ ಮಾಡಿಲ್ಲ ನಾನು. ಸೊ ನನ್ಗೊಂಥರ ಹೇಗಿತ್ತು ಅಂದ್ರೆ, ಸಿಸ್ಟಮ್ಯಾಟಿಕ್ ಲೈಫ್, ಹಿಂಗೆ ಇರ್ಬೇಕು, ಇದನ್ನೇ ತಿನ್ಬೇಕು, ಆ ತರ ಇತ್ತು. ಬಟ್ ನಂಗೆ ಯಾವತ್ತೂ ಅಪ್ಪ ಅಮ್ಮ ಇಲ್ಲ ಅಂತ ಕೊರತೆ ಅಂತೂ ನಂಗೆ ತೋರ್ಸಿಲ್ಲ. ನನ್ನ ತಾತ ಅಜ್ಜಿ ಯಾವತ್ತೂ ತೋರ್ಸಿಲ್ಲ. ಯಾಕಂದ್ರೆ ನಮ್ಮ ಅಜ್ಜಿ ಎಷ್ಟೇ ಹೊಡೆದ್ರು ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು. ಅವ್ರೇನು ಹೊಡೆದಿದ್ದಾರೆ ಅದಕ್ಕೆ ನಾನು ಇವಾಗ ಇಷ್ಟು ಡಿಸಿಪ್ಲಿನ್ಡ್ ಆಗಿರೋದು. ಅವಾಗ ಹೆಂಗೆಂಗೋ ಬಿಟ್ಬಿಟ್ಟಿದ್ರೆ ನಾವು ಹೇಗೆಂಗೋ ಇರ್ತಿದ್ವಿ. ಬಟ್ ನಮ್ಗೆ ಆ ಡಿಸಿಪ್ಲಿನ್ಡ್ ಲೈಫ್ ಕಳ್ಸ್ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಅಷ್ಟೇ ನಾನು ಇಂಥದ್ದೇ ಹಾಕೊಳ್ಬೇಕು ಅದು ಇದು ಅಂತ. ಅಂಡ್ ಅಮ್ಮನ್ಗಲ್ಲಿ ಏನಾಯ್ತು, ನಂದು ಇನ್ನೊಬ್ಳು ಮಗಳು ಅಲ್ಲಿದ್ದಾಳೆ ಅಂದ್ರೆ ಅವ್ರಿಗೆ ಆ ಮಿಸ್ಸಿಂಗ್ನೆಸ್ ಕಾಣೋಕ್ ಶುರು ಆಯ್ತು. ಕರೆಸ್ಕೊಂಡ್ರು. ಯಾವಾಗ ಗೊತ್ತಾ, ನಾನು 1st ಸ್ಟ್ಯಾಂಡರ್ಡ್ ಹೋದೆ. 1st ಸ್ಟ್ಯಾಂಡರ್ಡ್ಗೆ ಕರೆಸ್ಕೊಂಡ್ರು, ಅಂದ್ರೆ ರಜೆ ಟೈಮಲ್ಲಿ ನೋಡ್ಲಿ ಪಾಪ ಅವಳುನು ಅಂತ. ನನ್ನ ತಂಗಿ ನನ್ನೇ ಗುರ್ತಿಡಿತಾ ಇರ್ಲಿಲ್ಲ. ಅಂದ್ರೆ ಅವಳಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ನಾನು ಯಾವುದೋ ಒಂದು ಬೇರೆ ಪ್ಲಾನೆಟ್ ಇಂದ ಬಂದಿದ್ದೀನಿ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ಲು. ಬಿಕಾಸ್ ನಾವು ಒಂಥರ ಸ್ವಲ್ಪ ಹಳ್ಳಿ ತರ ಇದ್ವಿ ಅವಾಗ. ಅವರೆಲ್ಲ ಆಲ್ರೆಡಿ ಎಲ್ಲ ಹೈದರಾಬಾದ್ ಎಲ್ಲ ನೋಡ್ಬಿಟ್ಟಿದ್ಲು. ಅಂದ್ರೆ ಅವ್ಳು ಚಿಕ್ಕವಳಾಗಿದ್ರು ಶಿ ವುಡ್ ಅಂಡರ್ಸ್ಟ್ಯಾಂಡ್. ಆಯ್ತಾ, ನಂಗೆ ಇವಾಗ್ಲೂ ನೆನಪಿದೆ, ನಾನು ಒಂದು ಸ್ಕರ್ಟ್, ಬ್ಲೌಸ್, ಒಂದು ಶಾಲ್ ಹಾಕೊಂಡು ಹೋಗಿದ್ದೆ. ಫಸ್ಟ್ ಫೋಟೋ ನನ್ನ ಹತ್ರ ಇದೆ ಆಕ್ಚುಲಿ. ಅದು ಹೆಂಗಾಯ್ತು ಅಂದ್ರೆ, ನನಗೆ ಗೊತ್ತವಳು ನನ್ನ ತಂಗಿ ಅಂತ. ನಾನು ಅವಳನ್ನ ತಪ್ಕೊಳಕ್ ಹೋಗಾಗ ಅವಳು ಒಂಥರ ರಿಯಾಕ್ಟ್ ಮಾಡೋಳು. ಅಮ್ಮನ ತಪ್ಕೊಳಕ್ ಹೋದ್ರೆ ಸಹ ಬಂದ್ಬಿಟ್ಟು ಜಿಂಟ್ ಬಿಡ್ತಾ ಇದ್ಲು. ಆಮೇಲೆ ನಾನು ಆಟಾಡೋಕೆ ಏನಾದ್ರು ಅವಳ ಜೊತೆ ಹೋದ್ರೆ, ಅವಳ ಫ್ರೆಂಡ್ಸ್ ಇದ್ರು ತೆಲುಗು ಅವರೆಲ್ಲ. ನಂಗೆ ತೆಲುಗು ಎಲ್ಲ ಬರ್ತಾನೆ, ನಂಗೆ ತೆಲುಗು ಬರಲ್ಲ, ಅರ್ಥ ಆಗುತ್ತೆ ಬಟ್ ಬರಲ್ಲ. ಅವಾಗ ಅಂತೂ ನನ್ಗೇನು ಗೊತ್ತಿಲ್ಲ, ಕನ್ನಡ ಬಿಟ್ಟು ನಾನು ಬೇರೆ ಯಾವ ಭಾಷೆನೂ ಕೇಳಿರ್ಲಿಲ್ಲ. ಸೊ ಆಟಾಡೋಕೆ ಹೋದ್ರೆ ಅವ್ರು ಏನ್ ಮಾಡ್ತಿದ್ರು, ನನ್ನ ಬಿಟ್ಬಿಟ್ಟು ಓಡೋಗ್ಬಿಡ್ತಿದ್ರು. ನಾನು ಎಲ್ಲೆಲ್ಲ ಹುಡ್ಕೊಂಡು ಆಮೇಲೆ ಮನೆಗೆ ಹೇಗೋ ಯಾರ್ಯಾರನೋ ಕೇಳ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಬೇಕಿತ್ತು. ಆ ಥರ ಎಲ್ಲ ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿ ಆರ್ಮಿ ಅವ್ರಿಗೆ ಅಂತ ಕ್ವಾರ್ಟರ್ಸ್ ಕೊಟ್ಟಿರ್ತಾರಲ್ಲ, ಅದ್ರ ಆಪೋಸಿಟ್ ಅಲ್ಲಿ ಆ ದೊಡ್ಡ ದೊಡ್ಡ ರೋಪ್ ಎಲ್ಲ ಮರಕ್ಕೆ ಕಟ್ಟಿರ್ತಾರೆ ಗೊತ್ತಾ, ಅವ್ರ ಟ್ರೈನಿಂಗ್ ಟೈಮ್ ಅಲ್ಲೆಲ್ಲ. ಸೊ ಅದ್ರಲ್ಲೆಲ್ಲ ಇವರು ಅದ್ರಲ್ಲಿ ಉಯ್ಯಾಲಿ ಆಡೋದಿಕ್ ಹೋಗ್ತಾ ಇದ್ರು. ನನಗೂ ಆಸೆ ಹೋಗ್ಬೇಕು, ಯಾಕಂದ್ರೆ ನಾನು ಆ ಥರ ಲೈಫ್ ನೋಡೇ ಇಲ್ಲ.
ಸೊ ನನ್ಗೆ ಅದೆಲ್ಲ ಹೊಸದು, ಹೋಗಿ ಆಟ ಆಡ್ಬೇಕು. ಪಾರ್ಕ್ ನೋಡಿದ್ರಂತೂ ನಾನು ಫುಲ್ ಎಕ್ಸೈಟ್ ಆಗ್ಬಿಡ್ತಿದ್ದೆ. ಸೊ ಒಂಥರ ಖುಷಿ ನನಗೆ, ಎಲ್ಲೋ ಹೊರಗಡೆ ಬಂದಿದ್ದೀನಿ, ಏನೋ ಫ್ರೀಡಮ್ ಸಿಕ್ಕಿದೆ ಅನ್ನೋ ಥರ. ಬಟ್ ನನಗೆ ಅವಾಗ್ಲೂ ಒಂಥರ ಹೇಟ್ರೆಡ್. ಅಂದರೆ ಅವಳ ಫ್ರೆಂಡ್ಸ್ ಜೊತೆ ನಾನು ಏನಾದರೂ ಮಾತಾಡಿದ್ರೆ ಅವಳು ಹೇಳ್ಕೊಟ್ಬಿಡೋದು, ಅವಳ ಜೊತೆ ಎಲ್ಲ ಮಾತಾಡಬಾರ್ದು ಅಂತೆಲ್ಲ. ಬಿಕಾಸ್ ಶಿ ಡಸನ್ ನೋ, ಅಂದರೆ ನಮ್ಗೆ ಆ ಬಾಂಡಿಂಗೇ ಇರಲಿಲ್ಲ. ಆಮೇಲೆ ಏನು ಮಾಡ್ತಿದ್ದೆ, ಅವಳು ಮಲ್ಗಿದ ಮೇಲೆ ಹೋಗಿ ಅಮ್ಮನ ತಪ್ಕೊಂಡು ಮಲ್ಕೊಳ್ತಾ ಇದ್ದೆ. ಸೊ ಅವಾಗ ತುಂಬ ಬೇಜಾರು ಆಗೋದು. ಯಾಕಂದರೆ ನಮ್ಮಮ್ಮ ಇವಾಗಲೂ ಹೇಳ್ತಾರೆ, ನನ್ಗೆ ಇವಾಗಲೂ ನೆನಪಿದೆ, ನೀನು ತಪ್ಕೊಂಡು, ಅಂದರೆ ಅವಳು ಮಲ್ಗಿದ ಮೇಲೆ ತಪ್ಕೊಳಕ್ಕೆ ಬರ್ತಾ ಇದ್ದೆ ನನ್ನ ಅಂತೆಲ್ಲ. ಬಟ್ ನಮ್ಮ ಅಪ್ಪನ ಹತ್ರ ಯಾವತ್ತೂ ನನ್ಗೆ ಹಂಗೆ ಫೀಲ್ ಕೊಟ್ಟಿಲ್ಲ. ಈವನ್ ಅವಾಗ ಕೂಡ ಅಷ್ಟೆ, ಅವಾಗ್ಲೂ ಆ ಪ್ರೀತಿ ಎಲ್ಲ ನಾನು ನೋಡಿಲ್ಲ. ಇವಾಗನೂ ಅಷ್ಟೆ, ಐ ನೆವರ್ ಗಾಟ್. ಬಟ್ ಥ್ಯಾಂಕ್ಫುಲಿ ನಮ್ಮ ಅಮ್ಮ ಹೇಗಿದ್ದಾರೆ ಅಂದರೆ ನನಗೆ ಅಪ್ಪನ ಪ್ರೀತಿನೂ ಕೊಡ್ತಾರೆ, ಅಮ್ಮನ ಪ್ರೀತಿನೂ ಕೊಡ್ತಾರೆ. ಸೊ ಐಮ್ ಪ್ರೌಡ್. ಅಂದರೆ ಅವ್ರ ಮಗಳಾಗಿರೋದಕ್ಕೆ ನಂಗೆ ಅದೊಂದು ಖುಷಿ ಇದೆ. ಹೆಂಗ್ ಅನ್ಸತ್ತಲ್ಲ, ಸ್ವಂತ ತಂಗಿನೇ ಕಂಡು ಹಿಡಿತಿಲ್ಲ. ದಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ಅಂದರೆ ನನಗೆ ಅವಾಗ ಅಷ್ಟು ಥಿಂಕ್ ಮಾಡೋ ಮೆಚುರಿಟಿ ಇಲ್ಲದೆ ಇದ್ರೂ ಆ ಪೇನ್ ಗೊತ್ತಾಗ್ತಾ ಇತ್ತು ನನಗೆ. ನನಗೂ ಆಸೆ, ಅಯ್ಯೋ ನನ್ನ ತಂಗಿ, ಯಾಕಂದರೆ ಅವಳು ಹುಟ್ಟಿದಾಗ ನಾನು ನೋಡಿದ್ದೀನಿ. ಯು ಡೋಂಟ್ ಬಿಲೀವ್, ನಮ್ಮ ಮನೆಯಲ್ಲೇ ನನ್ನ ಅಜ್ಜಿ ನರ್ಸ್ ಆಗಿದ್ರು. ಸೊ ನಮ್ಮ ಅಜ್ಜಿ ಮನೆಯಲ್ಲೇ ಅವಳನ್ನ ಡೆಲಿವರಿ ಮಾಡಿದ್ದು ನಮ್ಮ ಅಜ್ಜಿನೇ. ನಾನು ವೆಯ್ಟ್ ಮಾಡ್ತಾ ಇದ್ದೆ, ಅಂದರೆ ಡೋರ್ ಹಾಕಿರ್ತಿದ್ರಲ್ಲ, ನಾನು ನಮ್ಮ ಚಿಕ್ಕಿ ಅವಾಗ ಚಿಕ್ಕವರು, ಅಂದರೆ ನಮ್ಮ ಅಮ್ಮನ ತಂಗಿ ಚಿಕ್ಕಮ್ಮ, ಅವಾಗ ಅವರು ಓದ್ತಾ ಇದ್ರು. ಅವ್ರ ಜೊತೆ ನಾನು ವೆಯ್ಟ್ ಮಾಡ್ತಿದ್ದೆ, ಓ ಇವಾಗ ನನ್ನ ತಂಗಿ ಬರುತ್ತೆ, ಇವಾಗ ತಮ್ಮ ಬರುತ್ತೆ ಅಂತ. ಗೊತ್ತಿಲ್ವಲ್ಲ ತಂಗಿನ ತಮ್ಮನ ಅಂತ. ಅದೊಂದು ಎಕ್ಸೈಟ್ಮೆಂಟಲ್ಲಿ ಇದ್ದೆ ಆವಾಗ. ನಾನು ಅವಾಗ ಇನ್ನೂ ತುಂಬ ಚಿಕ್ಕವಳು, ಅಂದರೆ ಇನ್ನೂ LKG UKG ಹೋಗ್ತಿರಲ್ಲ, ಅಷ್ಟು ಚಿಕ್ಕವಳು. ನಂಗೆ ಅದೆಲ್ಲ ನೆನ್ಪು ಬರ್ತಾ ಇತ್ತು. ನಾನು ಇಷ್ಟು ಕಾಯ್ತಾ ಇದ್ದೆ, ನನ್ನ ತಂಗಿ ಪಾಪು ಬಂತು ಅಂತ. ಅದು ನೋಡಿದ ತಕ್ಷಣ ಫುಲ್ ಖುಷಿ, ಆ ಎಕ್ಸೈಟ್ಮೆಂಟ್. ಯಾಕಂದರೆ ನನ್ನ ಡ್ಯಾಡ್ ಇರಲಿಲ್ಲ ಅವಾಗ, ನಾನೇ ಹೋಗಿ ನೋಡಿದ್ದು ಫಸ್ಟ್ ಪಾಪುನ. ಅದೆಲ್ಲ ನೆನಪಾಗ್ಬಿಡ್ತಿತ್ತು ನನಗೆ ಆ ಟೈಮಲ್ಲಿ. ಬಟ್ ಇವಾಗ ಹೇಗಿದೆ ಅಂದರೆ ಆ ಬಾಂಡಿಂಗ್, ಇವಾಗ ನನ್ನ ತಂಗಿನೇ ನನ್ನ ಬೆಸ್ಟ್ ಫ್ರೆಂಡ್. ಇವಾಗ ನಾನು ಅವಳು ಇಬ್ಬರನ್ನ ಒಬ್ರೊಬ್ರು ಬಿಟ್ಕೊಡಲ್ಲ. ಎವ್ರಿ ಟೈಮ್ ಏನೇ ಪ್ರಾಬ್ಲಮ್ ಬಂದ್ರು, ಅಂದರೆ ನಂದು ಏನೇ ಸೀಕ್ರೆಟ್ಸ್ ಇದ್ರೂ ಅವಳಿಗೆ ಗೊತ್ತಿರುತ್ತೆ, ಅವಳದೇನೇ ಸೀಕ್ರೆಟ್ಸ್ ಇದ್ರೆ ನನಗೆ ಗೊತ್ತಿರುತ್ತೆ. ನಾನು ಸ್ವಲ್ಪ ಸ್ಟ್ರಿಕ್ಟ್, ಯಾಕಂದರೆ ಮನೆ ನಡೆಸ್ತಾ ಇರೋದು ನಾನೇ ಆಗಿರೋದು, ಸ್ವಲ್ಪ ಸ್ಟ್ರಿಕ್ಟ್ ನಾನು. ಯಾವುದೇ ವಿಷಯದಲ್ಲಿ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂದರೆ ಐ ಕ್ವೆಶನ್. ಬಿಕಾಸ್ ನನಗೆ ಯಾವುದೇ ರೀತಿಯಲ್ಲೂ, ಬ್ಯಾಂಗ್ಳೂರ್ ಈಸ್ ವೆರಿ ಹ್ಯೂಜ್. ಸೊ ನನಗೆ ಯಾವುದೇ ರೀತಿಯಲ್ಲೂ ತಪ್ಪು ಆಗಬಾರ್ದು ಅಂತ ಅವಳನ್ನ ತುಂಬ ಇದು ಮಾಡಿ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದ್ದೀನಿ. ಅವಳಿಗೆ ಆ ಭಯ ಕೂಡ ಇದೆ ನನ್ನ ಮೇಲೆ. ಅವಳು ಏನೇ ತಪ್ಪು ಮಾಡಿದ್ರು ಅವಳಿಗೆ ಸೆನ್ಸ್ ಆಗ್ತಾ ಇರುತ್ತೆ, ಇದು ಗೊತ್ತಾಗುತ್ತೆ, ಮೌನ ಗೊತ್ತಾಗುತ್ತೆ ಅಂತ ಅವಳೇ ಹೇಳ್ಬಿಡ್ತಾಳೆ. ಆಮೇಲೆ ಅವ್ರ ಹೆಸರು ಮೌಲ್ಯ ಅಂತ. ಮೌಲ್ಯ. ಸೊ ಅವಾಗ ಹಾಗಿದ್ದಿದ್ದು, ಇವಾಗ ಈ ತರ ಇದ್ದೀವಿ. ಅಲ್ಲ, ಅವಾಗ ಅಂದ್ರೆ ಈಗ ಅಜ್ಜಿ ತಾತ ಬೇರೆ ಇದ್ರು, ನೀವು ಬೇರೆ ಆದ್ರೆ, ನಿಮ್ಮ ಅಜ್ಜಿ ತಾತನ ಮೀಟ್ ಮಾಡಂಗ್ ಇರ್ಲಿಲ್ಲ. ಇದು ಮತ್ತೆ ಅವರು ಪ್ಯಾಚ್ ಆಯ್ತಾ ಅಥವಾ ಇನ್ನೂ ಹಂಗೆ ನಡೀತಿದ್ಯಾ? ನಾನು ನಮ್ಮ ಅಮ್ಮಗೆ ಹೇಳ್ತಾನೆ ಇರ್ಲಿಲ್ಲ, ನಾನು ನನ್ನ ತಂಗಿ ಇಬ್ರು ನಾವು ಅವ್ರನ್ನ ಮೀಟ್ ಮಾಡಿದ್. ಅವ್ರು ಹೇಳ್ತಾ ಇದ್ರು, ನಮ್ಮ ತಾತ ಅಜ್ಜಿ. ನೀವು ಮೀಟ್ ಆಗ್ತಿದ್ರಿ? ನಾವು ಎವ್ರಿ ಡೇ ನಾವು ಏನ್ ಮಾಡ್ತಾ ಇದ್ರು, ನಮ್ಮ ಅಮ್ಮ ಜೊತೆ. ನಮ್ಮ ಅಮ್ಮ ಏನು ವ್ಯಾನ್ವರೆಗೂ ಬಿಟ್ಟು ಹೋಗ್ತಿರ್ಲಿಲ್ಲ, ನಾವೇ ವ್ಯಾನ್ವರೆಗೂ. ಅವ್ರ ಹೌಸ್ ವೈಫ್ ಅಲ್ವಾ? ಯಾರು ನಮ್ಮಮ್ಮ ಮನೇಲೇ ಇರ್ತಾ ಇದ್ರು. ಆಯ್ತಾ, ಅವಾಗ ಲಿಟ್ರಲಿ ನಾವು 1000 ರೂಪೀಸ್ ರೆಂಟ್ ಮನೇಲಿ ಇದ್ವಿ, ನಾವು ಸೆಪರೇಟ್ ಆಗಿ ಬಂದ್ಮೇಲೆ. ಅದೊಂಥರ ಸ್ವಲ್ಪ ಕಷ್ಟನೇ ಆಯ್ತು ನನಗೆ, ಸೋಮವಾರಪೇಟೆಲ್ಲ. ನಾನು ಅಷ್ಟು ಲಕ್ಸುರಿ ನೋಡಿ ಸಡನ್ ಆಗಿ ಹಿಂಗೆ ಹೋದಾಗ ನನಗೂ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇತ್ತು. ಆಮೇಲೆ ನಾನು ಯಾವತ್ತೂ ಹೇಳಿರ್ಲಿಲ್ಲ ನಮ್ಮ ಅಮ್ಮನಿಗೆ, ನನ್ನ ಅಪ್ಪಮ್ಮ ಸಿಗ್ತಾರೆ. ಒಂದು ದಿವಸ ನಮ್ಮಮ್ಮ ನೋಡ್ಬಿಟ್ರು ನಾವು ಮಾತಾಡ್ತಾ ಇರೋದನ್ನ. ಯಾಕಂದ್ರೆ ನಮ್ಮ ಮನೆ ಇಲ್ಲಿದೆ ಅಂದ್ರೆ ಒಂದು ದೊಡ್ಡ ಡೌನ್ ಇದೆ, ಡೌನ್ ಆದ್ಮೇಲೆ ಒಂದು ಸ್ಟ್ರೇಟ್ ರೋಡ್ ಸಿಗುತ್ತೆ, ಅಲ್ಲೇ ನನ್ನ ವ್ಯಾನ್ ಬರ್ತಾ ಇದ್ದಿದ್ದು, ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದು. ಒಂದು ದಿವಸ ನೋಡ್ಬಿಟ್ಟಿದ್ದಾರೆ. ಅವ್ರು ನನ್ನ ಹತ್ರ ಕೇಳಲಿಲ್ಲ, ಬೆಳಿಗ್ಗೆ ಯಾರ ಹತ್ರ ಮಾತಾಡ್ತಿದ್ರಿ ಅಂತ ಕೇಳಿದ್ರು. ಅಂದ್ರೆ ಇಂಡೈರೆಕ್ಟ್ಲಿ ಯಾರ ಹತ್ರ ಮಾತಾಡ್ತಿದ್ರಿ ಅಂತ. ನಮಗೆ ಸುಳ್ಳು ಹೇಳೋಕೆ ಗೊತ್ತಿಲ್ಲ, ಹೇಳ್ಬಿಟ್ವಿ ಈ ಥರ ಅಪ್ಪಪ್ಪ ಮಾತಾಡ್ತಾ ಇದ್ರು ಅಂತ. ಅವ್ರಿಗೂ ಇಷ್ಟ ಇದೆ ನನ್ನ ಮಕ್ಳಿಗೆ ಅಜ್ಜ ಅಜ್ಜಿ ಪ್ರೀತಿ ಸಿಗ್ಬೇಕು, ಅವ್ರು ಬೇಕು ಅಂತ ಇದೆ. ಬಟ್ ಅವ್ರದ್ದೇನೋ ಕ್ಲಾಶಸ್ಸಿಂದ ಸ್ವಲ್ಪ ಬೇಡ ಅಂತನೂ ಇದೆ, ಬೇಕು ಅಂತನೂ ಇದೆ, ಆ ಥರ ಸಿಚುವೇಶನ್ ಅವಾಗ. ಬಟ್ ಅನ್ಫಾರ್ಚುನೇಟ್ಲಿ ಅದು ಸ್ವಲ್ಪ ಟೈಮ್ ಆದಮೇಲೆ ಏನಾಯಿತು, ನನ್ನ ತಾತನಿಗೆ ಒಂದು ಆಕ್ಸಿಡೆಂಟ್ ಆಯಿತು ಲಾರಿಯಿಂದ. ಸೋಮವಾರಪೇಟೆಲ್ಲೇ ಜೂನಿಯರ್ ಕಾಲೇಜ್ ಅಂತ ಇದೆ. ಸೊ ಅಲ್ಲಿ ಆ ಡೌನಲ್ಲಿ ಏನಾಯಿತು, ಇವ್ರಿಗೆ ಬ್ರೇಕ್ ಫೇಲ್ ಆಯಿತು ಸ್ಯಾಟರ್ಡೆ ಮಧ್ಯಾಹ್ನ. ಮಕ್ಕಳು ಕೂಡ ಅಲ್ಲಿ ಕಾಲೇಜ್ ಮಕ್ಕಳು ಎಲ್ಲ ಮನೆಗೆ ಹೋಗೋ ಟೈಮಲ್ಲಿ ಬ್ರೇಕ್ ಫೇಲ್ ಆಗಿಬಿಡ್ತು.
ಆ ಮಕ್ಳಿಗೆ ಎಲ್ಲಿ ಹೋಗಿ ಗುದ್ಬಿಡುತ್ತೋ ಅಂತ ಇವ್ರು ಏನ್ ಮಾಡಿದ್ರು, ದೊಡ್ಡ ಕಾಂಪೌಂಡ್ ಇತ್ತು, ಅಲ್ಲಿಗೆ ಅವರೇ ಹೋಗಿ ಹೊಡೆದು ಬಿಟ್ರು ಗಾಡಿನ. ಲಾರಿನ. ಹಾ, ಇವರಿಗೆ ತುಂಬಾ ಮೇಜರ್ ಆಗಿ ಪೆಟ್ಟಾಗ್ಬಿಡ್ತು, ಬೆನ್ನಿಗೆ ಎಲ್ಲ. ಯಾಕಂದ್ರೆ ಅದು ತುಂಬಾ ಹಳೆ ಗಾಡಿ, ಆಮೇಲೆ ದೊಡ್ಡ ಲಾರಿ ಅಲ್ಲ, ಅದು ಚಿಕ್ಕ ಗಾಡಿ. ಅಂದ್ರೆ ಹೇಗೆ ಹೇಳ್ಬೋದು, ಲಾರಿಯಲ್ಲೇ ಒಂದು ಸ್ಮಾಲ್ ಅದು ಮಿನಿ ಟೆಂಪೋ ತರ. ಟೆಂಪೋ ಅಲ್ಲ, ಲಾರಿನೇ. ಮಿನಿ ಲಾರಿ. ಹಾ, ಮಿನಿ ಲಾರಿ ಅದು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಅಪ್ಪಪ್ಪ ಗಾಡಿ ಆ ಲಾರಿ ಓಡಿಸ್ಬೇಡಿ ಅಂತ, ಯಾಕಂದ್ರೆ ತುಂಬಾ ಸಲ ಪ್ರಾಬ್ಲಮ್ ಆಗಿತ್ತು. ಬಟ್ ಅವತ್ತೇನಾಗಿದೆ, ಡೌನ್ ಅಲ್ಲಿ ಬ್ರೇಕ್ ಫೇಲ್ ಆಗ್ಬಿಡ್ತು, ಮಕ್ಳಿಗೆಲ್ಲಿ ಹೋಗಿ ಗುದ್ಬಿಡುತ್ತೋ ಅಂತ ಹೋಗಿ ಅವರೇ ಆಕ್ಸಿಡೆಂಟ್ ಮಾಡ್ಬಿಟ್ರು. ಅದೇನಾಯ್ತು, ಸೋಮವಾರಪೇಟೆಲಿ ಚಿಕ್ಕ ಚಿಕ್ಕ ನ್ಯೂಸ್ ಆದ್ರೂ ಪೇಪರಲ್ಲಿ ಹಾಕ್ತಾರೆ. ಆ ಪೇಪರ್ದು ಫೋಟೋ ತೆಗೆದು ನನ್ನ ಡ್ಯಾಡಿ ಫ್ರೆಂಡ್ ಯಾರೋ ಕಳ್ಸಿದ್ರು, ಈ ತರ ಆಗಿದೆ ತಂದೆಗೆ ಅಂತ, ಆಕ್ಸಿಡೆಂಟ್ ಆಗಿದೆ ಅಂತ. ಹಿಂಗಾಗಿದೆ ಅಂತ. ಸೊ ಅವಾಗ ಅದು ಅನ್ಫಾರ್ಚುನೇಟ್ಲಿ ನಾವು ಅದನ್ನ ಆ ನ್ಯೂಸ್ನ ನೋಡುವಾಗ ಎಲ್ಲೋ ಆನ್ ದ ವೇ ಬರ್ತಾ ಇದ್ವಿ, ಟ್ರಾವೆಲ್ ಮಾಡ್ತಾ ಇದ್ವಿ. ಅಫ್ಕೋರ್ಸ್ ಎಲ್ರಿಗೂ ಅದು ತುಂಬಾ ಏನ್ ಹೇಳುದು, ಶಾಕಿಂಗ್ ಆಗಿತ್ತು. ಕಾಲ್ ಮಾಡಿದ್ವಿ, ಮಾತಾಡೋಕ್ ಶುರು ಮಾಡಿದ್ವಿ, ಮತ್ತೆ ಬ್ಯಾಕ್ ಟು ನಾರ್ಮಲ್ ಆದ್ವಿ. ಬಟ್ ನಾವು ಅವ್ರ ಜೊತೆ ಹೋಗಿರ್ಲಿಲ್ಲ, ಆದ್ರೆ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ವಿ. ರಜೆ ಸಿಕ್ದಾಗೆ ಹೋಗೋದು, ಅಲ್ಲಿ ಒಂದೆರಡು ದಿನ ಇರೋದು ಮತ್ತು ವಾಪಸ್ ಬರೋದು, ಆ ತರ ಮಾಡ್ತಾ ಇದ್ವಿ. ಬಟ್ ಆ ಪ್ರೀತಿ ಸೇಮೇ ಇತ್ತು. ಆಕ್ಚುಲಿ ನನ್ನ ಅಜ್ಜಿಗೆ ಏನಾಗಿತ್ತು ಅಂದ್ರೆ, ನಮ್ಮ ಅಮ್ಮನ ಮೇಲೆ ಇರೋ ಕೋಪ ನನ್ನ ಮೇಲೆ ತೀರಿಸ್ತಾ ಇದ್ರು ಒಂದು ಟೈಮಲ್ಲಿ. ಅವಾಗ ಅವ್ರಿಗೆ ರಿಯಲೈಸ್ ಆಗೋಕೆ ಶುರು ಆಯ್ತು, ನಾನು ಮಾಡ್ತಾ ಇದ್ದಿದ್ದು ತಪ್ಪು, ಅವಾಗ ನಾನು ಹಾಗೆ ಮಾಡಬಾರ್ದಿತ್ತು ಅಂತ. ಸೊ ನನಗೆ ಆ ಪ್ರೀತಿ ಏನು ಸಿಗ್ಬೇಕಿತ್ತೋ ಎಲ್ಲ ನಮ್ಮ ಅಜ್ಜಿ ವಾಪಸ್ ಕೊಡ್ತಾ ಇದ್ರು ನನಗೆ. ಅವಾಗ ನಮ್ಮ ಅಪ್ಪ ಅಮ್ಮ ಆ ಟೈಮಲ್ಲಿ ನಂಗೆ ಗೋಲ್ಡ್ ಮಾಡಿಸ್ಕೊಡ್ತಾ ಇದ್ರು ಇಲ್ಲೋ, ನಮ್ಮ ಅಜ್ಜಿ ಒಂದು ಜುಮ್ಕಿ, ಅವ್ರು ಏನೇನು ಅಲ್ಲಿ ದುಡಿತಾರಲ್ಲ ಮಠದಲ್ಲಿ, ರಿಂಗ್, ಅವಾಗೆಲ್ಲ ಗೋಲ್ಡ್ ಪ್ರೈಸ್ ತುಂಬಾ ಕಮ್ಮಿ ಇತ್ತಲ್ಲ, ರಿಂಗ್ ಮಾಡಿಸ್ಕೊಟ್ಟಿದ್ದಾರೆ ನನ್ಗೆ. ಇಲ್ಲಿ ಚುಚ್ಸಿರೋದು ಅವರೇ, ಸೆಕೆಂಡ್ ಪಿಯರ್ಸಿಂಗ್ ಇದೆ, ಮೂಗ್ ಚುಚ್ಸಿರೋದು ಅವರೇ. ಅಂದ್ರೆ ಚಿಕ್ಕ ಅವ್ರಿಗೆ ಅದೊಂಥರ ಖುಷಿ, ನನ್ನ ಮೊಮ್ಮಕ್ಳಿಗೆ ಹಿಂಗ್ ಮಾಡ್ಕೊಡ್ತಾ ಇದ್ದೀನಿ ಅಂತ. ನಮ್ಮಪ್ಪ ಯಾವಾಗ್ಲೂ ಉರ್ಕೊಳ್ತಾ ಇದ್ರು, ಅಯ್ಯೋ ನಮ್ಮ ಅಪ್ಪ ಅಮ್ಮ ನನ್ಗೆ ಮಾಡಿಲ್ಲ, ನನ್ನ ಮಕ್ಳಿಗೆ ಮಾಡ್ತಾರೆ ಅಂತ. ಬಟ್ ಅವ್ರಿಗೆ ಅದೊಂಥರ ಖುಷಿ, ಅವ್ರು ಏನ್ ದುಡಿತಾರೋ ಅದ್ರಲ್ಲಿ ಚಿಕ್ಕ ಪುಟ್ಟದ್ ಮಾಡಿಸ್ಕೊಡೋದು ನನ್ಗೂ ನನ್ನ ತಂಗಿಗೂ. ಅಂದ್ರೆ ನನ್ನ ದೊಡ್ಡಪ್ಪನ್ಗೂ 2 ಗಂಡ್ಮಕ್ಳು, ಚಿಕ್ಕಮ್ಮನ್ಗೂ 2 ಗಂಡ್ಮಕ್ಳು, ನಾವ್ ಹೆಣ್ಮಕ್ಳು. ನೀವಿಬ್ರೆ? ಹಾ. ಬಟ್ ಯು ಡೋಂಟ್ ಬಿಲೀವ್, ನಾನು ಹುಟ್ಟೋವಾಗ ಹಾಸ್ಪಿಟಲ್ ಅಲ್ಲಿ ಯಾರೊಬ್ರು ಇರ್ಲಿಲ್ಲ, ನಮ್ಮಮ್ಮ ಬಿಟ್ಟು. ಅದೇ ನಮ್ಮ ಅಮ್ಮಂದು ಅಪ್ಪ ಅಮ್ಮ ಇದ್ರೇನೋ ಬಿಟ್ರೆ ನಮ್ಮ ಅಪ್ಪನ ಮನೆಯಿಂದ ಯಾರೂ ಇರ್ಲಿಲ್ಲ. ಜಸ್ಟ್ ಬಿಕಾಸ್ ಅಮ್ಮನ ಮೇಲೆ ಒಂಚೂರು ಹೇಟ್ರೆಡ್, ಆಮೇಲೆ ಹೆಣ್ಮಗು ಅವ್ರಿಗೆ ಇಷ್ಟ ಇರಲಿಲ್ಲ ಆ ಟೈಮಲ್ಲಿ. ಅಂದರೆ ಗಂಡು ಮಕ್ಕಳೇ ಇರಬೇಕು ಅಂತ. ಯಾಕಂದರೆ ಅದೇನೋ ಗೊತ್ತಿಲ್ಲ, ನಾನು ಹುಟ್ಟಿದ ಟೈಮಲ್ಲೇ ಅವಾಗ ನನ್ನ ಡ್ಯಾಡಿ ಏನೋ ಹೆಣ್ಮಗು ಅದು ಇದು ಮಗು ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಆಕ್ಸಿಡೆಂಟ್ ಆಗಿ ನನ್ನ ಆಲ್ರೆಡಿ ನನ್ನ ಅಜ್ಜಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅಮ್ಮಂದು ಅಪ್ಪ ಅಮ್ಮ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಆ ಟೈಮಲ್ಲಿ ಅದೇ ಬ್ಲಡ್ ಕೈಯಲ್ಲಿ, ಅಂದ್ರೆ ಬಿದ್ದು ಆಕ್ಸಿಡೆಂಟ್ ಆಗಿ ಏನ್ ಬಂದಿದ್ರು ಅದೇ ಬ್ಲಡ್ ಕೈಯಲ್ಲಿ ನನ್ನ ಎತ್ಕೊಂಡಿದಾರಂತೆ. ಬಟ್ ಅವ್ರು ಯಾವತ್ತೂ ಎಕ್ಸೆಪ್ಟ್ ಮಾಡಿಲ್ಲ, ಅಂದ್ರೆ ಹೆಣ್ಮಗು ಬೇಡ ಇತ್ತು, ನಮ್ಗೆ ಗಂಡ್ಮಕ್ಳು ಬೇಕಿತ್ತು ಅಂತ. ನಾವು ದೊಡ್ಡವ್ರು ಆಗ್ತಾನೂ ಏನಾಗಿತ್ತು, ನನ್ನ ದೊಡ್ಡಪ್ಪನಿಗೆ ಗಂಡ್ಮಗು ಇದ್ದಲ್ಲ, ಅವನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ರು. ಒಂಥರ ಅವನಿಗೆ ಬೇರೆ ಟ್ರೀಟ್ಮೆಂಟ್, ನಮಗ್ ಬೇರೆ ಟ್ರೀಟ್ಮೆಂಟ್, ಆ ಥರ ಇರ್ತಾ ಇತ್ತು. ನಾವಪ್ಪ ಯಾವಾಗ್ಲೂ ಗಂಡ್ ಮಕ್ಳು ಬಂದ್ರೆ ಅವ್ರನ್ನ ತುಂಬಾ ಏನ್ ಹೇಳೋದು, ತುಂಬಾ ಖುಷಿ ಮಾಡ್ತಾ ಇದ್ರು. ಬಟ್ ನಮ್ಗೆ ಯಾವತ್ತೂ ಆ ಪ್ರೀತಿ ಕೊಡ್ಲೇ ಇಲ್ಲ. ಆ ಚಿಕ್ಕ ಮಗು ಇದ್ದಾಗ್ಲೇ ನಮ್ಮಪ್ಪ ಏನ್ ಮಾಡ್ತಿದ್ರು ಅಂದ್ರೆ, ಈ ಕಟ್ಟಿಂಗ್ಸ್ ಗಿಡ ಅಂತ ಬರುತ್ತಂತೆ, ಈ ಹಳ್ಳಿ ಕಡೆ ಎಲ್ಲ ಹೋದ್ರೆ ಕಾಂಪೌಂಡ್ ಇರಲ್ಲ ಯೂಶಲಿ, ಕಳ್ಳಿ ಗಿಡ, ಹಾಲ್ ಬರುತ್ತೆ. ಅದಲ್ಲ ಇದೇನು ಅಂದ್ರೆ ಕಟ್ಟಿಂಗ್ಸ್ ಗಿಡ ಅಂತ ಹೇಳ್ತಾರೆ ಅದನ್ನ. ಅದರದ್ದು ಬ್ರಾಂಚ್ ಎಲ್ಲ ಏನಿರುತ್ತೆ ತುಂಬಾ ತಿನ್ನಿರುತ್ತೆ, ಬಟ್ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ತಿನ್ನಿರುತ್ತೆ, ಅದ್ರಲ್ಲೆಲ್ಲ ಹೊಡಿತಾ ಇದ್ರಂತೆ. ಅಂದ್ರೆ ಅವ್ರಿಗೊಂಥರ ಮಕ್ಳನ್ನ ಅಳ್ಸೋದು ಎಲ್ಲ ಒಂಥರ ಎಂಜಾಯ್ಮೆಂಟ್ ಆ ತರ. ನನ್ಗೆ ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಅಯ್ಯೋ, ನನ್ನ ಮಗು ಇದ್ದಾಗ ಪಾಪ ನಾನು ಎಷ್ಟು ಕಷ್ಟ ತಿಂದಿರ್ಬೇಡ ಅಂತ ಹಂಗೆಲ್ಲ ಮಾಡಿದೀನಿ. ಮತ್ತೆ ಸ್ವಲ್ಪ ದೊಡ್ಡವಳು ಆಗ್ತಾ ಆಗ್ತಾ ನನ್ನ ತಾತಂದು ನಂದು ಬಾಂಡಿಂಗ್ ಕ್ರಿಯೇಟ್ ಆಯ್ತು. ಅವ್ರು ನನ್ನ ತುಂಬಾ ಇಷ್ಟಪಡೋಕ್ ಶುರು ಮಾಡಿದ್ರು. ಬಟ್ ಅವ್ರು ಯಾವತ್ತೂ ಹಂಗ್ ನೋಡ್ಲಿಲ್ಲ, ಅಂದ್ರೆ ಹೆಣ್ಮಗು. ನನ್ನ ತಾತ ಯಾವತ್ತೂ ಹಾಗೆ ನೋಡಿಲ್ಲ. ನಂಗೆ ಗೊತ್ತಿಲ್ಲ ನಾನು ಅಂದ್ರೆ ಚಿಕ್ಕ ಮಗು ಇದ್ದಾಗ ಏನಾಗಿದೆ ಅಂತ. ಬಟ್ ಆ ಇದ್ರಲ್ಲಿ ನನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಯಾಕಂದ್ರೆ ನಮ್ಮ ಅಪ್ಪ
ಒಬ್ರು ಬಿಟ್ರೆ ನನ್ನ ದೊಡ್ಡಪ್ಪನ್ಗೂ ಚಿಕ್ಕಪ್ಪನ್ಗೂ ಆಮೇಲೆ ಏನಾಗ್ತಾ ಬಂತು ಅಂದ್ರೆ ನಮ್ಮನ್ನ ನೋಡಿ ನೋಡಿ ನಮಗೂ ಹೆಣ್ಮಕ್ಳು ಬೇಕಿತ್ತು ಅಂತೆಲ್ಲ ಹರಕೆ ಕಟ್ಕೊಂಡಿದ್ದಾರೆ. ಬಟ್ ಏನೂ ವರ್ಕ್ ಆಗಿಲ್ಲ. ಯಾಕಂದ್ರೆ ಅವಾಗ ಅವ್ರಿಗೊಂದು ಇರ್ತಿತ್ತು, ಗಂಡ್ ಮಗು ಗಂಡ್ ಮಗು ಗಂಡ್ ಮಗು ಅಂತ. ಆಮೇಲೆ ಅದೇನೋ ದೇವ್ರ ಇದ್ರಿಂದನೋ ಏನೋ ಅವ್ರಿಗೆ ಗಂಡ್ಮಕ್ಳು ಬಿಟ್ರೆ ಹೆಣ್ಮಕ್ಳು ಆಗ್ಲೇ ಇಲ್ಲ. ಇಬ್ರಿಗೂನು ಇಬ್ರಿಬ್ರು ಗಂಡ್ಮಕ್ಳಿದ್ದಾರೆ. ನಮ್ಮ ಅಪ್ಪನ್ಗೆ ಮಾತ್ರ ಇಬ್ರು ಹೆಣ್ಮಕ್ಳು. ಆಮೇಲೆ ನಮ್ಮೇಲೆ ಆ ಪ್ರೀತಿ ತುಂಬಾ ಟೈಮ್ ಆಗಿ ನಾವು ದೊಡ್ಡವರಾಗೋ ಟೈಮಲ್ಲಿ ಅವ್ರಿಗೆ ಆ ಪ್ರೀತಿ ನಮಗ್ ಸಿಗೋಕ್ ಶುರು ಆಯ್ತು ಹೋಲ್ ಫ್ಯಾಮಿಲಿಯಿಂದ. ಅದ್ರ ಮುಂಚೆ ನಮ್ಗೆ ಅಷ್ಟೇನು ಇದ್ ಮಾಡ್ತಿರ್ಲಿಲ್ಲ. ಅವರೆಲ್ಲ ಬಿಟ್ಟಾಕಿ ನಮ್ಮ ಅಪ್ಪನೇ ಅಷ್ಟು ಹೆಣ್ಮಕ್ಳು ಅಂತ ಇದ್ ಮಾಡ್ತಾ ಇದ್ರು. ಬಟ್ ಯಾವತ್ತೂ ನಮ್ಗೆ ಅವ್ರಿಗೆ ಕೊಡೋ ಪ್ರೀತಿ ನಮಗ್ ಕೊಡ್ಲೇ ಇಲ್ಲ. ನಾವ್ ಒಂಥರ ಹೆಂಗಂದ್ರೆ ಹೆಣ್ಮಕ್ಳು ಅಂದ್ರೆ ಹಿಂಗೆ ಇರ್ಬೇಕು, ಮನೇಲೇ ಇರ್ಬೇಕು, ಇಂಥದ್ದೇ ಬಟ್ಟೆ ಹಾಕ್ಬೇಕು, ಹೀಗೆ ಇರ್ಬೇಕು, ಇಷ್ಟೊತ್ತಿಗೆ ಮನೆಗ್ ಬರ್ಬೇಕು, ಆ ಥರ. ಆಮೇಲೆ ನಾನು ಏನಾಯ್ತು ಅಂದ್ರೆ ನಾನು ಔಟ್ ಆಫ್ ದ ಬಾಕ್ಸ್ ಹೋಗೋಕ್ ಶುರು ಆಯ್ತು ನಾನು. ಯಾಕಂದ್ರೆ ನನಗೆ ಅದೇ ಒಂದು ಇದ್ರಲ್ಲಿ ಇದ್ದು ನನಗೆ ತಲೆ ಕೆಟ್ಟು ಹೋಗಿ ಲಾಸ್ಟಿಗೆ ಐ ವಾಂಟೆಡ್ ಟು ಬಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ನನ್ನ ಫ್ಯಾಮಿಲಿಲಿ ಏನಿದಾರಲ್ಲ ಅದಕ್ಕಿಂತ ನಾನು ಡಿಫ್ರೆಂಟ್ ಆಗಿರ್ಬೇಕು ಅಂತಾನೆ ಯಾವಾಗ್ಲೂ ಯೋಚನೆ ಮಾಡ್ತಿದ್ದೆ. ಹಾಗೆ ಇರ್ತಾ ಇದ್ದೆ ನಾನು. ಅವ್ರಿಗೆ ಅಯ್ಯೋ ನಾನು ಏನ್ ಮಾಡಿದ್ರು ಹೆಣ್ಮಗ್ಳು ಅವಳು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಇದ್ ಮಾಡ್ತಾರೆ. ಸೊ ನನ್ಗೆ ಹಾಗಿರೋದಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಟು ಚೇಂಜ್ ಮೈ ಲೈಫ್ ಅಂತ ನಾನೇ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ಮಾಡ್ಲಿಂಗ್ ಅಂತ ನನ್ನ ಫ್ಯಾಮಿಲಿಲಿ ಯಾವತ್ತೂ ಆ ವರ್ಡೇ ಕೇಳಿರಲ್ಲ ಆಯ್ತಾ. ನಾನು ಯಾವಾಗ ಮ್ಯಾಂಗ್ಳೂರ್ ಹೋದೆ ಅಲ್ಲಿಂದ ನನ್ಗೆ ಫ್ರೆಂಡ್ಸ್ ಏನಿದ್ರು, ದಟ್ ವಾಸ್ ಡಿಫ್ರೆಂಟ್. ಅಂದ್ರೆ ಮ್ಯಾಂಗ್ಳೂರ್ ಅವರು ಒಂಥರ ಮೈಂಡ್ ಸೆಟ್ ಚೇಂಜ್. ನೀವು ಮ್ಯಾಂಗ್ಳೂರು ಶಿಫ್ಟ್ ಆದಾಗ ನೀವು ಯಾವ ಸ್ಕೂಲ್ ಓದ್ತಿದ್ರಿ? ಅವಾಗ ನಾನು 6th ಸ್ಟ್ಯಾಂಡರ್ಡಿಗೆ ನಾನು ಮ್ಯಾಂಗ್ಳೂರ್ ಹೋಗಿದ್ದೆ. ಅಂದ್ರೆ ತಂದೆ ಟ್ರಾನ್ಸ್ಫರ್ ಆಯ್ತು ಅಲ್ಲಿ? ಟ್ರಾನ್ಸ್ಫರ್ ಅಂತಲ್ಲ, ನನ್ನ ತಾಯಿ ಅವ್ರ ಆಶ್ರಮದಲ್ಲಿ ಬೆಳೆದವರು. ಸೊ ಅವ್ರು 9 ಜನ ಮಕ್ಳು. ಅವ್ರನ್ನ ಏನ್ ಅವ್ರ ಮಾಡ್ಬಿಟ್ಟಿದ್ರು, ತಂದೆ ತಾಯಿ 9 ಜನ? 9 ಜನ ಮಕ್ಳು. ಇವ್ರು ಎಷ್ಟನೇವ್ರು? ಇವರು 6ನೇವ್ರು ನಮ್ಮಮ್ಮ. ಓಕೆ. ನಮ್ಮಮ್ಮನ ಏನ್ ಮಾಡ್ಬಿಟ್ರು, ನಮ್ಮಮ್ಮ ಅಂತಲ್ಲ 9 ಜನನು ಅವರು ಆಶ್ರಮಕ್ಕೆ ಶಿಫ್ಟ್ ಮಾಡ್ಬಿಟ್ರು. ಅಂದ್ರೆ ಓದ್ಸೋದಿಕ್ ಕಷ್ಟ ಅಂದ್ರೆ ಅಷ್ಟೊಂದು ಇಲ್ಲ ಅಂತ, ಕೆಪಾಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಹಾಸ್ಟೆಲಿಗೆ ಹಾಕಿದ್ರು ಮಂಗ್ಳೂರಲ್ಲಿ. ಸೊ ಅವ್ರಿಗೆ ಅದ್ ನಮ್ಮ ಅಮ್ಮನಿಗೆ ಏನು ಅಂದ್ರೆ ನೆಕ್ಸ್ಟ್ ಸೆಟಲ್ ಆದ್ರೆ ನಾವು ಮ್ಯಾಂಗ್ಳೂರಲ್ಲಿ ಸೆಟಲ್ ಆಗ್ಬೇಕು ಅಂತ ಅವ್ರಿಗೆ ಆಸೆ. ಯಾಕಂದ್ರೆ ಅವ್ರ ಅಕ್ಕಂದ್ರೆಲ್ಲ ಅಂದ್ರೆ ಲವ್ ಮ್ಯಾರೇಜ್ ಆಗಿರ್ಲಿ ಅಥವಾ ಎಷ್ಟೋ ಜನನ ಮ್ಯಾಂಗ್ಳೂರಿಗೆ ಕೊಟ್ಟು ಮದ್ವೆ ಮಾಡಿದ್ರು. ಅಕ್ಕಂದ್ರು ಆಮೇಲೆ ಅಣ್ಣ ಎಲ್ಲ ಅಲ್ಲೇ ಇದ್ರು. ಹಾಗಾಗಿ ಇವ್ರಿಗೂ ಒಂಥರ ಆಸೆ ನಾನು ಮಂಗ್ಳೂರಲ್ಲೇ ಇರ್ಬೇಕು ಅಂತ. ಹಾಗಾಗಿ ನಾವು ಅವಾಗ ನಮಗೂ ಸ್ವಂತ ಮನೆ ಕಟ್ಟೋದಿತ್ತು. ಸೊ ಏನ್ ಮಾಡ್ವಿ ಅಂದ್ರೆ ಫಸ್ಟಿಗೆ ಹೋಗಿ ಸ್ವಂತ ಮನೆ ಕಟ್ಟಿಲ್ಲ, ಅಲ್ಲೂ ಬಾಡಿಗೆಗೆ ಇದ್ದಿದ್ದು. ಬಾಡಿಗೆಗಿದ್ವಿ, 2-3 ಕಡೆ ಬಾಡಿಗೆಗಿದ್ವಿ ಮ್ಯಾಂಗ್ಳೂರಲ್ಲಿ. ಆಮೇಲೆ ನನ್ನ ಸ್ಕೂಲಿಂಗ್ ಸ್ಟಾರ್ಟ್ ಆಯ್ತು. ಅದು ನನ್ನ ದೊಡ್ಡಮ್ಮನ ಮಕ್ಳ ಜೊತೆನೆ ಅವನು ನಾನು ಒಂದೇ ಏಜ್, ನನ್ನ ದೊಡ್ಡಮ್ಮನ ಮಗ ನಾನು. ಸೊ ಒಟ್ಟಿಗೆ ಎಜುಕೇಶನ್ ಶುರು ಆಯ್ತು. ನಮ್ಗೂ ಕಾಲೇಜಿಗೆ ಬರೋ ಟೈಮಲ್ಲಿ ನಂಗೆ ಮೆಚುರಿಟಿ ಬಂದಿತ್ತು. ಸೊ ಅಂದ್ರೆ ನನ್ನ ಫ್ಯಾಮಿಲಿ ಹೀಗಿರ್ಬೇಕು, ಈ ಥರ ಇರಬಾರ್ದು ಅನ್ನೋ ಥರ ಯೋಚನೆಗಳು ಜಾಸ್ತಿ ಬರೋದು. ನಾನು ಒಂಥರ ಕ್ರಿಯೇಟಿವ್ ಪರ್ಸನ್ ಮುಂಚೆಯಿಂದನು. ನಂಗೆ ಎಲ್ಲರೂ ಹೇಳ್ತಾ ಇದ್ರು ನೀನು ಏನಾದರೂ ಒಂದು ಮಾಡ್ತಾ ಇರ್ತೀಯ ಅಂತ. ಮನೇಲೂ ಅಷ್ಟೇ, ಮನೇಲಿ ಕೂತ್ರೆ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ, ಏನೋ ಒಂದು ಆರ್ಟ್ ವರ್ಕ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಅದು ಫಸ್ಟ್ PU ಟೈಮಲ್ಲಿ ನನ್ನ ಲೆಕ್ಚರರ್ ಹೇಳೋರು, ನೀನು ಮೊದಲು ನೀನು ಏನಾದರೂ ಅಚೀವ್ ಮಾಡ್ತೀಯಾ ಅಂದರೆ. ನಂಗೆ ಓದೋದ್ರಲ್ಲಿ ಅಷ್ಟು ಇರಲಿಲ್ಲ ಯೋಚನೆ. ಬಟ್ ಈ ಆರ್ಟ್ ವರ್ಕು, ಡ್ಯಾನ್ಸು ಅದು ಇದು ಎಲ್ಲದರಲ್ಲಿ ಇರೋದ್ರಿಂದ ನೀನು ತುಂಬ ಚೆನ್ನಾಗಿದ್ದೀಯಾ ನೋಡೋದಕ್ಕೆ, ನೀನು ಹೀರೋಯಿನ್ ಆಗ್ತೀಯಾ ಅಂತ ಹೇಳೋರು. ನಾನು ಯಾವಾಗಲೂ ಹೇಟ್ ಮಾಡ್ತಾ ಇದ್ದೆ, ನಾನು ಹೀರೋಯಿನ್ ಎಲ್ಲ ಆಗಲ್ಲ ನಾನು ಅಂತ ನಾನು. ಯಾಕಂದರೆ ನನಗೆ ಒಲವಿದ್ದಿದ್ದು ಮಿಲಿಟ್ರಿ ಕಡೆ. ಆ ಟೈಮಲ್ಲಿ ನನಗೆ ಹಿಂಗೆ ಹೋಗ್ಲೇಬೇಕು, ನನಗೆ ಇಲ್ಲಿರೋಕೆ ಆಗಲ್ಲ. ಯಾಕಂದರೆ ನಾನು ತುಂಬ ಸ್ಟ್ರಾಂಗ್ ಪರ್ಸನ್. ನಾನು ನೋಡೋದಕ್ಕೆ ಹಿಂಗೆ ಸಾಫ್ಟ್ ಮುದ್ದಾಗಿ ಕಾಣ್ಬೋದು, ಬಟ್ ನಾನು ಆ್ಯಕ್ಚುಲಿ ಆಗಿಲ್ಲ. ಒಂಥರ ನಾನು ಈ ಅಂದರೆ ಗಂಡ್ಮಕ್ಳು ನನಗೆ ತಲೆಲಿ ಇತ್ತಲ್ವಾ ಈ ಥರ ಗಂಡ್ಮಕ್ಳು. ಸೊ ನನಗೆ ಯಾಕಂದರೆ ನನ್ಗೆ ಅವಾಗ ಏನು ಅನ್ನಿಸ್ತಾ ಇತ್ತು ಅಂದರೆ, ಓಕೆ ಗಂಡು ಮಕ್ಳಾಗಿ ಇವ್ರು ಆರ್ಮಿಗೆ ಹೋಗಿದ್ದಾರೆ, ನಾನು ಹೋಗ್ತೀನಿ, ಅವಾಗ ನನಗೂ ಅವ್ರಿಗೂ ಈಕ್ವಾಲಿಟಿ ಇರುತ್ತೆ ಅನ್ನೋದು ನನಗೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಯಾವಾಗಲೂ ನಾನು ಹೇಳ್ತಾ ಇದ್ದೆ, ನಾನು ಹಿಂಗೆ ಮಾಡಿದ್ರೆ ನಾವು ಅಪ್ಪನಿಗೆ ಕಾಂಪಿಟೇಟಿವ್ ಆಗಿ ನಾನು ಮಾಡಬೇಕು ಅಂತ. ಬಿಕಾಸ್ ಅವ್ರು ನನಗೆ ಹೆಂಗೆ ಪ್ರೀತಿ ಸಿಗುತ್ತೆ, ನಾನು ಅವ್ರಿಗೆ ಕಾಂಪಿಟೇಟಿವ್ ಆಗಿದ್ರೆ ಅವ್ರಿಗೆ ನನಗೆ ಆ ಪ್ರೀತಿ ಸಿಗುತ್ತೆ ಅಂತ ನನಗೆ. ಸೊ ಐ ವಾಂಟೆಡ್ ಟು ಗೋ ಬ್ಯಾಡ್ಲಿ, ಅಂದರೆ ನಂಗೆ ಹೋಗಲೇಬೇಕು ಆರ್ಮಿಗೆ ಅಂತ. ನಾನೇನು ಮಾಡಿದೆ, ಇವ್ರು ಹೇಳಿದೆಲ್ಲ ಕೇಳ್ತಾ ಇದ್ದೆ ನಾನು. ನಮ್ಮಮ್ಮ ಓಕೆ ಸೈನ್ಸ್ ತಗೋ ಅಂತ ಹೇಳಿದ್ರು, ಕಷ್ಟಪಟ್ಟು ಸೈನ್ಸ್ ತಗೊಂಡೆ, PCMB ತಗೊಂಡೆ. ಅಲ್ಲಿ ಓದೋಕ್ಕೂ ಆಗ್ತಾ ಇರಲಿಲ್ಲ. ಬಟ್
ನಂಗೆ ಹೇಗೋ ಅದನ್ನ ಕ್ಲಿಯರ್ ಮಾಡಬೇಕಿತ್ತು, ಜಸ್ಟು ಗೋ ಅಷ್ಟೇ. ನನಗೆ ಮನೆಯಿಂದ ಹೊರಗೆ ಹೋಗಬೇಕು, ಹಿಂಗೆ ಆರ್ಮಿಗೆ ಹೋಗಬೇಕು ಅಂತ ಅಷ್ಟೇ ಇದ್ದಿದ್ದು ತಲೆಯಲ್ಲಿ. ಅದನ್ನು ಬಿಟ್ಟು ಬೇರೆ ಏನೂ ಯೋಚನೆ ಮಾಡಿರಲಿಲ್ಲ. ಬಟ್ ನನಗೇನು ಅಂದರೆ ಮನೇಲೇ ಕೂತು ಅವ್ರು ಹೇಳಿದ್ನ ಕೇಳೋ ಹುಡುಗಿ ಅಂತೂ ನಾನು ಆಗಿರಲಿಲ್ಲ. ಐ ವಾಂಟೆಡ್ ಟು ಬಿ ಸಮಥಿಂಗ್ ಡಿಫ್ರೆಂಟ್. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜಾಸ್ತಿ ಮೋಟಿವೇಟ್ ಮಾಡಿ 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 ಮಾಡ್ಲಿಂಗ್ ಟ್ರೈ ಮಾಡಿಸ್ಬಿಟ್ರು. ಈವನ್ ಆಫ್ಟರ್ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದ್ಮೇಲೂ ನನಗೆ ಯಾವತ್ತೂ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಯಾರು ಕೇಳಿದ್ರು ಹೇಳ್ತದೆ ನನಗೆ ಹೀರೋ ಅನ್ನೋಕ್ಕೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂತ. ಯಾಕಂದ್ರೆ ಕೂರ್ ಹೆಣ್ಮಕ್ಳು ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿ, ಕರ್ನಾಟಕದ ಹೆಣ್ಮಕ್ಳೇ ಚೆನ್ನಾಗಿರ್ತಾರೆ. ಹೌದು, ಅದರಲ್ಲೂ ತುಂಬಾ ಜನ ಹೇಳ್ತಾರೆ ನೀನ್ ಕೂರ್ಗ ಅಂತ ಹೇಳಿದ್ರೆ ನಿನ್ ಗೊತ್ತಲ್ಲ ಇನ್ನೂ ಚೆನ್ನಾಗಿದೆ ಹಾಗೆ ಹೇಗೆ ಅಂತ. ಬಟ್ ನನ್ಗೆ ಯಾವತ್ತೂ ಕೂಡ ಈ ಇಂಡಸ್ಟ್ರಿ ಕಡೆ ಬರ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ನಂಗೆ ನಾಲೆಡ್ಜ್ ಇರ್ಲಿಲ್ಲ. ಇವಾಗ ಯಾರಾದ್ರೂ ಮಡಿಕೇರಿ ಅಂತ ಟ್ರಿಪ್ ಏನಾದ್ರು ಬಂದ್ರೆ, ಈಗ ನೆಕ್ಸ್ಟ್ ಸೋಮವಾರಪೇಟೆಗೆ ಬಂದ್ರೆ ಏನೇನ್ ನೋಡ್ಬೋದು? ಸೋಮವಾರಪೇಟೆ ಅಂತ ಬಂದ್ರೆ ಸಾಕಮ್ಮ ಬಂಗ್ಲೆ ಅಂತ ಯಾರು ನೋಡಕ್ ಹೋಗಲ್ಲ, ಬಿಕಾಸ್ ಅಲ್ಲಿ ಅಲೌವ್ ಇಲ್ಲ. ಅಂದ್ರೆ ಶೂಟಿಂಗ್ ಅದಕ್ಕೆ ಇದಕ್ಕೆ ಅಂತ ಬಿಡ್ತಾರೆ ಬಿಟ್ರೆ, ನಾವ್ ಯಾವ್ದು ಸಿನಿಮಾ ಇದಕ್ಕೆ ಬಂದೆ. ಹೌದು, ಸಿನಿಮಾಗ್ ಬಿಡ್ತಾರೆ ಬಿಟ್ರೆ ಟೂರಿಸಂ ಅದು ಇದು ಅಂತ ನಾನ್ ನೋಡ್ದಾಗ ಇಲ್ಲ, ಏನು ಇಲ್ಲ. ಅಂದ್ರೆ ಬಂಗ್ಲೆ ಇದೆ ಅದು ಇದು ಇದೆ, ಬಟ್ ಟೂರಿಸಂಗಿಂತನೂ ಬಿಡಲ್ಲ ಅನ್ಕೊಳ್ತೀನಿ. ಬಿಕಾಸ್ ನಾನ್ ಕೂರ್ಗಲ್ ಇದ್ದಾಗಂತೂ ಬಿಡ್ತಾ ಇರ್ಲಿಲ್ಲ, ನಮ್ಮನ್ನೇ ಒಳಗ್ ಹೋಗಕ್ ಬಿಡ್ತಾ ಇರ್ಲಿಲ್ಲ. ನಾವು ಹಂಗೂ ಯಾವತ್ತ ಗೇಟ್ ಓಪನ್ ಇದೆಯಾ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದ್ ಬಿಟ್ರೆ ಸೋಮವಾರಪೇಟೆ ಅಂತ ಬಂದ್ರೆ ಬೇಳೂರು ಬಾಣೆ, ಅಲ್ಲಿ ನೋಡಿರ್ತಾರೆ ತುಂಬಾ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಬೇಳೂರು ಬಾಣೆ ನನ್ನ ಫೇವ್ರೆಟ್ ಪ್ಲೇಸ್. ಅದು ಬಿಟ್ರೆ ಸೋಮವಾರಪೇಟಲ್ಲಿ ಅಂಥದ್ದು ಏನೂ ಇಲ್ಲ. ಅದನ್ನ ಬಿಟ್ಟು ಒಂಚೂರು ಆಚೆ ಹೋದ್ರೆ ಹಾರಂಗಿ ಡ್ಯಾಮ್ ಇದೆ, ರಿಸರ್ವಿಯರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಅದ್ರ ಪಕ್ಕದಲ್ಲೇ ಎಲಿಫೆಂಟ್ ಕ್ಯಾಂಪ್ ಮಾಡಿದ್ದಾರೆ, ಅದಂತೂ ಅಲ್ಟಿಮೇಟ್. ನನಗೆ ಆನೆ ಅಂದ್ರೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿನ. ದುಬಾರೆ ಇಸ್ ಡಿಫ್ರೆಂಟ್. ಇದು ಹಾರಂಗಿ ಡ್ಯಾಮ್ ಕೇಳಿರ್ತೀರಾ ನೀವು, ಕುಶಲ್ ನಗರ್ ಹತ್ರ. ಸೊ ಅದ್ರ ಪಕ್ಕದಲ್ಲಿ ಇವಾಗ ಎಲಿಫೆಂಟ್ ಕ್ಯಾಂಪ್ ಮಾಡಿದ್ದಾರೆ. ನಾನು ಪ್ರತಿ ಸಲ ಹೋದಾಗ್ಲೂ ಹೋಗಿ ವಿಸಿಟ್ ಹಾಕಿ ಬರ್ತೀನಿ. ನಂಗೆ ತುಂಬಾ ಇಷ್ಟ ಆ ಜಾಗ. ಅಂದ್ರೆ ಕಾರ್ ಪಾರ್ಕ್ ಮಾಡಿ ಎಷ್ಟೋ ದೂರ ನಡೆಯೋದಿದೆ, ಒಂದು 1.5 or 2 kilometers ನಡಿಬೇಕು. ನಡೆದ್ರೆ ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ಇದೆ, ಅಲ್ಲಿ ಹೋಗಿ ಅದಕ್ಕೆ ಫೀಡ್ ಮಾಡ್ಬೋದು. ಅಥವಾ ದೊಡ್ಡ ನದಿ ವೀವ್ ಇದೆ, ಅಲ್ಲಿ ಕುತ್ಕೊಳ್ಳೋದಿಕ್ಕೆ, ಫೋಟೋ ಶೂಟ್ ಮಾಡೋ ರೀತಿ ಎಲ್ಲ ಮಾಡಿದ್ದಾರೆ. ಬಟ್ ತುಂಬಾ ಜನ ಗೊತ್ತಿಲ್ಲ ಅದ್ರ ಬಗ್ಗೆ. ಅದೆಲ್ಲ ತುಂಬಾ ಜನ ಹೋಗಿ ಹಾಳು ಕೂಡ ಮಾಡಬಾರ್ದು, ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಬಟ್ ನನ್ನ ಫೇವ್ರೆಟ್ ಪ್ಲೇಸ್. ಹೌದು, ಹಾಗೆ ಇರ್ಲಿ, ಯಾರು ಹೋಗ್ಬೇಡಿ ಪ್ಲೀಸ್, ಹೋಗ್ಬೇಡಿ, ಅದು ಹಾಗೆ ಇರ್ಲಿ. ಅಂಡ್ ನನ್ಗೆ ಆ ಥರ ಜಾಗಗಳು ತುಂಬಾ ಇಷ್ಟ ನನಗೆ. ಅದು ಬಿಟ್ರೆ ತುಂಬಾ ಫಾಲ್ಸ್ಗಳಿದೆ. ಸೊ ಈಗ ಫಾಲ್ಸ್ ಸಾಕು, ಬನ್ನಿ ಮಂಗ್ಳೂರ್ಗೆ ಹೋಗೋಣ. ಆಯ್ತು, ಮಂಗ್ಳೂರ್ಗೆ ಹೋದ್ರೆ ನೀವು ಬೀಚ್ಗೆ ಹೋಗ್ಬೇಕು. ಬೀಚ್ ಅಷ್ಟೇ ನನ್ನ ಫೇವ್ರೆಟ್ ಜಾಗ. ಅದು ಬಿಟ್ರೆ ಟೆಂಪಲ್ಸ್. ಮ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಟೆಂಪಲ್ಸ್. ಅಲ್ಲ, ಈಗ ನೀವು ಮಂಗಳೂರಲ್ಲಿ 15 ವರ್ಷಕ್ಕೆ ನೀವು ಮಾಡ್ಲಿಂಗ್ ಶುರು ಮಾಡಿದ್ರ. ಸೊ ಈ ಜರ್ನಿ ಹೆಂಗ್ ಶುರು ಆಯ್ತು? ಕಾಲೇಜಲ್ಲಿ ಓದ್ತಿದ್ದಾಗ? ಹೌದು, ಫಸ್ಟ್ PU ಓದ್ತಾ ಇದ್ದೆ. ಇಂಟ್ರೆಸ್ಟ್ ಇರ್ಲಿಲ್ಲ ಓದೋದಿಕ್ಕೆ, ಆದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಇತ್ತು. ನಿಮ್ ಕಾಲೇಜಲ್ಲಿ ಒಂದಷ್ಟು ಹೀರೋಯಿನ್ಸ್ ಓದಿದ್ರು? ಹೌದೌದು. ಯಾರ್ಯಾರು ಓದಿದ್ದಾರೆ? ಹೀರೋಯಿನ್ಸ್ ಅಂತ ಬಂದ್ರೆ ನಂಗೆ ಅಷ್ಟು ಗೊತ್ತಿಲ್ಲ. ಅದ್ವಿತಿ, ಅಶ್ವಿತಿ ಅಂಡ್ ನಮ್ಮ ಕೀರ್ತಿಯಾಗಿ ಮಾಡಿದ್ರು. ಐ ಗೆಸ್ ಸರ್ ಕೀರ್ತಿನೇನೋ, ತನ್ವಿ ಅಂತ ನಮ್ಮ ಲಕ್ಷ್ಮೀ ಬಾರಮ್ಮ ಇದರಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ರು. ಸೊ ಅವರುನು ಅಂಡ್ ಅರವಿಂದ್ ಆಗಿರ್ಲಿ, ಅವ್ರಿಗೆ ಹೇಳ್ಬಿಟ್ರೆ ನನಗೆ ಜಾಸ್ತಿ ಗೊತ್ತಿಲ್ಲ. ಸಿನಿಮಾ ಹೀರೋಯಿನ್ಸ್ ಒಂದು ಇಬ್ಬರು ಹೆಸರು ಹೇಳಿ. ಸಿನಿಮಾ ಹೀರೋಯಿನ್ಸ್ ಇದ್ರ? ನಾನು ಹೇಳ್ತೀನಿ. ಐ ಡೋಂಟ್ ನೋ. ಓಕೆ, ನಿಧಿ ಸುಬ್ಬಯ್ಯ ನಿಮ್ ಕಾಲೇಜ್. ಹೌದೌದು. ದೀಪಾ ಸನ್ನಿಧಿ ನಿಮ್ ಕಾಲೇಜ್. ಸೀರಿಯಸ್ಲಿ? ದೀಪಾ ಸನ್ನಿಧಿ ಆಕ್ಚುಲಿ ವಿ ಮಿಸ್ ಹರ್. ಐ ಡೋಂಟ್ ನೋ ವೇರ್ ಇಸ್ ಶಿ, ಬಟ್ ತುಂಬಾ ಅವರೆಲ್ಲ. ಓಕೆ, ಸೊ ಈಗ ಮಾಡ್ಲಿಂಗ್ ಜರ್ನಿ ಶುರು ಆಗಿದೆ ಗೊತ್ತಾ? ಅದೊಂಥರ ನಾನೇ ಅಂದ್ಕೊಂಡಿರ್ಲಿಲ್ಲ. ನನ್ನ ಫ್ರೆಂಡ್ ಒಬ್ರು ಇದ್ರು, ಅವರು ಚಿಕ್ಕಮಂಗ್ಳೂರವರು. ಸೊ ಅವ್ರು ಯಾವಾಗಲೂ ಹೇಳೋರು, ಏನು ಒಂದ್ಸಲ ಟ್ರೈ ಮಾಡು ಹಾಗೆ. ನಾನು ಚಿಕ್ಕವಳು, ನಂಗೆ ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ, ನಂಗೆ ಗೊತ್ತಿಲ್ಲ, ಮುಂದೆ ನೋಡೋಣ ಬಿಡು ಅಂತ ನಾನು. ಇಲ್ಲ ದಿಸ್ ಇಸ್ ದ ರೈಟ್ ಟೈಮ್, ಮಾಡ್ಕೊಡ್ತೀವಿ ಇಲ್ಲಿ, ನಿನ್ನ ಏಜ್ ತಾನೇ ಪ್ರಾಬ್ಲಮ್, ನೋಡೋಣ ಇಲ್ಲಿ ಅದನ್ನ, ಬಟ್ ಟ್ರೈ ಮಾಡು ಅಂತ. ಸರಿ ಆಯ್ತು ಅಂತ ನಮ್ಮ ಅಮ್ಮಂಗೆ ಹೇಳ್ದೆ. ನಮ್ಮಮ್ಮ ಅದಕ್ಕೆಲ್ಲ ತುಂಬಾ ಸಪೋರ್ಟಿವ್ ಆಗಿರ್ತಿದ್ರು. ಆಯ್ತು ಸರಿ ಹೋಗೋಣ ಅಂತ ಹೊರಟ್ವಿ. ನಮ್ಮ ಅಪ್ಪನಿಗೆ ಹೇಳಿಲ್ಲ ನಾವು, ಬಿಕಾಸ್ ಅವ್ರು ಬಿಡಲ್ಲ ಹೋಗೋದಿಕ್ಕೆ, ಅದಕ್ಕೆಲ್ಲ ಗೊತ್ತು ನಮ್ಗೆ. ಆಯ್ತು ಬೇಡ ಅಂತ ಹೇಳ್ತಾರೆ ಅಂತ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ಬಿಟ್ವಿ. ಹೋಗಿ ಇವೆಂಟ್ ಶುರು ಆಯ್ತು ಎಲ್ಲ. ಅಲ್ಲಿ ಅಂದ್ರೆ ಇವೆಂಟ್ ಅಂದ್ರೆ ಫಸ್ಟ್ ಕಲಿಸ್ಕೊಡ್ತಾರೆ, ಗ್ರೂಮಿಂಗ್ ಇರುತ್ತಲ್ಲ,
ಗ್ರೂಮಿಂಗ್ ಟೈಮಲ್ಲಿ ಎಲ್ಲರೂ ಕೇಳೋದು ನಿನ್ನ ಏಜ್ ಎಷ್ಟು ಅವ್ರಿಗೆ ಅವಾಗ ಒಂದು ಎಕ್ಸೈಟ್ಮೆಂಟ್. ಎಲ್ಲರೂ 18 to 23 ಇದ್ರು. ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್, ಇವ್ರ ಏಜ್ ಎಷ್ಟು. ಚಿಕ್ಕ ಹುಡುಗಿ ನನ್ನ ಎಲ್ಲರೂ ಕೇಳೋದು ನೀನ್ ನಿಜವಾಗ್ಲೂ ಹೇಳು ನಿನ್ನ ಏಜ್ ಎಷ್ಟು. ನಾನು 18 ಅಂತ ಎಲ್ಲರ ಹತ್ರ ಹೇಳೋದು. ನಾನು 15 ಅವಾಗ. ಆಯ್ತಾ, ನನಗೆ ನಗು ಬರುತ್ತೆ ಹೇಳೋವಾಗ, ಬಟ್ ಹೇಳಲೇಬೇಕು ಆ ಟೈಮಲ್ಲಿ. ಅವ್ರು ಇಲ್ಲ ನೀನು ಇನ್ನೂ ಚಿಕ್ಕವಳು, ನೀನು ಸುಳ್ಳು ಹೇಳ್ತಾ ಇದ್ಯಾ ಅಂತ ಅವರು. ಆಮೇಲೆ ಸರಿ ಆಯಿತು ಏನಾದರೂ ಮಾಡಲಿ ಅಂತ ಹೇಳಿಬಿಟ್ಟೆ ಒಬ್ರಿಗೆ, ನಾನು 16, ಬಟ್ ಇಲ್ಲಿ ನಾನು ಸುಳ್ಳು ಹೇಳಿ ಬಂದಿರೋದು ಅಂತ. ಬಟ್ ಅವರು ಶಿ ವಾಸ್ ಮೈ ಫ್ರೆಂಡ್, ಅದಕ್ಕೆ ಅವ್ರು ಯಾವತ್ತೂ ರಿವೀಲ್ ಮಾಡಿಲ್ಲ ಅದನ್ನು. ಆಮೇಲೆ ಅವ್ರಿಗೂ ಗೊತ್ತಿತ್ತು, ಅಂದರೆ ಯಾರು ಅದನ್ನು ಆರ್ಗನೈಸ್ ಮಾಡಿದ್ರು ಅವ್ರಿಗೆ ಗೊತ್ತಿತ್ತು ಈ ಥರ ಇವಳು ಚಿಕ್ಕವಳು ಅಂತ. ದಟ್ ವಾಸ್ ಫಾರ್ ಮಿಸ್ ಕರ್ನಾಟಕ ಆಗ್ತಾ ಇತ್ತು ಅವಾಗ. ನಾನು ಒಬ್ಬಳೇ ಚಿಕ್ಕವಳು ಅಲ್ಲಿ, ಎಲ್ಲರೂ 18 ಅಬೌವ್, ನಾನು ಒಬ್ಬಳೇ ಅಲ್ಲಿ 15 years ಇದ್ದವಳು ಇದ್ದಿದ್ದು. ಆ್ಯಂಡ್ ಕಾಂಪಿಟೇಷನ್ ತುಂಬ ಚೆನ್ನಾಗಾಯಿತು, ಟಾಪ್ 5 ಇತ್ತು. ಆಮೇಲೆ ನನಗೇನು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಐ ಜಸ್ಟ್ ವಾಂಟೆಡ್ ಟು ಟ್ರೈ. ಅದು ಟಾಪ್ 5 ಬಂತು, ಖುಷಿ ಆಯಿತು, ಬಂದ್ವಿ. ಸೊ ಹಾಗೆ ಶುರು ಆಗಿತ್ತು. ಆಮೇಲೆ ರ್ಯಾಂಪ್ ವಾಕ್ಸು, ಆ ಈ ಶೋ ಎಲ್ಲ ಮಾಡಿದೆ. ಮಿಸ್ ತುಳುನಾಡು ವಾಸ್, ಅಂದರೆ ನನಗೆ ಒಂದು ಲೈಫಲ್ಲಿ ಟರ್ನ್ ಕೊಟ್ಟಿತ್ತು. ಯಾಕಂದರೆ ಅಲ್ಲಿ ಅವ್ರು ನನಗೆ ಗ್ರೂಮ್ ಮಾಡ್ತಾ ಇದ್ದವರು ಬೈದ್ಬಿಟ್ರು ಒಂದ್ಸಲ. ಏನು ನೀನು ಮಾತೇ ಆಡಲ್ಲ ಮೌನ, ನೀನು ಈ ಥರ ಇದ್ದರೆ ನೀನು ಏನು ಮಾಡಲ್ಲ ಲೈಫಲ್ಲಿ, ತಿಳ್ಕೊ ಅಂತ. ನಾನು ಅವಾಗ ತುಂಬ ಕ್ವೈಟ್, ಅಂದರೆ ಹಾಯ್ ಬಾಯ್ ಬಿಟ್ಟರೆ ನನ್ನ ಬಾಯಲ್ಲಿ ಏನೂ ಬರ್ತಿರ್ಲಿಲ್ಲ, ಅಷ್ಟೇ ನಾನು ಮಾತಾಡ್ತಾ ಇದ್ದಿದ್ದು. ಎಲ್ಲರೂ ಹೇಳೋರಿ ಈ ಹುಡುಗಿ ಏನು ಮಾತೇ ಆಡಲ್ಲ, ಸ್ವಲ್ಪ ಇಂಟ್ರೋವರ್ಟ್ ಆಗಬೇಡ ನೀನು, ಎಕ್ಸ್ಟ್ರೋವರ್ಟ್ ಆಗಿದ್ರೆ ನಿನಗೆ ಕಾಂಟ್ಯಾಕ್ಟ್ಸ್ ಆಗುತ್ತೆ, ಚೆನ್ನಾಗಿ ಮಾತಾಡ್ತೆ ಆ್ಯಂಡ್ ಇಂಪ್ರೆಸಿವ್ ಆಗಿರುತ್ತೆ, ಅದು ನಿನ್ಗೆ ಒಳ್ಳೆ ಫೇಸ್ ಇದೆ, ಬಟ್ ಮಾತಾಡಲ್ಲ ನೀನು ಅಂತ. ಆಯಿತು ಅಂತ ಅಲ್ಲಿ ಕ್ವೆಶನ್ ರೌಂಡು ಅದು ಇದು ಎಲ್ಲ ಆಯಿತು. ರನ್ನರ್ ಅಪ್ ಆದೆ. ಅದಾದಮೇಲೆ ನನಗೆ ಇನ್ನೂ ಸ್ವಲ್ಪ ಏನು ಹೇಳೋದು, ಮೋಟಿವೇಶನ್ಗಳು ಜಾಸ್ತಿ ಆಗ್ತಾ ಹೋಯಿತು. ಕಾಲೇಜಲ್ಲೂ ಅಷ್ಟೇ, ಈ ಕಡೆ ಫ್ರೆಂಡ್ಸು ಅಷ್ಟೇ, ನೀನು ಅದೇ ಗೆದ್ದಿದ್ಯಾ ಅಲ್ಲಿ ಅಂತ, ಆ ಮುಖಗಳಲ್ಲಿ ನೀನೇ ಚೆನ್ನಾಗಿದ್ದಿದ್ದು, ಆದರೂ ರನ್ನರ್ ಅಪ್ ಮಾಡಿದ್ದಾರೆ, ಅದು ಬಿಡು ಸಾಯ್ಲಿ, ಇವಾಗ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡು ಅಂತ. ನಾನು ಇಲ್ಲ, ನನಗೆ ಅದು ಇಂಟ್ರೆಸ್ಟ್ ಇಲ್ಲ, ನಂಗೆ ಬೇಡ ಅಂತಲೇ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಒಬ್ಬ ಫ್ರೆಂಡ್ ಸಿಕ್ತ, ಅವನ ಹೆಸರು ದಯಾ ಅಂತ. ಅವನೇನು ಮಾಡ್ದ, ಮೌನ ನೀನು ಟ್ರೈ ಮಾಡಲೇಬೇಕು ಈ ಸತಿ, ಸಿನಿಮಾಗೆ ಟ್ರೈ ಮಾಡಿಬಿಡೋಣ ಅಂತ. ನಾನು ಅಯ್ಯೋ ಅದೆಲ್ಲ ದಟ್ಸ್ ನಾಟ್ ಮೈ ಕಪ್ ಆಫ್ ಟೀ, ನಾನು ಮಾಡಲ್ಲ ಅಂತ ನಾನು. ಆಯಿತು ಸರಿ, ಒಂದು ಕೆಲಸ ಮಾಡೋಣ, ನಿನಗೆ ಕಲಿಬೇಕು ತಾನೆ, ಎಕ್ಸ್ಪೀರಿಯನ್ಸ್ ವೈಸ್ ಮಾಡೋಣ. ಆಯಿತು, ಒಂದು ಕೆಲಸ ಮಾಡು, ನನಗೆ ಈ ಥರ ಡೈರೆಕ್ಟರ್ಸ್ ಎಲ್ಲ ಗೊತ್ತಿದ್ದಾರೆ ಅಂತ. ಸರಿ ಆಯಿತು, ನಿನ್ಗೇನಪ್ಪ, ನಿನಗೆ ಏನು ಆಸೆ ಒಟ್ಟಿನಲ್ಲಿ ನಾನು ಹೀರೋಯಿನಾಗಿ ನೋಡಬೇಕಾ, ಸರಿ ಆಯಿತು ಅಂತ. ಅವ್ನು ಮತ್ತೆ ಒಂದು ಶಾಂತಮ್ ಪಾಪಮ್ದು ಇದು ಕಳಿಸಿ. ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಏನು ಶಾಂತಮ್ ಪಾಪಮ್ ಏನೋ ಗೊತ್ತೇ ಇರಲಿಲ್ಲ. ನಮ್ಮ ಮನೇಲಿ ಸೀರಿಯಲ್ ಅಂತ ನೋಡಿರೋದು ನಾನು ಪುಟ್ಟಗೌರಿ ಮದುವೆ, ಅದು ಬಿಟ್ಟರೆ ನಾನು ಯಾವ ಸೀರಿಯಲ್ಲು ನೋಡಿಲ್ಲ. ಆ್ಯಂಡ್ ನೋಡಿರೋದು ಅಗ್ನಿಸಾಕ್ಷಿ, ಜಸ್ಟ್ ಬಿಕಾಸ್ ಆಫ್ ಏನು ಹೇಳೋದು, ಅವ್ರ ಕ್ಯೂಟ್ ಕಪಲ್ ಇರೋದನ್ನ ನೋಡ್ತಾ ಇದ್ವಿ ಅಷ್ಟೇ, ಬಿಟ್ಟರೆ ಯಾವತ್ತೂ ನೋಡಿಲ್ಲ ಯಾವ ಸೀರಿಯಲ್ಲೂ. ಇದಕ್ಕೆ ಶಾಂತಮ್ ಪಾಪಮ್ಮಿಗೆ ಕರೆದ್ರು, ಇವನು ಅವ್ರು ಕಾಲ್ ಮಾಡಿದ್ರು, ಈ ಥರ ಹಿಂಗ್ ಆಡಿಷನ್ ಇಲ್ಲ, ಸುಮ್ಮನೆ ಅವ್ರು ನಂಗೆ ಕಾಲ್ ಮಾಡಿಬಿಟ್ಟು ಈ ಥರ ಸ್ಕ್ರಿಪ್ಟ್ ಇದೆ ನೋಡಿ ಅಂತ. ನನಗೆ ಯಾವ ಕಥೆನೂ ಇಂಪ್ರೆಸಿವ್ ಅನ್ಸಲ್ಲ, ಯಾವುದೋ ಒಂದು ಕತೆಗೆ ಓಕೆ ಆಯಿತು, ಆಯಿತು ಸರಿ ಬನ್ನಿ ಅಂತ. ಆಡಿಷನ್ ಇಲ್ಲ, ಏನೂ ಇಲ್ಲ. ಸರಿ ಆಯಿತು ಅಂತ ಬಂದೆ. ಬಂದು ಎಲ್ಲ ಶುರು ಆಯಿತು ಶೂಟಿಂಗ್. ನನಗೆ ಫುಲ್ ನರ್ವಸ್, ನಂಗೆ ಆ್ಯಕ್ಟಿಂಗೇ ಬರಲ್ಲ, ಏನು ಅಂತ ಮಾಡಲಿ, ಚೆನ್ನಾಗಿದ್ಬಿಟ್ರೆ ಆಯಿತಾ, ಸುಮ್ಮನೆ ಸ್ಕ್ರೀನ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಆಯಿತಾ, ಇಲ್ಲ ಆ್ಯಕ್ಟಿಂಗ್ ಮಾಡಬೇಕಲ್ಲ. ಅಲ್ಲಿ ಏನೂ ಬರ್ತಾ ಇಲ್ಲ. ಅವ್ರು ಡೈರೆಕ್ಟ್ರ್ ಬೇರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಸಿಟ್ಟು ಬರ್ತಿದೆ ಅವ್ರಿಗೆ, ಬಟ್ ಅವ್ರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಆಗುತ್ತೆ ಮೌನ, ಆಗುತ್ತೆ, ಮಾಡಿ ಅಂತ ಅವರೇ ಪಾಪ ಹೇಳ್ಕೊಟ್ಟು ಮಾಡಿಸಿದ್ರು. ಅದೆಲ್ಲ ಮಾಡಿ ಒಂದು 2 days ಮಾಡಬೇಕಾಗಿದ್ದು 3 daysಗೆ ಹೋಯ್ತು. 3 daysದಲ್ಲಿ ಕಂಪ್ಲೀಟ್ ಮಾಡಿದ್ರು. ಅವ್ರು ನನಗೆ ಹೇಳಿದ್ರು, ನೆಕ್ಸ್ಟ್ ನಿನಗೆ ಮೆಗಾ ಸೀರಿಯಲ್ಗೆ ಹಾಕೊಳ್ತೀವಿ ಅಂತ. ನಾನು ಸರ್ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್, ನನಗೆ ಬೇಡ ಅಂತ ಹೇಳಿದೆ. ಹೌದಾ ಸರಿ ಆಯಿತು, ಏನಾದರೂ ನೀನು ಮಾಡಬೇಕು ಅನ್ಸರಿ ಕಾಂಟ್ಯಾಕ್ಟ್ ನಾನು ಮಾಡಿಸ್ಕೊಡ್ತೀನಿ ಅಂತ ಆ ಡೈರೆಕ್ಟರ್. ಆಯಿತು ಅಂತ ಹೇಳಿದೆ. ಮತ್ತು ಅಲ್ಲಿಂದ ಹೊರಟು ಮ್ಯಾಂಗ್ಳೂರ್ ಬಂದ್ವಿ. ಅದರದ್ದು ಪ್ರೋಮೋ ಬರುತ್ತಲ್ಲ, ಬೇಸಿಕಲಿ ಹಿಂಗೆ ಪ್ರೋಮೋ ಬಿಡ್ತಾರಲ್ಲ ಶಾಂತಮ್ ಪಾಪಮ್ದು, ಅದು ರಾಮ್ಜಿ ಸರ್ ಆಫೀಸಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ಆ ಪ್ರೋಮೋ. ಇವ್ರು ಅವಾಗ ರಾಮಾಚಾರಿಗೆ ಹೀರೋಯಿನ್ ಹುಡುಕ್ತಾ ಇದ್ದಾರೆ. ಆಲ್ರೆಡಿ ಆಪ್ಷನ್ಸ್ ಇದೆ, 5-6 ಆಪ್ಷನ್ಸ್ ಇತ್ತು ಅವ್ರಿಗೆ. ಬಟ್ ಅದೇನಾಯಿತು, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ನಾನು ಸ್ಕ್ರೀನಲ್ಲಿ ಬಂದಿದ್ದೀನಿ, ಆ ಪ್ರೋಮೋ ಟೆಲಿಕಾಸ್ಟ್ ಆಗ್ತಾ ಇದೆ, ಈ ಹುಡುಗಿ ನಾಳೆ ಆಫೀಸಲ್ಲಿ ಇರಬೇಕು,
ಬೇಗ ಕಾಂಟ್ಯಾಕ್ಟ್ ಮಾಡಿ ಅಂತ. ನನಗೆ ಕಾಲ್ ಬಂದ್ಬಿಟ್ಟು ಪಿಕ್ ಮಾಡಿದೆ. ಅದು ನಂಬರ್ ಹೇಗೆ ಸಿಕ್ತೋ ನಂಗೆ ಗೊತ್ತಿಲ್ಲ. ಬಟ್ ಈ ಥರ ಪಿಕ್ ಮಾಡಿಬಿಟ್ಟು ಮಾತಾಡುವಾಗ ನಾಳೆ ಬಂದ್ಬಿಡಿ, ಇದು ನೀವೆಲ್ಲಿದ್ರಿ ಆಗ? ಮಂಗಳೂರಲ್ಲಿದೆ. ಓಕೆ. ಈ ಥರ ಕಲರ್ಸ್ ಕನ್ನಡದಿಂದ ಕಾಲ್ ಮಾಡ್ತಾ ಇರೋದು, ಈ ಥರ ರಾಮ್ಜಿ ಸರ್ ಪ್ರೊಡಕ್ಷನಿಂದ ಬಂದ್ಬಿಡಿ ನೀವು ಅಂತ. ನಾನು ಬಂದ್ಬಿಡಿ ಅಂದರೆ ಹೆಂಗೆ ಸರ್ ಬರೋಕ್ಕಾಗುತ್ತೆ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಆ ಥರ ಎಲ್ಲ ಬರೋಕ್ಕಾಗಲ್ಲ. ಇಲ್ಲಮ್ಮ ಅದೆಲ್ಲ ಗೊತ್ತಿಲ್ಲ, ಒಂದು ಕೆಲಸ ಮಾಡು, ನಿಂಗೆ ಮಾತಾಡೋಕೆ ಬರಲ್ಲ ಅನ್ಸುತ್ತೆ, ನಿಮ್ಮ ಅಮ್ಮನ ಕೊಟ್ಬಿಡು, ಮಾತಾಡ್ತಾರೆ ಅಂತ. ಆಯಿತು ಅಂತ ನಮ್ಮ ಅಮ್ಮಂಗೆ ಕೊಟ್ಟೆ. ನಮ್ಮ ಅಮ್ಮ ಆಯಿತು ಅಂತ ಹೇಳ್ಬಿಟ್ರು. ಬರ್ತೀವಿ. ಸರಿ ಆಯಿತು ಬರ್ತೀವಿ ಅಂತ. ಓಕೆ ಏನಾದರೂ ಆಗಲಿ ಬಿಡು ಅಂತ ನಾನು ಲೆಕ್ಚರರಿಗೆ ಕಾಲ್ ಮಾಡಿ ಹೇಳಿದೆ, ಹಿಂಗೆ ಹೋಗಲೇಬೇಕು ಅಂತ. ಆಯಿತು ಹೋಗು ನೀನು ಸೆಲೆಕ್ಟ್ ಆಗಬೇಕು ಹಾಗೆ ಹೀಗೆ ಅಂತಲ್ಲ. ಸರ್ ಹಂಗೆಲ್ಲ ಏನೂ ಇಲ್ಲ ಸರ್, ನೋಡೋಣ ಕರೆದಿದ್ದಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಯಿತು ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ ಬಂದೆ. ಫಸ್ಟ್ ಐ ಗೆಸ್ ನಾನು ಒಬ್ಬಳೇ ಬಂದಿದ್ದು. ನಾನು ದಯಾನ್ ಕರ್ಕೊಂಡು ಬಂದೆ. ದಯಾ ಬ್ಯಾಂಗ್ಳೂರಲ್ಲೇ ಇದ್ದ. ಅವನಿಗೆ ಫಸ್ಟ್ ಸೀರಿಯಲ್ಲೆಲ್ಲ ಬೇಡ ಮರೈತಿ, ಸ್ವಲ್ಪ ಟೈಮ್ ವೆಯ್ಟ್ ಮಾಡೋಣ ಅಂತ. ನಾನು ಇಲ್ಲ ನೋಡೋಣ, ರಾಮ್ಜಿ ಸರ್ ಪ್ರೊಡಕ್ಷನ್ ಅಂದರೆ ಇಟ್ಸ್ ಅ ಬಿಗ್ ಬ್ಯಾನರ್ ಅಂತೆ, ಹೋಗಿ ನೋಡೋಣ ಅಂತ. ಆಫೀಸಿಗೆ ಹೋದ್ವಿ. ನನಗೆ ರಾಮ್ಜಿ ಸರ್ ಯಾರು ಅಂತ ಗೊತ್ತಿಲ್ಲ, ಕೇಳಿದ್ದೀನಿ, ನೋಡಿರಲಿಲ್ಲ. ಬೆಳಿಗ್ಗೆ ಅಲ್ಲ, ಅವತ್ತು ಈವ್ನಿಂಗ್ ರೀಚ್ ಆದೆ. ಈವ್ನಿಂಗ್ ಆಫೀಸಿಗೆ ಹೋದ್ರೆ ಅವ್ರಿಗೆ ಯಾರೋ ಹಿಂಗೆ ಪಾಸ್ ಆದರು. ನನಗೆ ಯಾರು ಅಂತ ಗೊತ್ತಿಲ್ಲ. ನನಗೆ ಕಾಲ್ ಮಾಡಿದ್ದವರು ಕರಣ್ ಅಂತ, ನಮ್ಮ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್. ಅವ್ರು ಕಾಲ್ ಮಾಡಿದ್ದಾಗ ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ್ರ ಹಂಗೆ ಹಿಂಗೆ. ಸರಿ ಸರ್ ನಾ ಕೇಳ್ಬಿಟ್ಟು ಹೇಳ್ತೀವಿ ಅಂತ. ಸರ್ ಎಲ್ಲಿದ್ದಾರೆ ಯಾರು ಅಂತ. ಇಲ್ಲ ಅಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು, ಅವಾಗ ನಾವು ಹೀರೋಯಿನ್ ಅಲ್ವಲ್ಲ, ಸ್ವಲ್ಪ ನೆಗ್ಲಿಜೆನ್ಸ್ ಇತ್ತು. ಇರಿ ಬರ್ತಾರೆ ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಆಯಿತು ಸರಿ ಅಂತ ಹೇಳ್ಬಿಟ್ಟು ಕಾದೆ. ಅಷ್ಟೊತ್ತಿಗೆ ಅವಾಗ ಸರ್ ಪಾಸ್ ಆದರು. ಅವ್ರು ನನ್ನ ಹತ್ರ ಕೇಳಿದ್ರು, ಯಾರು ಬೇಕಿತ್ತು ನಿಮಗೆ? ಓ ನೀವು ಮೌನ ಅಲ್ವಾ ಅಂತ. ಹಾಂ ಹೌದು, ಯಾರು ಬೇಕಿತ್ತು? ರಾಮ್ಜಿ ಸರ್ ಬೇಕು ಅಂತ. ಅವ್ರು ಸೀದಾ ಹೋದ್ರು. ಆಯ್ತಾ, ರಾಮ್ಜಿ ಸರ್ ಬೇಕಿತ್ತು ಅಂದರೆ ಸೀದಾ ಹೋದ್ರು. ಮತ್ತೆ ನೋಡಿದೆ ಅವ್ರ ಕ್ಯಾಬಿನಿಗೆ ಕಳ್ಸಿದ್ರ. ನನಗೆ ಫುಲ್ ಶಾಕ್ ಆಯಿತು. ಸರ್ ಸಾರಿ ಸರ್ ಗೊತ್ತಾಗಲಿಲ್ಲ ನನಗೆ ಅಂತ. ಪರವಾಗಿಲ್ಲ ಅಂತ. ಮತ್ತೆ ಪ್ರೊಫೈಲ್ಸ್ ಎಲ್ಲ ಚೆಕ್ ಮಾಡಿದ್ರು, ತುಂಬ ಸೂಟ್ ಆಗ್ತಾ ಕ್ಯಾರೆಕ್ಟರ್ಗೆ ಅಂತ. ಆ್ಯಕ್ಟಿಂಗ್ ಬರುತ್ತಾ ಸರ್? ನನಗೆ ಏನೂ ಬರಲ್ಲ ಸರ್ ಅಂತ ಹೇಳಿದೆ. ನನಗೆ ಎಕ್ಸ್ಪೆಕ್ಟೇಷನೇ ಇಲ್ಲ, ಝೀರೋ ಎಕ್ಸ್ಪೆಕ್ಟೇಷನ್. ನಾನು ವಾಪಸ್ ಕಳ್ಸಿದ್ರು ಆರಾಮಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ನಾನು ಸುಮ್ಮನೆ ಬಂದು ಕರೆದಿದ್ದಾರೆ ಅಂತ ಬಂದೆ. ಆಮೇಲೆ ಒಂದು ಕೆಲಸ ಮಾಡು, ಆಡಿಷನ್ ಇರುತ್ತೆ ನಾಳೆ, ಅಂದರೆ ಸ್ಕ್ರೀನ್ ಟೆಸ್ಟ್ ಮಾಡ್ತೀವಿ ಅಂತ. ನಾನು ಓಕೆ ಆದರೆ ಆಯಿತು, ಇಲ್ಲ ಅಂತ ಹೇಳ್ಬಿಟ್ಟು ನಾ ರೆಡಿ ಆಗಿಬಿಟ್ಟೆಲ್ಲ ನೆಕ್ಸ್ಟ್ ದಿನ ಹೋದೆ. ಅಲ್ಲಿ ಆಲ್ರೆಡಿ ಗೀತಾ ಶೂಟಿಂಗ್ ಆಗ್ತಾ ಇತ್ತು, ಅದೇ ಸೆಟ್ಟಲ್ಲಿ. ಅಂದರೆ ನಂದು ಆಡಿಷನ್ ಮಾಡಿದ್ದು ಅಲ್ಲಿ ಹೆಂಗಾಗ್ಬಿಡ್ತು ಅಂದರೆ, ಆ ಸೌಂಡ್ಗೂ ನನಗೆ ಫಸ್ಟ್ ಆಫ್ ಆಲ್ ಡೈಲಾಗ್ ಡೆಲಿವರಿ ಆಗ್ತಾ ಇಲ್ಲ, ಅವರ ಡಿಸ್ಟರ್ಬೆನ್ಸ್ಗೂ ಏನೇನೋ ಆಯಿತು. ಅದನ್ನೇ ಡಬ್ ಮಾಡಿಸಿದ್ರು, ಆಡಿಷನ್ನೇ ಡಬ್ ಮಾಡಿಸಿದ್ರು ನನ್ನ ಕೈಲಿ, ಆಯಿತಾ. ಆಮೇಲೆ ಈ ಹುಡುಗಿಗೆ ಆ್ಯಕ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಬಟ್ ಲುಕ್ ಎಲ್ಲ ತುಂಬ ಸೂಟ್ ಆಗ್ತಾಳೆ. ಹಾಂ, ಕ್ಯಾರೆಕ್ಟರ್ಗೆ ಸಖತ್ತಾಗಿ ಸೂಟ್ ಆಗ್ತಾಳೆ. ಅಷ್ಟೊತ್ತಿಗೆ ನಾನು ಸರಿ ಸರ್ ಒಂದು ಕೆಲಸ ಮಾಡ್ತೀನಿ, ನಾನು ಬಟ್ಟೆ ತೊಗೊಂಡು ಬಂದಿರೋದು ಒಂದೇ ದಿನಕ್ಕೆ, ನಾನು ಊರಿಗೆ ಹೋಗ್ಬಿಟ್ಟು ವಾಪಸ್ ಬರ್ತೀನಿ ಅಂತ. ನಾನು ಬರಬೇಕಾ ಬೇಡವಾ ಅಂತ ಹೇಳಿ, ಬರಬೇಕು ಅಂದರೆ ನಾನು ಲಗೇಜ್ ತೊಗೊಂಡು ಬರ್ತೀನಿ ಅಂತ. ಹಾಂ ನಾಳೆ 1-2 ದಿನ ಟೈಮ್ ಕೊಡ್ತೀನಿ, 2 ದಿನದಲ್ಲಿ ನಿನ್ನ ಲಗೇಜ್ ಏನಿದೆ ಎಲ್ಲ ತಗೊಂಡು ಇಲ್ಲಿ ಬ್ಯಾಂಗ್ಳೂರ್ ಬಾ ಅಂತ. ನನಗೆ ಏನು ಮಾಡ್ಬೇಕು ಗೊತ್ತಾಗಿಲ್ಲ, ಕಾಲೇಜಲ್ಲಿ ಡ್ರಾಪ್ ಮಾಡಬೇಕು, ಏನು ಮಾಡೋದು ಅಂತ. ಕಾಲ್ ಮಾಡಿದೆ. ಅವ್ರು ಹೇಳಿದ್ರು, ನಿನ್ನ ಲೈಫ್ಗೆ ಒಂದು ವೇ ಸಿಕ್ಕಿದೆ, ಹೋಗ್ಬಿಡು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ಲಗೇಜ್ ತಗೊಂಡು ಅಮ್ಮನ ಕರ್ಕೊಂಡು ವಾಪಸ್ ಬಂದೆ. ಅಂದರೆ ಬರೋ ಮುಂಚೆ ಏನಾಯಿತು ಅಂದರೆ, ನನಗೆ ಯಾರು ಕಾಲ್ ಮಾಡಿದ್ರು ಅಲ್ಲ, ಕರಣ್ ಅಂತ, ಅವ್ರಿಗೆ ಕಾಲ್ ಮಾಡಿದೆ. ನಾನು ಮ್ಯಾಂಗ್ಳೂರಿಂದ ಹೊರಡೋ ಮುಂಚಿನ ದಿವಸ. ಸರ್ ಕಾಲ್ ಮಾಡ್ತಾ ಇದ್ದೀನಿ, ಫಸ್ಟ್ ಪಿಕ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದೀನಿ, ಯಾಕಂದರೆ ನಾನು ಇಲ್ಲಿ ಕಾಲೇಜಲ್ಲಿ ಹೇಳಿಬಿಟ್ಟಿದ್ದೀನಿ, ಇಲ್ಲಿ ಹೋಗಲೇಬೇಕು, ಇಲ್ಲಾಂದರೆ ನನಗೆ ಮತ್ತೆ ಹೋಗೋದಕ್ಕೆ ನನಗೆ ಅದೊಂಥರ ಮುಜುಗರ. ಇಷ್ಟೆಲ್ಲ ಹೇಳಿಬಿಟ್ಟು ಹೇಗೆ ಕಾಲೇಜಿಗೆ ಹೋಗೋದಕ್ಕಾಗತ್ತೆ ಅಂತ. ಆಮೇಲೆ ಕಾಲ್ ಮಾಡಿದೆ, ಒಬ್ಬರು ಪಿಕ್ ಮಾಡಿಬಿಟ್ಟು ಅಂದರೆ ಇಬ್ಬರು ಕಾಲ್ ಮಾಡಿದ್ದು, ನಾನು ಡೈರೆಕ್ಟರ್ ಮತ್ತು ಮ್ಯಾನೇಜರ್ ಇಬ್ಬರಿಗೂ ಕಾಲ್ ಮಾಡಿದ್ದೀನಿ. ಒಬ್ಬರು ಪಿಕ್ ಮಾಡಿದ್ರು. ಹೇಳಿ ಮೌನವ್ರೆ. ಸರ್ ನಾನು ನಾಳೆ ಎಷ್ಟೊತ್ತಿಗೆ ಬರಬೇಕು, ನನಗೇನೂ ಗೊತ್ತಿಲ್ಲ. ಹಿ ವಾಸ್ ಲೈಕ್, ನೋಡಿ ನಾನು ಇರೋ ವಿಷಯನ ಹೇಳ್ಬಿಡ್ತೀನಿ, ನಮಗೆ ತಲೆಯಲ್ಲಿ ಬೇರೆ ಯಾರೋ ಇದ್ದಾರೆ, ಬಟ್ ರಾಮ್ಜಿ ಸರ್ ನೀವೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಆಲ್ರೆಡಿ ನಾವು ಒಬ್ರನ್ನ ಅಂದರೆ ಆಡಿಷನ್ ಓಕೆ ಮಾಡಿ ಫೈನಲೈಸ್ ಮಾಡಿಬಿಟ್ಟಿದ್ದೀವಿ ಅಂತ.
ನಿಮಗೆ ಡೈರೆಕ್ಟ್ ಆಗಿ ಹೇಳಿದ್ರು? ನಾವು ಫೈನಲೈಸ್ ಮಾಡಿಬಿಟ್ಟಿದ್ದೀವಿ, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ನಿಮ್ಮನ್ನ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವಳು ಆ್ಯಕ್ಟಿಂಗ್ ಸೂಪರಾಗಿ ಮಾಡ್ತಾಳೆ, ಲುಕ್ಸ್ ಓಕೆ ಓಕೆ, ಬಟ್ ನೀವು ಲುಕ್ಸಲ್ಲಿ 100% ಇದ್ದೀರಾ, ಆ್ಯಕ್ಟಿಂಗ್ ಬರಲ್ಲ ನಿಮಗೆ, ಪ್ರಾಬ್ಲಮ್ ಇದೆ ಅಂತ. ಅಂದರೆ ವೆರಿ ರೂಡಾಗಿ ಹೇಳಿದ್ರು, ನಾರ್ಮಲ್ ಆಗಿ ಹೇಳಿಲ್ಲ, ತುಂಬ ರೂಡಾಗಿ, ಅಂದರೆ ನಾನೇ ಒಂದು ಬ್ಯಾಕ್ ಆಫ್ ಆಗಿಬಿಡ್ಬೇಕು ಅನ್ನೋ ಥರ ಹೇಳಿದ್ರು. ಐ ವಾಸ್ ಲೈಕ್, ಸರ್ ಆಯಿತು ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ, ಮ್ಯಾನೇಜರಿಗೆ ಕಾಲ್ ಮಾಡಿಬಿಟ್ಟು ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಮ್ಯಾನೇಜರ್ಗೆ ಕಾಲ್ ಮಾಡಿದೆ, ಅವರು ಏನೋ ಕಾಲ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ರಾಮ್ಜಿ ಸರ್ಗೆ ಕಾಲ್ ಮಾಡಿದೆ, ಸರ್ ಏನು ಮಾಡಲಿ, ನಾನು ಬರಬೇಕಾ ಬೇಡವಾ ಅಂತ. ನಾನು ಬಾ ಅಂತ ಹೇಳಿದ್ಮೇಲೆ ಒಂದ್ಸಲಿ ಫಿಕ್ಸ್ ಅಮ್ಮ, ಬಾ ಅಷ್ಟೇ ಅಂತ. ಸರಿ ಅಂತ ನಾವು ಅಮ್ಮನ ಕರ್ಕೊಂಡು ಬಂದ್ವಿ. ಅವಾಗ ಏನು ಮಾಡಿಬಿಟ್ರು, ನಾನು ಬೆಳಿಗ್ಗೆ ಕರೆಕ್ಟಾಗಿ 8:00 ಅಲ್ಲಿದ್ದೆ, ಸಂಜೆವರೆಗೂ ಆಫೀಸಲ್ಲೇ ಇದ್ದೆ. ಅಂದರೆ ಯಾರೂ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಈವನ್ ಸರ್ಗೆ ಗೊತ್ತಿರಲಿಲ್ಲ ನಾನು ಬಂದಿದ್ದೀನೋ ಇಲ್ವೋ ಅಂತ. ನಂಗೆ ಕಾಲ್ ಮಾಡೋಕ್ಕೆ ಭಯ, ಬಿಕಾಸ್ ಸುಮ್ಮನೆ ಯಾರು ಅವ್ರಿಗೆ ಕಾಲ್ ಮಾಡೋಕ್ಕೆ ನಾವೇನು, ಅದಕ್ಕೆ ನಾನು ಕಾಲ್ ಮಾಡ್ತಿರ್ಲಿಲ್ಲ. ಮ್ಯಾನೇಜರಿಗೆ ಕಾಲ್ ಮಾಡಿದೆ, ಬರ್ತೀವಮ್ಮ ಬರ್ತೀವ ಅಂತ ಹೇಳ್ತಿದ್ರು. ಬೆಳಿಗ್ಗೆ ತಿಂಡಿ ಮಾಡಿದ್ದೀನಿ ಆಫೀಸಲ್ಲಿ, ಮಧ್ಯಾಹ್ನ ಊಟ ಮಾಡಿದ್ದೀನಿ, ಸಂಜೆ ಸ್ನ್ಯಾಕ್ಸ್ ತಿಂತಿದ್ದೀನಿ, ಇನ್ನೂ ಬರಲಿಲ್ಲ ಯಾರು. ಸೊ ಈ ಥರ ವೆಯ್ಟ್ ಮಾಡಿದೆ ಒಂದಿನ, ಸುಮ್ಮನೆ ಕಾಯಿಸ್ತಾ ಇದ್ರು. ಆಮೇಲೆ ಸಂಜೆ ಸರ್ ಬಂದರು. ಸರ್ ಕ್ಯಾಬಿನಿಗೆ ಬಾ, ಇಲ್ಲೇ ಏನು ಮಾಡ್ತಿದ್ದೆ? ಸರ್ ನಾನು ಬೆಳಿಗ್ಗೆನೇ ಬಂದಿದ್ದೀನಿ, ಯಾರೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅಂತ. ಅಯ್ಯೋ, ನನಗೆ ಬೆಳಗಿಂದ ಮೀಟಿಂಗ್ ಇತ್ತು, ನನಗೆ ಗೊತ್ತೇ ಇಲ್ಲ ನೀನು ಬಂದಿರೋದು. ಒಂದು ಕೆಲಸ ಮಾಡು, ನಾಳೆಯಿಂದ ಆ್ಯಕ್ಟಿಂಗ್ ಕ್ಲಾಸು, ಆಮೇಲೆ ಡ್ರೈವಿಂಗ್ ಕ್ಲಾಸು, ಡ್ಯಾನ್ಸ್ ಕ್ಲಾಸ್ 3ಕ್ಕೂ ನೀನು ಹೋಗಬೇಕು ನಾಳೆಯಿಂದ ಅಂತ. ಸರಿ ಅಂತ ಹೇಳಿ ನೆಕ್ಸ್ಟ್ ದಿನದಿಂದ ರೊಟೀನ್ ಸ್ಟಾರ್ಟ್ ಆಯಿತು. ಡ್ರೈವಿಂಗ್ ಹೋಗ್ತಾ ಇದ್ದೆ, ಆ್ಯಕ್ಟಿಂಗ್ ಹೋಗ್ತಾ ಇದ್ದೆ, ಆ್ಯಂಡ್ ಡ್ಯಾನ್ಸ್ 3ಕ್ಕೂ. ಅದೇನಾಯಿತು ಅಂದರೆ, ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗುವಾಗ ಅವರು ಎಲ್ಲ ದೊಡ್ಡವರೆಲ್ಲ ಇದ್ದರು. ಅವ್ರು ಕಾಕ್ರೋಚ್ ಅವರು, ಆಮೇಲೆ ಇನ್ನು ಕೆಲವರೆಲ್ಲ ಕಾಕ್ರೋಚ್ ಎಲ್ಲ ಇರ್ತಾಯಿದ್ರು. ಐ ವಾಸ್ 18 ಅವಾಗ. ನಾನು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಮ್ಮ ರೈಟರ್ನ ಕರ್ಕೊಂಡು ಹೋಗಿದ್ದೆ. ನನ್ನ ರೈಟರ್, ನಾನು, ಅಮ್ಮ 3 ಜನ ಹೋಗ್ತಾ ಇದ್ವಿ. ಅವ್ರ ರೈಟರ್ ಅಂದರೆ ಅವರು ನಮ್ಮ ಆಲ್ ಓವರ್ ರಾಮಾಚಾರಿದು ಲುಕ್ಸ್ ಆ್ಯಂಡ್ ಫೀಲ್ ಎಲ್ಲ ಅವ್ರು ಮಾಡ್ತಾಯಿದ್ರು ಅವಾಗ. ಸೊ ಅವ್ರು ನಮ್ಮ ಜೊತೆ ಬರ್ತಾಯಿದ್ರು. 1 ದಿನ 2 ದಿನ ಹೋದೆ. 3ನೇ ದಿನ ಅವರು ಟ್ರೈನರ್ ಹೇಳಿದ್ರು, ಆ ಹುಡುಗಿಗೆ ನಾವು ಕಲಿಸೋ ಅಗತ್ಯ ಇಲ್ಲ, ಅವಳೇ ಕಲ್ತ್ಕೊಳ್ತಾಳೆ ಅಂತ. ನನಗೆ ಅರ್ಥ ಆಗಿಲ್ಲ, ವಾಟ್ ಈಸ್ ಈ ಟೆಲ್ಲಿಂಗ್. ಸುಮ್ಮನೆ ಹೆಂಗೆ ನಾನೇ ಕಲಿತೀನಿ ಅಲ್ಲಿ, ಇನ್ನೇನು 3-4 ದಿನದಲ್ಲಿ ಶುರು ಆಗುತ್ತೆ, ನಾನು ಏನು ಕಲೀಲಿ ಅಂತ. ಅಷ್ಟೊತ್ತಿಗೆ ಇವ್ರು ಫುಲ್ ಗಾಬರಿ ಬಿದ್ದುಬಿಟ್ರು, ಯಾರು ನಮ್ಮ ಜೊತೆ ಬಂದಿರಲ್ಲ, ಫುಲ್ ಗಾಬರಿ ಬಿದ್ದುಬಿಟ್ರು. ಅಯ್ಯೋ ಏನು ಹಿಂಗೆ ಹೇಳ್ಬಿಟ್ರು ಅಂತ. ಅವರು ಅಂದ್ಕೊಂಡಿದ್ದು ನನಗೆ ಆ್ಯಕ್ಟಿಂಗ್ ಬರೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಡ್ರೈವಿಂಗ್ ಸಹ ಅಷ್ಟೇ, ನಂಗೆ ಡ್ರೈವಿಂಗ್ ತುಂಬ ಭಯ ಆವಾಗ. ನನಗೇನೂ ಗೊತ್ತೂ ಇರಲಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೆ, ಅವ್ರು ಏನು ಹೇಳ್ಕೊಡ್ತಿದ್ರು ಅದು ಮಾಡ್ತಾ ಇದ್ದೆ. ಅದರಲ್ಲಿ ಕಾರ್ ಓಡಿಸ್ಬೇಕಿತ್ತು ನಾನು ಮೇಯ್ನಾಗಿ. ಸೊ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಬರಲ್ಲ, ಅದ್ರ ಮಧ್ಯೆ ಕಾರ್ ಓಡಿಸ್ಬೇಕು, ತುಂಬ ಕಷ್ಟ ಆಗ್ತಿತ್ತು ನನಗೆ. ಶೂಟಿಂಗ್ ಫಸ್ಟ್ ಡೇ ಪ್ರೋಮೋ ಎಲ್ಲ ಆಯಿತು, ಇಂಟ್ರೊಡಕ್ಷನ್ ಮಾಡಿದ್ರು, ಅದೆಲ್ಲ ವಾಯ್ಸ್ ಇರಲ್ಲ ಅಲ್ಲ, ದಟ್ ವೆಂಟ್ ವೆಲ್, ಜಸ್ಟ್ ಲುಕ್ಕು ಅದು ಇದು ಎಲ್ಲ. ಆವಾಗ್ಲೂ ಕಾರ್ ಓಡಿಸೋದು ಅಂದರೆ, ನಾನು ಇಂಟ್ರೊಡಕ್ಷನಲ್ಲಿ ಕಾರ್ ಓಡಿಸ್ಬೇಕಿತ್ತು. ಅದನ್ನು ಯಾವ್ದು ಕೊಟ್ಟಿದ್ರು ಗೊತ್ತಾ, ಆಡಿ ಕೊಟ್ಟಿದ್ರು, ಓಪನ್ ಆಗುತ್ತಲ್ಲ ಅದು. ನನಗೇನು ಓಡ್ಸೋಕ್ಕೆ ಬರಲ್ಲ, ನಾನು ಹೇಳಿಬಿಟ್ಟೆ ನನಗೆ ಓಡ್ಸೋಕ್ಕೆ ಬರಲ್ಲ ಅಂತ. ಅವಾಗ ಅವ್ರು ಏನು ಮಾಡಿದ್ರು, ನೀವೇನು ಟೆನ್ಷನ್ ಮಾಡಬೇಡಿ, ನಾವು ಅದು ಲಾರಿ ತರಿಸಿದ್ದೀವಿ ಅಂತ. ಅದು ಲಾರಿ ಅದೇನೋ ಕಾರ್ನ ನಿಲ್ಲಿಸ್ಬಿಟ್ಟು ಶೂಟ್ ಮಾಡ್ತಾರಲ್ಲ, ನೈಸ್ ರೋಡಲ್ಲಿ ಮಾಡಿದ್ರು. ದಟ್ ವೆಂಟ್ ರಿಯಲಿ ವೆಲ್, ತುಂಬ ಚೆನ್ನಾಗಿ ಬಂತು. ಫಸ್ಟೇ ಇದರಲ್ಲಿ ಭಾವನಾ ಅಮ್ಮ ಆಮೇಲೆ ಸಿರಿ ಅಮ್ಮ ಇಬ್ಬರು ಅಮ್ಮಂದ್ರು ಇರ್ತಾರೆ ನನಗೆ. ಅಂದರೆ ಒಬ್ಬರು ನನ್ನ ಅಮ್ಮ, ಇನ್ನೊಬ್ಬರು ಸ್ಟೆಪ್ ಮದರ್ ಆ ಥರ. ಸೊ ಇಬ್ಬರಲ್ಲೇ ನಾನು ಯಾರನ್ನ ಚೂಸ್ ಮಾಡ್ತೀನಿ ಅಂತ. ಫಸ್ಟ್ ಟೈಮ್ ನಾನು ದೊಡ್ಡವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು. ಬಟ್ ನನ್ನ ತುಂಬ ಏನು ಹೇಳಿದ್ರು, ತುಂಬ ಕಂಫರ್ಟ್ ಮಾಡಿದ್ರು ಇಬ್ಬರು. ಇಟ್ ವಾಸ್ ರಿಯಲಿ ನೈಸ್. ಆಮೇಲೆ ಆ್ಯಕ್ಚುಯಲ್ ಶೂಟಿಂಗ್ ಶುರು ಆಯಿತು. ಆ್ಯಕ್ಚುಯಲ್ ಶೂಟಿಂಗ್ ಶುರು ಆಗಿದ್ದು ತಮಿಳ್ನಾಡಲ್ಲಿ. ಅಂದರೆ ಫಸ್ಟ್ ಇಂಟ್ರಡಕ್ಷನ್ ರಾಮಾಚಾರಿದು ಅದು ಇದು, ನಾನು ಅವ್ನು ಫಸ್ಟ್ ಮೀಟ್ ಅದೆಲ್ಲ ಕಾರೈಕುಡಿ ಅನ್ನೋ ಜಾಗದಲ್ಲಿ ಶೂಟ್ ಮಾಡಿದ್ರು. ಅಲ್ಲಿ ಏನಾಗ್ಬಿಡ್ತು, ನನಗೆ 3 ಜನ ಫ್ರೆಂಡ್ಸ್ ಇದ್ದರು ಸೀರಿಯಲಲ್ಲಿ. ನಾವು 4 ಜನ ಒಟ್ಟಿಗೆ ಹೋಗಿದ್ದೀವಿ ಶೂಟಿಂಗ್ಗೆ. ನಮ್ಮದಲ್ಲಿ 5 ದಿನ ಶೂಟಿಂಗೇ ಇಲ್ಲ. ನಮ್ಮದೇನು ಬೆಳಿಗ್ಗೆ ಶೂಟಿಂಗ್ ಹತ್ರ ಹೋಗೋದು, ಕಾರ್ ಇರುತ್ತಲ್ಲ, ಶೂಟಿಂಗ್ ಹತ್ರ ಹೋಗೋದು, ನೋಡೋದು, ವಾಪಸ್ ಬರೋದು, ಅಲ್ಲೇನಾದರೂ ತಿನ್ನೋದು, ರೂಮಲ್ಲಿ ಹೋಗಿ ಎಂಜಾಯ್ ಮಾಡೋದು, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆಮೇಲೆ ಶೂಟಿಂಗ್ ಶುರು ಆಯಿತು. ನನಗೆ ಫುಲ್ಲು ಇದು ಸ್ಕ್ರೀನ್
ಅಲ್ಲಿ ಮಾನಿಟರ್ ನೋಡಿದ ತಕ್ಷಣ ನನಗೆ ಓಕೆ ನಾನು ಚೆನ್ನಾಗಿ ಕಾಣ್ತೀನಿ ಅನ್ಕೊಳ್ಳೋದು. ಆಮೇಲೆ ಸೀನ್ ಪೇಪರ್ ನೋಡಿದ ತಕ್ಷಣ ಫುಲ್ ಮೀಟರ್ ಆಫ್ ಆಗ್ಬಿಡ್ತಿತ್ತು ನನಗೆ. ಈ ತರ ಡೈಲಾಗ್ ಎಲ್ಲ ನಾವೇನ್ ಗೊತ್ತಾ, ನಾನು ಸ್ಕೂಲಲ್ಲೇ ಒಂದ್ ಲೈನ್ ಓದೋದಿಕ್ ಕಷ್ಟ ಪಡ್ತಾ ಇದ್ದೆ. ಇವಾಗ ಪೇಜ್ ಗಟ್ಲೆ ಹಿಂಗ್ ಡೈಲಾಗ್ ಹೇಳೋದು ಅಂತ ನಾನು ತಲೆ ಕೆಟ್ಟು ಹೋಗ್ಬಿಡ್ತಿತ್ತು. ಆಮೇಲೆ ಇವನು ಋತ್ವಿಕ್ ಎಲ್ಲ ಆಕ್ಟ್ ಮಾಡೋದು ನೋಡಿ ನನ್ಗೆ ಇನ್ನೂ ಫುಲ್ ಕಾನ್ಶಿಯಸ್ ಆಗ್ಬಿಡ್ತಿದೆ. ಅವನೆಲ್ಲ ಹೇಗೆ ಅಂದ್ರೆ ಒಂದೊಂದು ಪೇಪರ್ ಅಂದ್ರೆ ಒಂದೊಂದು ಸೀನ್ ಫುಲ್ ಒಂದು ಇವಾಗ ಡೈಲಾಗಲ್ಲಿ ಒಂದು 12 ಲೈನ್ ಇದೆ ಅಂದ್ರೂ ಈಸಿಯಾಗಿ ತಗೊಂಡ್ಬಿಡ್ತಿದ್ದ. ಋತ್ವಿಕ್ ಅಂದ್ರೆ ನಿಮ್ ಕೋ-ಆರ್ಟಿಸ್ಟ್? ಅಂದ್ರೆ ರಾಮಾಚಾರಿ ಪಾತ್ರ ಮಾಡಿರೋರು. ವೆರಿ ಅಂದ್ರೆ ಹೆಂಗ್ ಗೊತ್ತಾ, ಅವನು ಲುಕ್ಸ್ ಆಗಿರ್ಲಿ ಅಥವಾ ಅವ್ನ ಡೈಲಾಗ್ ಆಗಿರ್ಲಿ ಎವ್ರಿಥಿಂಗ್ ಆನ್ ಪಾಯಿಂಟ್. ನನಗೆ ಡೈಲಾಗ್ ಹೇಳಕ್ ಬರಲ್ಲ, ಆದ್ರೆ ಹೆಂಗೋ ತಗೊಳ್ತಾ ಇದ್ದ. ಅದು ಫಸ್ಟಿಗೆ ಏನಾಗ್ತಿತ್ತು, ಸ್ವಲ್ಪ ನ್ಯೂಸ್ ಹೇಳೋರ್ ತರ ಬರ್ತಾ ಇತ್ತು ಆಯ್ತಾ. ಬಟ್ ಸೀನ್ ಪೇಪರಲ್ಲಿ ನನಗೆ ಅದೇನೋ ಗೊತ್ತಿಲ್ಲ, ಸೀನ್ ಪೇಪರ್ ನೋಡಿದ ತಕ್ಷಣ ನಂಗೆ ಫುಲ್ ಶಿವರಿಂಗ್ ಶುರು ಆಗ್ತಿತ್ತು. ಆಮೇಲೆ ಎಲ್ಲ ಶುರು ಮಾಡಿದ್ರು. ನಂದು ಒಂದು ಮೇನ್ ರಾಮಾಚಾರಿ ಅಂತ ಸೀನ್ ಬಂದಾಗ ಅದು ಎಲ್ರಿಗೂ ತಲೆಗೆ ಬರುತ್ತೆ, ಆ ಸೀನ್ ಗೊತ್ತಿರುತ್ತೆ. ಕಾರ್ ಹಿಂಗ್ ಬಂದು ನಿಲ್ಲಿಸ್ಬೇಕು, ರಾಮಾಚಾರಿಗೆ ಇನ್ನೇನು ಗುದ್ದು ಬಿಡ್ತೀನಿ ಅನ್ನೋಷ್ಟರಲ್ಲಿ ಅವ್ನ ಕಾರ್ ಮೇಲೆ ಹತ್ತು ಬಿಡ್ತಾನೆ, ದೇವ್ರನ್ನ ಇಟ್ಕೊಂಡಿರ್ತಾನೆ. ಆ ಥರ ಒಂದು ಸೀನ್. ಫಸ್ಟ್ ಟೈಮ್ ರಾಮ್ಜಿ ಸರ್ ಸಾರಿ ಬೈದ್ಬಿಟ್ರು ನನಗೆ. ಅಂದ್ರೆ ನಾನೇನ್ ಮಾಡ್ಬೇಕು, ಅಲ್ಲಿಂದ ಅವ್ರು ಹತ್ತಿದ ತಕ್ಷಣ ಇಳ್ದು ಅವನಿಗೆ ಬೈಬೇಕು. ಫುಲ್ ಜನ ಇರ್ತಾರೆ, ಅಂದ್ರೆ ಏನ್ ಹೇಳೋದು, ಕ್ರೌಡ್ ಇರ್ತಾರೆ. ಈ ರಥ ತಗೊಂಡ್ ಹೋಗುವಾಗ ದೇವ್ರನ್ನ ತಗೊಂಡ್ ಹೋಗುವಾಗ ಜನ ಇರ್ತಾರಲ್ಲ, ಆತರ ಮುಂದೆ ಫುಲ್ ಚಂಡೆ ಅವರು ಆಮೇಲೆ ಡೋಲ್ ಅವರೆಲ್ಲ ಇದ್ದಾರೆ, ಹಿಂದೆ ಫುಲ್ ಜನ ಇರ್ತಾರೆ ಕಳಶ ಇಟ್ಕೊಂಡು. ಆತರ ನಾನು ಇಳಿದು ಬಿಟ್ಟು ಅವನಿಗೆ ಬೈಬೇಕು ಆಯ್ತಾ, ಹೇ ಇಡಿಯಟ್ ಅಂತ ಬೈಬೇಕು. ನಾನು ಇಳಿದ ತಕ್ಷಣ ಅದೇನಾಗುತ್ತೆ, ಅವನ್ ಕಾಲ್ ಮಧ್ಯ ನನ್ನ ಫೇಸ್ ಕಾಣ್ಬೇಕು. ಇಲ್ಲಿ ಜಿಮ್ಮಿ ಇಟ್ಟಿದ್ದಾರೆ, ಅವನ್ ಕಾಲ್ ಮಧ್ಯ ನನ್ನ ಫೇಸ್ ಕಾಣ್ಬೇಕು. ನಾನು 1-2 ಟೇಕ್ ಆಯ್ತು, ಅದು ಅಷ್ಟು ಟೇಕ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವನು ರೋಪಲ್ಲಿ ಇರ್ತಾನೆ. ಅವನಿಗೂ ಪ್ರಾಬ್ಲಮ್ಮು, ಇವ್ರಿಗೂ ಪ್ರಾಬ್ಲಮ್. ಸೊ 2 ಸತಿ ಆಯ್ತು. 3ನೇ ಸತಿಗೆ ಬೈದ್ಬಿಟ್ರು, ಹೇ ಕತ್ತೆ ಸರಿಯಾಗಿ ಮಾಡಕ್ಕಾಗಲ್ವಾ ಅಂತ, ಮುಖದ ಮೇಲೆ ಹೊಡೆದ್ಬಿಡ್ತೀನಿ ಅಂತ ಬೈದ್ರು. ನನ್ಗೆ ಫುಲ್ ಮೀಟರ್ ಆಫ್ ಅಲ್ಲಿಗೆ. ಆಮೇಲೆ ಏನಾಯ್ತು, ಇನ್ನೊಂದ್ಸಲಿ ಬೈದ್ರೆ ಎಲ್ರೂ ಮುಂದೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ನೆಕ್ಸ್ಟ್ ಟೇಕಲ್ಲಿ ಚೆನ್ನಾಗಿ ಮಾಡಿದೆ. ಅಲ್ಲಿಂದ ಓಕೆ ಆಯ್ತು. ಆಮೇಲೆ ಕಾರ್ ಓಡಿಸೋದ್ರ ಬಗ್ಗೆ ಅಂತೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ, ಕಾರೈಕುಡಿ ರೋಡಲ್ಲಿ ಹೆಂಗಿರುತ್ತೆ ಗೊತ್ತಾ, ಅಲ್ಲಿಂದ ಇಲ್ಲಿವರೆಗೆ ಅಷ್ಟೇ ರೋಡ್ ಇರೋದು. ಒಂದು ಕಾರ್ ಹೋಗ್ಬೋದು, ಅದ್ರ ಒಂದು ಕಾರ್ ಬಿಟ್ರೆ ಯಾರೋ ಒಬ್ಬ ನಡ್ಕೊಂಡು ಹೋಗ್ಬೋದು ಸೈಡಲ್ಲಿ, ಅಷ್ಟೇ ಜಾಗ. ಅಲ್ಲಿ ಚರಂಡಿ ಇಲ್ಲ ಅಥವಾ ಮನೆಗಳಿಗೆ ಸ್ಟೆಪ್ಸ್ ಇಲ್ಲ, ಏನೋ ಇಲ್ಲ. ಆ ಥರ ನಾನು ಏನು ಮಾಡೋದು ಅಂತ ಗೊತ್ತಿಲ್ಲ. ಆ ರೋಡ್ ಈಗ ನಾರ್ಮಲ್ ಇಷ್ಟು ದೊಡ್ಡ ಸ್ಪೇಸ್ ನೈಸ್ ರೋಡಲ್ಲಿ ಓಡ್ಸೋಕ್ಕೆ ನಮಗೆ ಕಷ್ಟ, ಇನ್ನು ಅಲ್ಲಿ ಹೇಗೆ ಓಡಿಸ್ಲಿ ಅಂತ. ಅದು ಸ್ಪೀಡಾಗಿ ಬೇರೆ ಓಡಿಸ್ಬೇಕು. ಆ ಟರ್ನ್ಗಳೆಲ್ಲ ಚಿಕ್ಕ ಟರ್ನ್, ಅದೆಲ್ಲ ತುಂಬ ಚೆನ್ನಾಗಿ ಓಡಿಸೋರಿಗೆ ಮಾತ್ರ ಅಲ್ಲಿ ಸಾಧ್ಯ ಓಡಿಸೋದಕ್ಕೆ, ಬೋರ್ಡ್ಗಳಿಗಂತೂ ಆಗಲ್ಲ. ಈಗ ಓಡಿಸಿ ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನಾನು ಇನ್ನೂ ಚೆನ್ನಾಗಿ ಕಲ್ತಿಲ್ಲ. ಕಲ್ತೇ ಇಲ್ಲ ಅಂದ್ರೆ ಉಗಿತಾರಲ್ವ, ಚೆನ್ನಾಗಿ ಕಲ್ತಿಲ್ಲ ಸರ್, ನಂಗೆ ಬರಲ್ಲ ಅಂತ. ಆಗತ್ತಮ್ಮ ಓಡಿಸು ಅಂತ ಹೇಳಿದ್ರು. ರವಿಚಂದ್ರ ಸರ್ ಬಂದಿದ್ರು, ಅವರು ಸ್ಟಂಟ್ ಮಾಸ್ಟರ್. ಅವರು ಫುಲ್ ಸಖತ್ತಾಗಿ, ಸರ್ ರವಿವರ್ಮ ಅವ್ರ ಹೆಸರು, ರವಿವರ್ಮ ಅಂತ ಸ್ಟಂಟ್ ಮಾಸ್ಟರ್. ಅವ್ರು ಫುಲ್ ಸಖತ್ತಾಗಿ ಎಲ್ಲ ಇದು ಸ್ಟಂಟ್ ಎಲ್ಲ ಮಾಡಿ ತಗೊಬಂದಿದ್ದಾರೆ. ಇವಾಗ ನಾನು ನಾರ್ಮಲ್ ರೋಡಲ್ಲಿ ನಾನು ಕ್ಲೋಸ್ ಅಪ್ ಇರುತ್ತೆ, ಅದು ನೋಡಿಸ್ಬೇಕು, ನಂಗೆ ಬರ್ತಾ ಇಲ್ಲ. ಇವಳು ನನ್ನ ಪಕ್ಕದಲ್ಲಿ 3 ಜನ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರು ನನ್ನ ಜೊತೆ ಇರ್ತಾರೆ. ಅವರಿಗೆ ಫುಲ್ ಗಾಬರಿ, ಇವಳೆಲ್ಲೋಗಿ ಇಟ್ಬಿಡ್ತಾಳೋ ಅಂತ. ಅವ್ರು ಏನಾಯ್ತು, ನಾನು ಟರ್ನ್ ಮಾಡು ಅಂತ ಹೇಳಿದ್ರು. ನಾನು ಟರ್ನ್ ಮಾಡೋಕೆ ಏನೋ ದೊಡ್ಡ ಗೊತ್ತಿರೋ ಥರ ಟರ್ನ್ ಮಾಡೋಕೆ ಹೋಗಿದ್ದೀನಿ. ಇವಳು ಸಡನ್ನಾಗಿ ಹ್ಯಾಂಡ್ ಬ್ರೇಕ್ ಎಳೆದ್ಬಿಟ್ಲು. ನನ್ನ ಫ್ರೆಂಡು ನಾನು ಗುದ್ಬಿಡ್ತೀನಿ ಅಂತ ಹ್ಯಾಂಡ್ ಬ್ರೇಕ್ ಎಳೆದ್ಬಿಟ್ಲು. ನಾನು ಹ್ಯಾಂಡ್ ಬ್ರೇಕ್ ತೆಗೆದು ಆಯಿತು ಸರಿ ಇವಾಗ ಟರ್ನ್ ತಾನೇ ಮಾಡ್ತೀನಿ ತಡೆ ಅಂತ ರಿವರ್ಸ್ ತಗೊಳ್ಬೇಕಿತ್ತು. ನಾನು ಸಡನ್ನಾಗಿ ಆಕ್ಸಿಲೇಟರ್ ಕೊಟ್ಬಿಟ್ಟೆ. ಇನ್ನೇನು ಜಸ್ಟ್ ಹೋಗಿ ಗೋಡೆಗೆ ತಾಗಬೇಕು, ಇಷ್ಟು ಗ್ಯಾಪಲ್ಲಿ ನಿಂತಿದೆ ಕಾರ್ ಆಯ್ತಾ. ಅಲ್ಲಿ ನನಗೆ ಗೊತ್ತಾಯ್ತು ನನ್ನ ಕೈಲಿ ಇದು ಆಗದೆ ಇರೋ ಕೆಲಸ ಅಂತ. ಆಮೇಲೆ ರಾಮ್ಜಿ ಸರೇ ಬಂದು 2 ನಿಮಿಷ ನಾನೇ ಹೇಳ್ಕೊಡ್ತೀನಿ, ಕಾಮಾಗಿ ಕೇಳಿಸ್ಕೊ, ಸರಿಯಾಗಿ ನೋಡು ಅಂತ. ಆಮೇಲೆ ಹೇಳ್ಕೊಟ್ರೆ ಒಂದು ಸ್ವಲ್ಪ ಓಕೆ ಆಗಿ ಡ್ರೈವ್ ಮಾಡೋ ಥರ ಆಯಿತು. ಅಲ್ಲಿಂದ ನನ್ನ ಜರ್ನಿ ಹಂಗೆ ಟೇಕ್ ಆಫ್ ಆಯಿತು. ಹೆಂಗೆ ಕಾರ್ ಓಡ್ಸೋಕೆ ಶುರು ಮಾಡಿದ್ನೋ ಹಂಗೆ ಸ್ಟಾರ್ಟ್ ಆಯಿತು. ಪ್ರತಿಯೊಂದನ್ನು ನೋಡಿ ಕಲಿಯೋಕೆ ಶುರು ಮಾಡಿದೆ. ನನ್ನ ಪುಣ್ಯಕ್ಕೇನು ಅಂದರೆ ಎಲ್ಲ ದೊಡ್ಡ ಆರ್ಟಿಸ್ಟ್ಗಳೇ ನನಗೆ ಸಿಕ್ಕಿದ್ದು. ಗುರುಪಪ್ಪ ಆಗಿರಲಿ, ಗುರುದತ್, ಆಮೇಲೆ ಭಾವನಾ ಅವರು,
ಅವ್ರು ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ರು ಫಸ್ಟು. ಆಮೇಲೆ ಸಿರಿ ಅಮ್ಮ, ಆಮೇಲೆ ಈಚೆ ರಾಮಾಚಾರಿ ಮನೆ ಕಡೆ ಬಂದರೆ ಶಂಕರ್ ಅಶ್ವಥ್ ಸರು, ಆಮೇಲೆ ಅಂಜಲಿ ಅಮ್ಮ, ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ಬಾಲರಾಜ್ ಸರು ಇದ್ರು. ಅವ್ರಗಳ ಜೊತೆ ಎಲ್ಲ ಏನಾಯಿತು ಅಂದರೆ ನನಗೆ ಭಯ. ಮೇಯ್ನಾಗಿ ನನಗೆ ಗುರುಪಪ್ಪ ನೋಡಿದ್ರೆ ಯಾವಾಗಲೂ ಭಯ ಆಗ್ತಿತ್ತು. ವಿಲನ್ ಥರ ನೋಡಿ 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 ನನಗೆ ಅಲ್ಲೋ ಅಯ್ಯೋ ಹೆಂಗೆ ಬೈತಾರೋ ಅದು ಅಂತ. ಬಟ್ ಹಿ ವಾಸ್ ಸೋ ಸ್ವೀಟ್. ಅಂದರೆ ನಾನು ಆ ಥರ ಪರ್ಸನ್ನ ಯಾವತ್ತೂ ಇಮ್ಯಾಜಿನೂ ಮಾಡಿರಲಿಲ್ಲ ಅವ್ರು ಆ್ಯಕ್ಚುಲಿ ಹಂಗಿರ್ತಾರೆ ಅಂತ. ಹಿ ವಾಸ್ ರಿಯಲಿ ಸ್ವೀಟ್. ಇವಾಗ್ಲೂ ನಾನು ಹೋಗಿ ಡ್ಯಾಡ್ ಅಂತ ತಪ್ಕೊಂಡ್ಬಿಡ್ತೀನಿ, ಅಷ್ಟು ಸ್ವೀಟ್ ಆರ್ಟ್ ಅವರು. ಆ್ಯಂಡ್ ಇವನ್ ಭಾವನಮ್ಮನೂ ಹೇಗಿದ್ರು ಅಂದರೆ ಫಸ್ಟಿಗೆ ಸ್ವಲ್ಪ ಬೈಯೋದು ಅದೆಲ್ಲ, ಅಂದರೆ ಶಿ ಈಸ್ ವೆರಿ ಸ್ಟ್ರಿಕ್ಟ್ ಅಲ್ವಾ. ನಮ್ಮಿಬ್ರಿಗೂ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ಇರ್ತಾ ಇತ್ತು ಗ್ಲಾಮರಸ್ ಅಂತ ಬಂದರೆ. ಇಬ್ಬರು ಹಾಗೆ, ನಾನು ಹೇಗೆ ಡ್ರೆಸ್ಸಿಂಗ್ ಮಾಡ್ತೀನೋ ಅವ್ರಿಗೆ ಸಹ ಹಾಗೆ ಇರ್ತಾ ಇತ್ತು. ಸೊ ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ನಾನು ಅಮ್ಮನಕ್ಕಿಂತ ಚೆನ್ನಾಗಿ ಕಾಣಬೇಕು ಅಂತ ನಾನು, ಅವರು ಶಿ ಈಸ್ ಆಲ್ವೇಸ್ ವೆರಿ ಗ್ಲಾಮರ್. ಆಮೇಲೆ ಆ್ಯಕ್ಟಿಂಗ್ ಅಂತ ಬಂದರೆ ತಿಂದಾಕ್ಬಿಡ್ತಿದ್ರು. ಆ್ಯಂಡ್ ಕಾಸ್ಟ್ಯೂಮ್ಸ್ ಅಂತ ಬಂದರೆ ಆನ್ ಪಾಯಿಂಟ್ ಆಯಿತಾ. ಅವರೆಲ್ಲ ನೋಡಿದಾಗ ನಮಗೆ ಒಂಥರ ಇನ್ಸ್ಪಿರೇಷನ್, ನಾವು ಹಿಂಗೆ ಕಾಣಬೇಕು, ನಾವು ಈ ಥರ ಆ್ಯಕ್ಟ್ ಮಾಡಬೇಕು ಅಂತ. ಸೊ ನಾನು ಅವ್ರನ್ನೆಲ್ಲ ನೋಡಿ ನೋಡಿ ಆ್ಯಕ್ಟಿಂಗ್ ಕಲ್ತಿದ್ದು. ಅಂಡ್ ಭಾವನಾ ಅವ್ರ ಡಿಸಿಷನ್ ಈಗ ನಿಮಗೆ ಗೊತ್ತಿರಬೇಕು. ಹೌದು. ಸೊ ಅವರು ಮದುವೆ ಆಗ್ದೇನೆ ತಾಯಿ ನನ್ಗೆ ಇವಾಗ ನನಗೆ ಕೇಳಿದ ತಕ್ಷಣ ಗೂಸ್ ಬಂಪ್ಸ್ ಬರುತ್ತೆ. ಆ್ಯಂಡ್ ನನ್ಗೆ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಬಿಕಾಸ್ ನಾನು ಅವ್ರ ಮಗ್ಳ ಪಾತ್ರ ಮಾಡುವಾಗ ಇಟ್ ವಾಸ್ ವೆರಿ ಡಿಫ್ರೆಂಟ್. ಅಂದರೆ ಅವ್ರ ಮನೆಯಿಂದ ಏನಾದರೂ ಮಾಡಿಸ್ಕೊಂಡು ಬರೋರು. ನಮಗೆಲ್ಲ ನಾನು ಪಿ ಜಿಯಲ್ಲಿ ಇರ್ತಾ ಇದ್ದೆ, ನನಗೆ ಯಾವುದಾದ್ರೂ ಮನೆ ಊಟ ಸಿಕ್ಕಿದ್ರೆ ಸಾಕು. ಈ ಊಟನೇ ಕಾಣದೇ ಇರೋರು ಹೇಗೆ ತಿಂತಾರೋ ಆ ಥರ ಫೀಲ್ ಆಗ್ತಾ ಇತ್ತು. ಅವ್ರ ಮನೆಯಿಂದ ಸೂಪರಾಗಿ ಬಿರಿಯಾನಿ, ಆಮೇಲೆ ಕೀಮಾ ಬಾಲ್ಸ್ ಅದು ಇದೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಅವಾಗ ನನ್ಗೆ ಅನ್ಸೋದು ಅಷ್ಟೇ, ಇವರೆಲ್ಲ ನಿಜವಾಗ್ಲೂ ಮಕ್ಳಿದ್ದಿದ್ರೆ ಹೇಗಿರ್ತಿತ್ತು. ಇವ್ರ ಮದುವೆನೇ ಆಗಿಲ್ಲ, ಮಕ್ಳಿದ್ದಿದ್ರೆ ಹೇಗೆ ಹಿಂಗೆ ನೋಡ್ಕೊಳ್ತಾ ಇದ್ರು. ಆ್ಯಂಡ್ ಇಷ್ಟೊಂದು ಪ್ರಿಟ್ಟಿ ಮಾಮ್ ಸಿಗೋದಕ್ಕೆ ದೇ ಮಸ್ಟ್ ಬಿ ಲಕ್ಕಿ ಅಂತ. ಬಟ್ ನಾನು ಆ್ಯಕ್ಚುಲಿ ರೀಸೆಂಟ್ಲಿ ಅಂಥದ್ದೇ ಒಂದು ಕಂಟೆಂಟ್ ಮೂವಿ ನೋಡಿದ್ದೆ, ನಿತ್ಯಾ ಮೆನನ್ ಅವ್ರದ್ದು ತಮಿಳ್ ಮೂವಿ. ಅದನ್ನ ನೋಡಿ ಒಂದು ವಾರನೂ ಆಗಿಲ್ಲ. ಅಂಡ್ ಐ ಸಾ ಹರ್ ನ್ಯೂಸ್, ಈ ತರ ಭಾವನಮ್ಮ ಈ ತರ ಆ ಸಿನಿಮಾಲಿ ನಿತ್ಯ ಮೆನನ್ ಮದುವೆ ಬೇಡ ನನಗೆ, ತಾಯಿ ಆಗ್ಬೇಕು ಅಂತ ಡಿಸಿಷನ್, ಸೇಮ್ ಡಿಸಿಷನ್ ಇಲ್ಲಿ ಈ ತರ. ಅಂಡ್ ಬಟ್ ಅದಲ್ಲಿ ಅವಳು ಲವ್ ಮಾಡಿ ಆ ಡಿಪ್ರೆಷನ್ ಇಂದ ಆ ಡಿಸಿಷನ್ ತಗೊಳ್ತಾರೆ. ಬಟ್ ದಿಸ್ ಇಸ್ ಡಿಫ್ರೆಂಟ್. ಇದೆಲ್ಲ ಹೇಗೆ ಅಂದ್ರೆ ದೇರ್ ಆರ್ ಮೆನಿ ವುಮೆನ್ಸ್ ಲೈಕ್ ದಿಸ್. ಅಂದ್ರೆ ಯಾರಿಗ್ ಮದ್ವೆ ಬೇಡ ಅಥವಾ ಲವ್ ಅಲ್ಲಿ ನಂಬಿಕೆ ಇಲ್ಲದೆ ಅವರು ಒಂಟಿಯಾಗಿ ಬದುಕ್ತಾ ಇರ್ತಾರೆ. ಬಟ್ ತಾಯ್ತನ ಅನ್ನೋದು ಐ ಗೆಸ್ ಎಲ್ಲ ಒಂದು ಹೆಣ್ಮಕ್ಳಿಗೂ ಬೇಕು ಅನ್ಸುತ್ತೆ. ಸೊ ಇವ್ರೇನ್ ಡಿಸಿಷನ್ ತಗೊಂಡಿದ್ದಾರೋ ದಟ್ಸ್ ರಿಯಲಿ ಪ್ರೌಡ್. ತುಂಬಾ ಖುಷಿ ಆಯ್ತು, ವೆರಿ ಇನ್ಸ್ಪೈರಿಂಗ್. ಅಲ್ಲ, ಅದು ಏನಕ್ಕೆ ಮೆಚ್ಚಬೇಕು ಅಂದ್ರೆ ಇಂಥ ಸಮಾಜದ ನಡುವೆ ಈಗ ಗೊತ್ತಲ್ಲ, ಈಗ ಅದು ಎಂತ ಡಿಸಿಷನ್. ಒಂದು 20 ವರ್ಷ ದೊಡ್ಡ ಕಮಿಟ್ಮೆಂಟ್, ಟ್ವಿನ್ಸ್ ಬೇರೆ ಮಕ್ಳು ಅವ್ರಿಗೆ ಆಗ್ತಿರೋದು. ವೆರಿ ಇನ್ಸ್ಪೈರಿಂಗ್. ಅಂದ್ರೆ ನನಗೆ ಕೇಳಿದ ತಕ್ಷಣ ಐ ವಾಸ್ ವೆರಿ ಶಾಕ್ಡ್. ಅವನಮ್ಮ ಇಂಥ ಡಿಸಿಷನ್ ತಗೊಂಡ್ರ ಅಂತ. ನಾನು ಇವಾಗ್ಲೂ ಹೇಳ್ತೀನಿ, ನನ್ನ ಫಸ್ಟ್ ಅಮ್ಮ ಅಂತ ಹೇಳೋದು ಅವ್ರನ್ನ. ನಾನು ಭಾವನಾ ಅವ್ರನ್ನ ಪಾಡ್ಕಾಸ್ಟ್ ಕರೆಸ್ಬೇಕಿತ್ತು, ಆಯ್ತಾ, ಲಾಂಗ್ ಟೈಮ್ ಮುಂಚೆನೆ ಮಾತಾಡ್ಬೇಕಿತ್ತು. ನಾನು ಅವಾಗ ತಾನೇ ಅವ್ರು ಬೇರೆ ಚಾನಲ್ ಇಂಟರ್ವ್ಯೂ ಕೊಟ್ಟೆ. ನಾನು ಬೇಡ, ಸ್ವಲ್ಪ ದಿನ ಗ್ಯಾಪ್ ಆಗ್ಲಿ, ಆಮೇಲೆ ಕಳ್ಸೋಣ ಅಂತ ಅನ್ಕೊಂಡೆ. ಮುಂದಕ್ಕೆ ಈಗ ಅವ್ರ ಮಕ್ಕಳ ಜೊತೆ ಮಾಡ್ಬೇಕು. ಹೌದು, ಅಂದ್ರೆ ಅವರು ನೋಡೋದಕ್ಕೆ ಶಿ ಲುಕ್ಸ್ ವೆರಿ ಅಗ್ರೆಸಿವ್ ಆಯ್ತಾ, ಬಟ್ ಶಿ ಇಸ್ ವೆರಿ ಸ್ವೀಟ್. ಅಂದ್ರೆ ಅವ್ರು ನನಗೆ ಆ ಟೈಮಲ್ಲಿ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ನನಗೆ ಫಸ್ಟಿಗೆ ರಾಮಾಚಾರಲ್ಲಿ ನನ್ನ ಮಾಡರ್ನ್ ಕಾಸ್ಟ್ಯೂಮ್ಸ್ ಇರೋದ್ರಿಂದ ತುಂಬಾ ಕಾಸ್ಟ್ಯೂಮ್ಸ್ಗೆ ಫ್ಯಾನ್ಸ್ ಇದ್ರು. ಏನೇ ಒಂದು ಕಾಸ್ಟ್ಯೂಮ್ ಹಾಕಿದ್ರು ಯಂಗ್ಸ್ಟರ್ಸ್ ಅಂದರೆ ಕಾಲೇಜ್ ಹೋಗೋರು ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ರು. ಸೊ ಅದಕ್ಕೆ ನಂಗೆ ಮೇಯ್ನ್ ಆಗಿ ಇನ್ಸ್ಪೈರಿಂಗ್, ಬಿಕಾಸ್ ಏನು ಗೊತ್ತಾ, ಒಂದು 50 ಎಪಿಸೋಡ್ಸ್ ಪ್ರೊಡಕ್ಷನ್ ಕಡೆಯಿಂದ ಕಾಸ್ಟ್ಯೂಮ್ಸ್ ಕೊಡ್ತಾರೆ. ಅದಾದಮೇಲೆ ನಾವೇ ಬೈ ಮಾಡಬೇಕು. ನಾನು ಅಂದರೆ ಅಲ್ಲಿವರೆಗೂ ಹಾಕೋದಕ್ಕಿಂತ ಅದಾದಮೇಲೆ ನಾನು ಅಂದರೆ ಅವಾಗೆಲ್ಲ ತುಂಬ ಖರ್ಚು ಮಾಡಿದ್ದಾರೆ. ಎಲ್ಲನೂ ಝಾರಾ, ವೆರಮೋಡ, ಮ್ಯಾಂಗೋ ಅಂಥದ್ರಿಂದನೇ ತೆಕ್ಕೊಟ್ಟಿರೋದು ಅವರು. ಸೊ ನಾನು ಅದಕ್ಕೆ ಮ್ಯಾಚ್ ಮಾಡಬೇಕು ನೆಕ್ಸ್ಟ್. ಆ್ಯಂಡ್ ಐ ಕ್ಯಾನ್ ಸ್ಪೆಂಡ್ ಸೋ ಮಚ್ ಆನ್ ಸ್ಟ್ಯಾಂಡರ್ಡ್ಸ್ ಬಿಡಬಾರ್ದು. ಆ್ಯಂಡ್ ನಾನು ಅಷ್ಟು ಸ್ಪೆಂಡ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಅವಾಗ ಅವ್ರು ಲಕ್ಷಾಂತರ ಗಟ್ಟಲೆ ಕಾಸ್ಟ್ಯೂಮಲ್ಲಿ ಹಾಕಿದ್ದಾರೆ. ನನಗೇನೆ ಕಾಸ್ಟ್ಯೂಮಿಗೆ ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಮ್ಯಾಚ್ ಮಾಡಬೇಕು. ಇನ್ನು ಲೋವರ್ ಬಜೆಟ್, ನಾನು ಅವಾಗ ತುಂಬ ಆನ್ಲೈನ್ ರೂಟ್ಸ್ ಎಲ್ಲ ಚೆಕ್ ಮಾಡಿ ಅದು ಇದು ಎಲ್ಲ ಮಾಡಿ ಅದಕ್ಕಿಂತ ಬೆಸ್ಟ್ ತಗೊಂಡು ಬಂದಿದ್ದೀನಿ. ಅಂದರೆ ಒಂದು ಏನು ಹೇಳೋದು, ಸಾರು ಅಂದರೆ ಕಾಸ್ಟ್ಯೂಮ್ಸ್ ನೆಕ್ಸ್ಟ್ ಲೆವೆಲ್. ಇವಾಗಲೂ ಅಷ್ಟೇ, ಇವಾಗ ಸ್ಯಾರಿ ಹಾಕ್ತೀನಿ,
ಸಾರಿಯಲ್ಲೂ ನಾನು ಒಂದ್ ಸಾರಿ ಹಾಕಿದ್ರೆ ಅದು ಎಲ್ಲಿಂದ ಪರ್ಚೇಸ್ ಮಾಡಿರ್ತೀನಿ ಅಲ್ಲಿ ಸ್ಟಾಕ್ಸ್ ಖಾಲಿ ಆಗುತ್ತೆ. ಬಟ್ ಒಂದ್ ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ಬೇಕು, ಆಯ್ತು ಸುಳ್ಳು ಹೇಳ್ಬಾರ್ದು, ಆಯ್ತು ಒಂಚೂರು ಸುಳ್ಳು ಹೇಳ್ಬಾರ್ದು. ಓಕೆ. ಯಾವ್ದೋ ಒಂದ್ ಬಟ್ಟೆ ತುಂಬಾ ಇಷ್ಟ ಆಗಿರೋದು, ಒಂದು ಕಾಸ್ಟ್ಯೂಮ್ ಹಾ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು, ಓಕೆ. ಮನೆಗ್ ಬರುತ್ತೆ, ಹ್ಮ್. ಶೂಟಿಗೆ ಯೂಸ್ ಮಾಡೋದು, ಹ್ಮ್. ನೆಕ್ಸ್ಟ್ ಡೇ ಸೈಜ್ ಆಗಿಲ್ಲ ಅಂತ ವಾಪಸ್ ಕೊಡೋದು. ಆಕ್ಚುಲಿ ಯಾವತ್ತೂ ನಾನು ಆತರ ಮಾಡಿಲ್ಲ. ಅಲ್ಲ ಇದು ಮಾಡ್ತಾರೆ ಗೊತ್ತಲ್ಲ ಇದು. ನನಗೆ ಗೊತ್ತು, ಯಾಕಂದ್ರೆ ನಂಗೆ ತುಂಬಾ ಜನ ಹೇಳ್ತಾ ಇದ್ರು ಆತರ ಮಾಡು ಅಂತ. ಬಟ್ ನನ್ಗೆ ನಾನೊಂಥರ ಫಸ್ಟೇ ಸ್ವಾಭಿಮಾನಿ ನಾನು. ನನ್ಗೆ ಇವಾಗ ಏನೋ ನಾನೊಂದು ತಗೊಂಡ್ರು ಅದ್ರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರ ತಗೊಳ್ಳೋದು. ಇವಾಗ ನನ್ಗೆ ಒಂಚೂರು ಓಕೆ ಓಕೆ ಇದೆ ಅಂದ್ರೆ ನಾನು ವಾಪಸ್ ಕಳಿಸ್ಬಿಡ್ತಿದ್ದೆ, ನನ್ಗೆ ಬೇಡ ರಿಟರ್ನ್ ಅಂತ. ಬಟ್ ನನ್ಗೆ ನಾನೇನು ಅಂದ್ರೆ ನಾನು ಪ್ರತಿಯೊಂದು ಏನು ತಗೊಂಡ್ರು ನಂಗೆ ತುಂಬಾ ಇಷ್ಟ ಆಗಿ ತಗೊಳ್ಳೋದು. ಸೊ ಅದನ್ನ ನಾನು ಯಾರಿಗೂ ಕೊಡೋಕ್ಕೂ ಇಷ್ಟಪಡಲ್ಲ. ಆ್ಯಂಡ್ ಏನ್ ಹೇಳೋದು ಅಂಥದ್ದು ಮಾಡೋಕ್ಕೂ ಇಷ್ಟಪಡಲ್ಲ. ಬಟ್ ನಂಗೆ ತುಂಬಾ ಜನ ನೋಡಿದ್ದೀನಿ ಆ ಥರ ಮಾಡೋರ್ನ. ಅವ್ರಿಗೆ ಹೇಳ್ತಾರೆ, ನಿಮ್ಗೆ ನಾಚಿಕೆ ಆಗಲ್ವಾ ಹಂಗೆಲ್ಲ ಮಾಡ್ತೀರಾ ಅಂತ. ನಿಂಗೆ ಗೊತ್ತಾ ಆ ಥರ ತುಂಬಾ ಜನ ಮಾಡಿ ಇವಾಗ ಸ್ಕಿನ್ ಅಲರ್ಜೀಸ್ ಅಂತ ಹೇಳ್ತಾರೆ. ಕರೆಕ್ಟ್, ಯಾರ್ಯಾರೋ ಯೂಸ್ ಮಾಡಿರ್ತಾರೆ. ಇದ್ರಿಂದಾನೇ ಆಗೋದು ಸ್ಕಿನ್ ಅಲರ್ಜೀಸ್ ಅಂತ. ತುಂಬಾ ಜನ ಇಶ್ಯೂಸ್ ಇದೆ. ತುಂಬಾ ಜನ ಹೇಳ್ತಾರೆ, ಅಯ್ಯೋ ನಂಗೆ ಅಲ್ಲಿ ಅಲರ್ಜಿ ಇದೆ ಇಲ್ಲಿ, ಅದೆಲ್ಲ ಬಿಕಾಸ್ ಆಫ್ ದ್ಯಾಟ್. ಹಿಂಗ್ ಬಟ್ಟೆಗಳು ಯಾರು ಹಾಕೋದು. ಅವ್ರು ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಬೆಳಗಿಂದ ಸಂಜೆ ಯೂಸ್ ಮಾಡ್ತಾರೆ. ಕರೆಕ್ಟ್. ಅವ್ರು ಸ್ನಾನ ಮಾಡಿರ್ತಾರ ಇಲ್ವಾ ಅಂತಾನು ನಮ್ಗೆ ಗೊತ್ತಿರಲ್ಲ. ಮತ್ತೆ ಅವ್ರು ಅದು ವಾಶ್ ಮಾಡು ವಾಪಸ್ ಕೊಡಕ್ ಆಗಲ್ಲ, ಟ್ಯಾಗೇ ತೆಗಿಯಕ್ ಆಗಲ್ಲ. ಸೊ ಅದೆಲ್ಡು ಏನ್ ಮಾಡ್ತಾರೆ, ಅದನ್ನ ಹಾಗೆ ರಿಟರ್ನ್ ಮಾಡ್ಬಿಡ್ತಾರೆ. ಅಂಡ್ ಇವ್ರು ಅದನ್ನೇ ನಮಗ್ ಕೊಡ್ತಾರೆ. ಕರೆಕ್ಟ್. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಪ್ರತಿಯೊಂದು ಕಾಸ್ಟ್ಯೂಮ್ನು ವಾಶ್ ಮಾಡೇ ಯೂಸ್ ಮಾಡೋದು. ಬಿಕಾಸ್ ಐ ನೋ ದೀಸ್ ಆರ್ ದ ಪ್ರಾಬ್ಲಮ್ಸ್. ಈಗ ಏನ್ ಗೊತ್ತಾ, ನಮ್ಗೆ ನಾವು ಸೆನ್ಸಿಟಿವ್ ಇರ್ತೀವಿ. ನಾವು ಪ್ರತಿ ಸಲ ಹೋಗ್ಬಿಟ್ಟು ಹಿಂಗ್ ಮಾಡಿ ಎವ್ರಿ ಟೈಮ್ ಡಾಕ್ಟರಿಗೆ ಹೋಗ್ಬಿಟ್ಟು ಟಾರ್ಚರ್ ಕೊಡೋಕ್ಕಾಗಲ್ಲ. ನನ್ಗೆ ಅಂಥದ್ದಾಗಿದೆ. ನನಗೆ ತುಂಬಾ ಸ್ಕಿನ್ ಅಲರ್ಜೀಸ್ ಮುಂಚೆ. ಅಂದರೆ ಮ್ಯಾಂಗ್ಳೂರಲ್ಲಿ ಇದ್ದಾಗ ನನಗೆ ಒಂದು ಫುಡ್ ಆಗಿರಲಿ, ಒಂದು ನೀರಾಗಿರಲಿ, ಪ್ರತಿಯೊಂದು ನಾನು ನೋಡ್ಕೊಳ್ಬೇಕಿತ್ತು. ಯಾವಾಗ ನಾನು ಬ್ಯಾಂಗ್ಳೂರ್ ಬಂದು ಅದನ್ನೆಲ್ಲ ತಲೆಯಿಂದ ತೆಗ್ದಾಕಿ ಶೂಟಿಂಗ್ ಹೋಗೋಕೆ ಶುರು ಮಾಡಿದ್ನೋ ಅವಾಗೆಲ್ಲ ಕ್ಲಿಯರ್ ಆಯಿತು. ಮೇಯ್ನಾಗಿ ಏನು ಗೊತ್ತಿ, ಈ ಅಲರ್ಜೀಸು ಅಥವಾ ಈ ಹೆಲ್ತ್ ಇಶ್ಯೂಸ್ ಅನ್ನೋದು ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ನಂಬಿರೋದು. ಇವಾಗ ನಂಗೊಂದು ಜ್ವರ ಬರುತ್ತೆ, ನನಗೆ ನನ್ನ ಕಸಿನ್ಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಡಾಕ್ಟರ್ ಹತ್ರ ಹೋಗು, ಡಾಕ್ಟರ್ ಹತ್ರ ತೋರಿಸು. ನಾನು ಇಲ್ಲಿವರೆಗೂ ಜ್ವರ ಬಂದರೆ ನಾನು ಹಬ್ಬ ಅಂದರೆ ಒಂದು 2-3 ಸತಿ ಹೋಗಿದ್ದೀನಿ ನನ್ನ ಹೋಲ್ ಲೈಫ್ ಟೈಮಲ್ಲಿ. ಬಿಟ್ಟರೆ ನಾನು ಯಾವತ್ತೂ ಜ್ವರ ಬಂತು, ಶೀತ ಆಯಿತು ಅಥವಾ ತಲೆನೋವು ಅಂತ ಡಾಕ್ಟರ್ ಹತ್ರ ಓದೋಳೆ ಅಲ್ಲ. ಏನೇ ಆಗಿರಲಿ, ಅದು ನಮ್ಮ ಮೈಂಡ್ ಸೆಟ್. ನಾನು ಸರಿ ಹೋಗ್ತೀನಿ, ನಾಳೆ ಸ್ಟ್ರಾಂಗ್ ಆಗಿ ಅಲ್ಲಿ ಕಮ್ ಬ್ಯಾಕ್ ಅಂತ ಹೇಳಿದ್ರೆ ನೆಕ್ಸ್ಟ್ ದಿನ ನಾನು ಸೂಪರ್ ಆಗಿರ್ತೀನಿ. ನನ್ನ ಮೈಂಡ್ ಸೆಟ್ ಅದು. ನಾನು ಇಲ್ಲಿವರೆಗೂ ಡಾಕ್ಟರ್ ಅಂತ ಜಾಸ್ತಿ ಹೋಗಿದ್ದೇ ಇಲ್ಲ. ಈವನ್ ಸ್ಕಿನ್ ಪ್ರಾಬ್ಲಮ್ ಆಗಲಿ, ತುಂಬ ಪ್ರಾಬ್ಲಮ್ಸ್ ಆಗಿದೆ ನನಗೆ. ಇವಾಗ ಆಬ್ವಿಯಸ್ಲಿ ಒಂದು ಹೆಣ್ಣು ಅಂದಮೇಲೆ ಎಲ್ಲಾನು ಬರುತ್ತೆ. ಬಟ್ ಹಾಗೆ ಅಂತ ಹೇಳ್ಬಿಟ್ಟು ಎವ್ರಿ ಟೈಮ್ ವಿ ಕ್ಯಾನ್ ಗೋ ಫಾರ್ ಡಾಕ್ಟರ್. ಇವಾಗ ಡಾಕ್ಟರ್ಸು ಅಷ್ಟೇ, ನಾನು ಎಷ್ಟೋ ಸಲ ವರ್ಕ್ ಆಗಿಲ್ಲ ನನಗೆ. ಸೊ ಅವಾಗ ನಾನು ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ, ನಾನು ಹೋಗಲ್ಲ, ಮನೆ ರೆಮಿಡೀಸೇ ಏನೋ ಟ್ರೈ ಮಾಡ್ತೀನಿ. ಸೊ ಐ ಆಮ್ ಅ ಪರ್ಸನ್ ಲೈಕ್ ದಟ್. ನಾನು ಎವ್ರಿ ಟೈಮು ಡಾಕ್ಟರು ಅದು ಇದು ಅಂತ ಹೋಗೋಳಲ್ಲ. ಹೋಮ್ ರೆಮಿಡೀಸ್ ಏನಿದೆ ಚೆಕ್ ಮಾಡ್ತೀನಿ. ಅದರಲ್ಲೂ ಕ್ಯೂರ್ ಆಗಿಲ್ಲ, ಇನ್ನೂ ಟೈಮ್ ತಗೊಳ್ತಾ ಇದೆ ಅಂದ್ರೆ ದೆನ್ ಐ ಗೋ ಟು ಡಾಕ್ಟರ್. ಈಗ ಸೀರಿಯಲ್ ತುಂಬಾ ಚೆನ್ನಾಗಿ ನಡೀತಿತ್ತು, ನಿಮ್ದು ನಡೀತಿದೆ, ಹೆಸರೆಲ್ಲ ಬಂತು, ಒಳ್ಳೆ ದುಡ್ಡು ಬಂತು, ಎಲ್ಲಾನು ಓಕೆ. ಇದೇ ಟೈಮಲ್ಲಿ ಸಿನಿಮಾಗಳು ಆಫರ್ ಬಂದಿದ್ದು ಅಥವಾ ಯಾರು ಸಿನಿಮಾ ಮಿಸ್ ಮಾಡ್ಕೊಂಡಿದ್ದು? ನಾನು ಐ ಗೆಸ್ ರಾಮಾಚಾರಿ ಸ್ಟಾರ್ಟ್ ಆದಾಗ್ಲಿಂದ ಒಂದು ಸ್ವಲ್ಪ ಟೈಮ್ ಬಿಟ್ಟು ನನಗೆ, ಅಂದ್ರೆ ಒಂದು ಸ್ವಲ್ಪ ಟೈಮ್ ಅಂದರೆ ನಾಟ್ ಇವನ್ ಎ ಇಯರ್ ಅನ್ಕೊಳ್ಳಿ, ನಾಟ್ ಇವನ್ ಎ ಇಯರ್, ಒಂದು 6-7 ಮಂತ್ಸ್ ಆದಾಗೇನೆ ನಂಗೆ ಆಫರ್ಸ್ ಬರೋಕ್ಕೆ ಶುರು ಆಗಿತ್ತು ಸಿನಿಮಾಗಳಿಗೆ. ಬಟ್ ನನಗೆ ನಾಲೆಡ್ಜ್ ಇಲ್ಲ. ಐ ಟೋಲ್ಡ್ ಯು, ಅಂದ್ರೆ ನನಗೆ ಸೀರಿಯಲ್ಗೆ ಬರೋದಕ್ಕೂ ಸಹ ಐ ಹ್ಯಾಡ್ ನೋ ನಾಲೆಡ್ಜ್ ಅಬೌಟ್ ದಿಸ್. ಬಟ್ ಆಕ್ಟಿಂಗ್ ಒಂದೇ ಸೇಮ್ ಅಲ್ವಾ, ಇಲ್ಲಿ ಮಾಡೋದು ಒಂದೇ, ಅಲ್ಲಿ ಮಾಡೋದು? ನೋ, ಇಟ್ಸ್ ಡಿಫ್ರೆಂಟ್. ಬಟ್ ನನಗೆ ರಾಮಾಚಾರಿಯಲ್ಲಿ ಆಕ್ಚುಲಿ ತುಂಬಾ ಪ್ರಿಪ್ರೇಷನ್ಸ್ ಮಾಡಿದ್ದಾರೆ ಸಿನಿಮಾಗೆ ರೆಡಿ ಆಗೋ ಥರ. ಓಕೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ರಾಮ್ಜಿ ಸರ್ಗೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಸೀರಿಯಲ್ ಅವರು ತುಂಬಾ ಲ್ಯಾಗ್ ಮಾಡ್ತಾರೆ, ಡೈಲಾಗ್ಸ್ನ, ಇಮೋಷನ್ಸ್ನ ಲ್ಯಾಗ್ ಮಾಡ್ತಾರೆ, ಎಕ್ಸ್ಪ್ರೆಷನ್ ಲ್ಯಾಗ್ ಮಾಡ್ತಾರೆ ಅಂತ. ಬಟ್ ನನ್ಗೆ ಯಾವತ್ತೂ ಆ ಥರ ಫೀಲ್ ಆಗಿಲ್ಲ. ಈವನ್ ನಾನು ಸಿನಿಮಾಗೆ ಹೋದಾಗ, ನಾನು ಸಿನಿಮಾ ಮಾಡ್ದಲ್ಲ, ಅದರಲ್ಲೂ ಅವ್ರು ಏನು ಹೇಳಿದ್ರು ಅಂದರೆ ಯು ಕ್ಯಾನ್ ಅಂದರೆ ಪುಲ್ ಔಟ್ ಎನಿ ಕ್ಯಾರೆಕ್ಟರ್ ಇನ್ ಯು ಅಂತ. ಯಾಕಂದರೆ ಎಲ್ಲರಿಗೂ ಅದು ಇರೋದಿಲ್ಲ. ಇವಾಗ ಅಮೃತವರ್ಷಿಣಿ ಅಂದರೆ ಏನು ಹೇಳ್ತಾರೆ, ಅಳೋದೆ, ಹೀರೋಯಿನ್ ಬರೀ ಅಳ್ತಾನೆ ಇರ್ತಾಳೆ. ಸೀರಿಯಲ್ ಹೇಳ್ತಾ ಇದ್ದೀನಿ ಆಯ್ತಾ. ಅಮೃತವರ್ಷಿಣಿ ಅಂದರೆ ಬರೀ ಅಳೋದೆ ಅಂತ. ಬಟ್ ನನ್ಗೇನಾಯ್ತು ಅಂದ್ರೆ ಫಸ್ಟ್ ಅಳೋದೆ. ಬಟ್ ಚಾರು ವಾಸ್ ರಿಯಲಿ ಡಿಫ್ರೆಂಟ್ ಫ್ರಮ್ ಅದರ್ ಹೀರೋಯಿನ್ಸ್. ಯಾಕಂದ್ರೆ ತುಂಬಾ ಬೋಲ್ಡ್,
ತುಂಬ ಅಹಂಕಾರ, ತುಂಬ ಸ್ಟ್ರಾಂಗ್ ಹುಡುಗಿ. ಅವಳಲ್ಲಿ ಚೇಂಜಸ್ ತರಬೇಕಿತ್ತು ಇವ್ರಿಗೆ. ಸೊ ಯಾವ ಥರ ಚೇಂಜಸ್ ತಂದಿದ್ದಾರೆ ಅಂದರೆ, ಫಸ್ಟ್ ಇವಳು ಏನು ಬೋಲ್ಡ್ ಆಗಿದ್ಲು, ಅಹಂಕಾರ, ನೆಗೆಟಿವ್ ಒಂಥರ, ಅಂದರೆ ಹೀರೋಗೆ ನೆಗೆಟಿವ್ ಆಗಿ ಇವಳು ಅಂದರೆ ಆಪೋಸಿಟ್. ಸೊ ನಮ್ಮಿಬ್ರು ಕ್ಯಾರೆಕ್ಟರ್ ಆಪೋಸಿಟ್ ಇರಬೇಕಿತ್ತು. ತುಂಬ ಅಹಂಕಾರ, ತುಂಬ ಗ್ಲಾಮರ್ ಆಗಿರಲಿ, ಆ ಥರ ಇದ್ದ ಪಾತ್ರನ ಟೋಟಲ್ ಆಗಿ ಸತಿ ಸಾವಿತ್ರಿ ತರಬೇಕು. ಸೊ ಅದ್ರ ಜರ್ನಿ ಹೇಗಿತ್ತು ಅಂದರೆ, ಪ್ರತಿಯೊಂದಕ್ಕೂ ನಾನು ಎಲ್ಲ ಥರ ಪಾತ್ರ ಮಾಡಿದ್ದೀನಿ. ಕುರುಡಿ ಆಗಿದ್ದೀನಿ, ಆಮೇಲೆ ಅಹಂಕಾರ ಇರೋ ಹುಡುಗಿಯಿಂದ ಸಾಫ್ಟ್ ಇದು serial ಲವೇಬಲ್ ಹುಡುಗಿ, ಆಮೇಲೆ ಏನೇನೋ ಟ್ರೈ ಮಾಡಿಸ್ಬಿಟ್ಟಿದ್ದು, ಒನಕೆ ಒಬ್ಬ ಒಂದು ಮಾಡಿಸಿದ್ದಾರೆ. ಆಮೇಲೆ ಏನು ಹೇಳೋದು, ತುಂಬ ಚೇಂಜಸ್ ತರಿಸಿದ್ದಾರೆ ಅದರಲ್ಲಿ. ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಅಂದರೆ ಯಾರೇ ಒಂದು ನನ್ನ ಕ್ಯಾರೆಕ್ಟರೈಸೇಷನ್ ನೋಡಿದ್ರೆ ಸಿನಿಮಾದವರು ಅವರೇ ಬಂದು ಆಫರ್ ಕೊಡಬೇಕು, ಆ ಥರ ರೆಡಿ ಮಾಡಿದ್ದಾರೆ ನನ್ನ. ಸೊ ನಂಗೆ ತುಂಬ ಆಫರ್ಸ್ ಬಂತು. ಅದರಲ್ಲಿ ನನಗೆ ಕೃಷ್ಣ ಪ್ರಣಯ ಸಖಿ ವಾಸ್ ಮೈ ಫೇವ್ರೆಟ್ ಅಲ್ಲಿ ಬಂದಿರೋದ್ರಲ್ಲಿ. ಗಣೇಶ್ ಅವ್ರ ಪಕ್ಕ ಹಾಂ, ಅದು ಏನಾಯಿತು ಅಂದರೆ, ಯಾಕೆ ಮಾಡ್ಲಿಲ್ಲ? ಆ ಟೈಮಲ್ಲಿ ಐ ವಾಸ್ ವೆರಿ ಡಿಸ್ಟರ್ಬ್ಡ್ ಫ್ಯಾಮಿಲಿ ಇಶ್ಯೂಸಿಂದ. ಐ ವಾಸ್ ನಾಟ್ ಏಬಲ್ ಟು ಟೇಕ್ ರೈಟ್ ಡಿಸಿಷನ್ಸ್. ಅಂದರೆ ತುಂಬ ನಾನು ಏನೋ ಯೋಚನೆ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ತುಂಬ ಡಿಸ್ಟರ್ಬ್ ಆಗಿದ್ದೆ ಆ ಟೈಮಲ್ಲಿ. ಸೊ ನಾನೇನು ಅಂದ್ಕೊಂಡೆ, ಇದು ಕೇರ್ಲೆಸ್ ಮಾಡಿಬಿಟ್ಟೆ. ಅವ್ರ ಕಾಲ್ ಪಿಕ್ ಮಾಡೋದು ಅದು ತುಂಬ ಕೇರ್ಲೆಸ್ ಮಾಡಿಬಿಟ್ಟೆ. ಆ್ಯಂಡ್ ತುಂಬ ತಪ್ಪಾಯಿತು ಆ ಟೈಮಲ್ಲಿ ಅದರಿಂದ. ಆಮೇಲೆ ಇನ್ನು ಅಂದರೆ ಯಾರು ಕಾಲ್ ಮಾಡಿದ್ರು ಅವ್ರು ನನಗೆ ಸಿಕ್ಕಿದಾಗ ಹಿ ವಾಸ್ ವೆರಿ ಡಿಸಪಾಯಿಂಟೆಡ್. ನಂಗೆ ತುಂಬ ಡಿಸಪಾಯಿಂಟ್ಮೆಂಟ್ ಇದೆ ನಿನ್ನ ಮೇಲೆ, ಅವತ್ತು ನೀನು ಕಾಲ್ ಪಿಕ್ ಮಾಡಲಿಲ್ಲ ಅಂತ. ಈವನ್ ಗಣೇಶ್ ಸರ್ ವಾಸ್ ವೆರಿ ಡಿಸಪಾಯಿಂಟೆಡ್. ಈ ಹುಡುಗಿ ಕಾಲೇ ಪಿಕ್ ಮಾಡಲ್ಲ, ಇನ್ನು ಸಿನಿಮಾ ಹೇಗೆ ಮಾಡ್ತಾಳೆ ಅಂತ ಹೇಳಿದ್ರು ಅಂತ. ಸೊ ಬೇಜಾರಾಯಿತು, ಬಟ್ ಏನು ಮಾಡೋಣ. ಬಟ್ ನೀವು ಅದು ಯಾಕಂತ ಅಂದರೆ ನಾನು ಹೇಗೆ ಅಂದರೆ, ಒಂದು ವಿಷಯದ ಬಗ್ಗೆ ಏನಾದರೂ ನಾನು ಡಿಸ್ಟರ್ಬ್ ಆದರೆ ಟೋಟಲಾಗಿ ಡಿಸ್ಟರ್ಬ್ ಆಗಿಬಿಡ್ತೀನಿ ನಾನು. ಅಲ್ಲ, ಬಟ್ ಪರ್ಸನಲ್ ಲೈಫ್ ಬೇರೆ, ಪ್ರೊಫೆಷನಲ್ ಲೈಫ್ ಬೇರೆ ಅಲ್ವಾ? ಬಟ್ ಆ ಟೈಮಲ್ಲಿ ನನಗೆ ಅಂದರೆ ಡಿಸಿಷನ್ ತಗೊಳ್ಳೋ ಇದರಲ್ಲಿ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಜಸ್ಟ್ ಅವಾಯ್ಡ್, ಅಂದರೆ ಎಲ್ಲ ಕಾಲ್ಸ್ ಅವಾಯ್ಡ್ ಮಾಡೋದು. ಹಾಂ, ಹೌದು. ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿತ್ತು ನನ್ನ ಫ್ಯಾಮಿಲಿ ವಿಷಯ. ಸೊ ಐ ವಾಸ್ ಲೈಕ್, ಡಿಸಿಷನ್ ತಗೊಳ್ಳೋದು ಅಥವಾ ನನ್ನ ಕಾಲ್ ಪಿಕ್ ಮಾಡಿ ಏನೋ ಒಂದು ತಪ್ಪಲ್ಲಿ ಐ ಅವಾಯ್ಡೆಡ್. ಸೊ ಅದೊಂದು ಮಿಸ್ ಆಯಿತು. ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಅಲ್ಲ, ತುಂಬಾ ಪರ್ಸನಲ್ ಅಥವಾ ಹೇಳುವಂಥದ್ದು? ಆ ಥರ ಏನು, ಅದೇ ಫ್ಯಾಮಿಲಿ ಇಶ್ಯೂಸ್, ಅಪ್ಪ ಅಮ್ಮನ ಕ್ಲಾಶ್. ಬಿಕಾಸ್ ನಮ್ಮ ಅಪ್ಪ ನಮ್ಮ ಜೊತೆ ಚೆನ್ನಾಗಿಲ್ಲ, ಅಂದರೆ ಅಮ್ಮ ಜೊತೆ ಚೆನ್ನಾಗಿದ್ದಾರೆ, ಬಟ್ ನಮ್ಮ ಜೊತೆ ಅಷ್ಟು ಇದಿಲ್ಲ. ಸೊ ಆ ಟೈಮಲ್ಲಿ ನನಗೆ ಅದು ತುಂಬ ತುಂಬ ಕಷ್ಟ ಆಯಿತು, ತುಂಬ ಡಿಸ್ಟರ್ಬ್ ಆಯಿತು. ಯಾಕಂದರೆ ಆಲ್ಮೋಸ್ಟ್ ನನ್ನ 4 years ಆಗ್ತಾ ಬಂತು. ಅಲ್ಲಿ ಅಂದರೆ ಯಾವಾಗ ಬ್ಯಾಂಗ್ಳೂರ್ ಶಿಫ್ಟ್ ಆದೆ ಅಲ್ಲಿಂದನೂ ನಮ್ಮಪ್ಪ ₹1 ನನಗೆ ಖರ್ಚು ಮಾಡಿಲ್ಲ. ಅಂದರೆ ನಾನು ಕೇಳಿದ್ರೆ ಕೊಡೋದಾಗಿರಲಿ, ನಾನೇ ಕೊಟ್ಟಿದ್ದೀನಿ. ಮನೆ ಲೋನ್ಗೆ, ಅದು ಇದು ಗೋಲ್ಡ್ ಬಿಡಿಸೋದಕ್ಕೆ ಅಂತೆಲ್ಲ ಕೊಟ್ಟಿದ್ದೀನಿ. ಬಿಟ್ಟರೆ ನಾನು ಯಾವತ್ತೂ ಕೇಳಲೂ ಇಲ್ಲ. ಅವರಾಗೆ ಅವರು ನನ್ನ ಮಗಳು ಹೇಗಿದ್ದಾಳೆ, ಏನು ಮಾಡ್ತಿದ್ದಾಳೆ, ಯಾವತ್ತೂ ಅದ್ರ ಬಗ್ಗೆ ಅವ್ರು ಬಾದರ್ ಕೂಡ ಮಾಡಿಲ್ಲ. ಆ್ಯಂಡ್ ಬಟ್ ಎಲ್ಲರ ಹತ್ರ ಹೇಳ್ಕೊಳ್ತಾ ಇದ್ರು, ನನ್ನ ಮಗಳು ಈ ಥರ ಹೀರೋಯಿನ್ ಹಿಂಗೆ ಮಾಡ್ತಾ ಇದ್ದಾಳೆ. ಆ್ಯಂಡ್ ಎವ್ರಿ ಒನ್ ಯೂಸ್ ಟು ಕಾಲ್ ಹಿಮ್ ಆ್ಯಂಡ್ ಹಿ ವುಡ್, ಅಂದರೆ ದೇ ವುಡ್ ಆಸ್ಕ್ ಹಿಮ್, ಈ ಥರ ನಿಮ್ಮ ಮಗಳು ಹೇಗಿದ್ದಾಳೆ, ಅವ್ರ ಜೊತೆ ಒಂದ್ಸಲ ಮಾತಾಡ್ಸೋಕ್ಕೆ ಕೊಡಿ ಅದು ಅಂತ. ಬಟ್ ಅವರು ಎವ್ರಿ ಟೈಮ್ ನೆಗೆಟಿವೇ ಹೇಳ್ತಾ ಇದ್ರು ನನ್ನ ಬಗ್ಗೆ. ಯಾವತ್ತೂ ನನ್ನ ಮಗಳು ತುಂಬ ಒಳ್ಳೆಯವಳು ಅದು ಯಾವತ್ತೂ ಮಾತಾಡಿಲ್ಲ ಅಂದ್ಕೊಳ್ತೀನಿ. ಸೊ ಆ ಟೈಮಲ್ಲಿ ದ್ಯಾಟ್ ವಾಸ್ ವೆರಿ ಹಾರ್ಟ್ ಬ್ರೇಕಿಂಗ್ ಫಾರ್ ಮೀ. ಅಂದರೆ ನಾನು ಇನ್ನೇನು ಮಾಡಲಿ ಅವ್ರಿಗೆ, ನನ್ನ ಇಷ್ಟಪಡೋದಕ್ಕೆ ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅಮ್ಮ ವಾಸ್ ವೆರಿ ಸಪೋರ್ಟಿವ್. ಅಂದರೆ ಪ್ರತಿ ಒಂದು ಮೂಮೆಂಟಲ್ಲಿ ನಾನು ಹೇಳ್ದಾಗೆ ಮಾಡೆಲಿಂಗ್ ಮಾಡುವಾಗ ನಮ್ಮ ಅಪ್ಪ ಬಿಡ್ತಾ ಇರಲಿಲ್ಲ ಅಂದ್ರೂ ನಮ್ಮಮ್ಮ ಕದ್ದು ಮುಚ್ಚಿ ಆದ್ರೂ ನಾನು ಹೇಳಿದ್ನ ಮಾಡಿಸ್ತಾ ಇದ್ರು. ಈವನ್ ನನಗೇನು ಇಷ್ಟ ಬಂದಿದ್ದನ್ನ ಹಾಕೊಳ್ಳೋಕೆ ನನಗೆ ಅವಕಾಶ ಇರಲಿಲ್ಲ. ಬಟ್ ಐ ವುಡ್ ಗೋ ಆಪೋಸಿಟ್. ನಾನು ಹೋಗ್ತಾ ಇದ್ದೆ, ನಾನು ಹಾಕ್ಕೊಳ್ತಾ ಇದ್ದೆ, ನನಗೆ ಇಷ್ಟ ಬಂದಿದ್ದು ನಾನು ಹಾಕ್ಕೊಳ್ತಾ ಇದ್ದೆ. ನಾನು ಮುಂಚೆಯಿಂದನೂ ಒಂಥರ ಚಾಲೆಂಜಿಂಗ್ ಪರ್ಸನ್ನೇ. ಯಾಕಂದರೆ ನನ್ನ ತುಂಬ ಹೀಗೆ ಹಿಡ್ಕೊಂಡು ಬೆಳೆಸಿದ್ರಲ್ವ. ಸೊ ನಾನು ಯಾವಾಗ ಒಂಚೂರು ನನಗೆ ಇಲ್ಲ, ನಾನು ಈ ಥರ ಅಲ್ಲ ಪರ್ಸನ್, ಐ ವಾಂಟ್ ಟು ಲಿವ್ ಮೈ ಲೈಫ್ ಅಂತ ಡಿಸೈಡ್ ಮಾಡಿದ್ನೋ, ಅವಾಗಿಂದ ನನ್ನ ಒಂದು ಲೈಫೇ ಒಂದು ಯೂ ಟರ್ನ್ ತಗೊಳ್ತು. ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಯಾವಾಗ್ಲೂ ನಮ್ಮ ಅಪ್ಪ ಹೇಳ್ತಾಯಿದ್ರು, ನೀವು ಯಾವಾಗ್ಲೂ ನಾನು ಹೇಳ್ದಂಗೆ ಇರಬೇಕು ಅನ್ನೋ ಥರ ಇರ್ತಾಯಿದ್ರು. ಬಟ್ ದಿಸ್ ವಾಸ್ ಡಿಫ್ರೆಂಟ್. ಅಂದರೆ ನಾನು ಯಾವಾಗ
ಬ್ಯಾಂಗ್ಳೂರ್ ಬಂದು ನಾನು ಕಾಲಿಟ್ನೋ ನನ್ನ ಲೈಫ್ ಫುಲ್ ಚೇಂಜ್ ಆಯಿತು. ಅಂದರೆ ನಾನು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ, ಯಾರ ಡಿಸಿಷನ್ಸಿಗೆ ವೆಯ್ಟ್ ಮಾಡಬೇಕು ಅಂತ ಇಲ್ಲ, ನಾನು ಎಲ್ಲಿ ಹೋಗಬೇಕು ಅಂತ ಯಾರಿಗೂ ಹೇಳ್ಬಿಟ್ಟು ಹೋಗೋ ಅಂಥದ್ದಿಲ್ಲ. ಅಥವಾ ನಾನು ತಿನ್ನೋದ್ರ ವಿಷಯದ ಬಗ್ಗೆನೂ ಹೇಳ್ತೀನಿ. ನಂಗೆ ಇದ್ರ ಬಗ್ಗೆ ತುಂಬ ಬೇಜಾರಿದೆ. ಅಂದರೆ ನಾವು ಬ್ಯಾಕ್ ದೆನ್ ಮ್ಯಾಂಗ್ಳೂರಲ್ಲಿ ಇದ್ದಾಗ ಅಫ್ಕೋರ್ಸ್ ನಮ್ಮ ಹೋಲ್ ಫ್ಯಾಮಿಲಿ ನಮ್ಮ ಅಪ್ಪನ ಮೇಲೆ ಡಿಪೆಂಡ್ ಆಗಿದೆ. ನಮ್ಮಮ್ಮ ಅದಕ್ಕೋಸ್ಕರನೇ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ, ಆ ಥರ ಎಲ್ಲ ಮಾಡಿದ್ದಾರೆ. ಆವಾಗ ಅಂದರೆ ಅಲ್ಲೇನು ಅವ್ರಿಗೆ ಯಾರಾದರೂ ಅವ್ರ ಓನರು ಯಾರಾದರೂ ಏನೋ ಫುಡ್ ಏನಾದರೂ ಕೊಟ್ಟರೆ ನಮ್ಮಮ್ಮ ಅದನ್ನು ಅಲ್ಲಿ ತಿಂತಾ ಇರಲಿಲ್ಲ, ನಮಗೋಸ್ಕರ ತಗೊಂಡು ಬರ್ತಾಯಿದ್ರು. ನನ್ನ ಮಕ್ಕಳು ತಿನ್ನಲಿ, ಒಂದು ಚಿಕ್ಕ ಕೇಕ್ ಪೀಸ್ ಇದ್ರೂ ಅದನ್ನು ತಗೊಂಡು ಬರ್ತಾಯಿದ್ರು, ನನ್ನ ಮಕ್ಕಳು ತಿಂತಾರೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ನಾವು ಏನೋ ಒಂದು ತಿನ್ನಬೇಕು ಅಂದ್ರೆ ನಮಗೆ ಪಿಜ್ಜಾ ಬರ್ಗರ್, ಪಿಜ್ಜಾ ಐ ಗೆಸ್ ನಾನು ಒಂದ್ಸತಿ ಅಷ್ಟೇ ತಿಂದಿರೋದು ಆವಾಗ ಮ್ಯಾಂಗ್ಳೂರಲ್ಲಿ ಇದ್ದಾಗ. ಅದೂ ನಮಗೆ ಅದನ್ನು ತಗೊಳ್ಳೋದಕ್ಕೆ ಅಯ್ಯೋ ಇಷ್ಟು ಖರ್ಚಾಗುತ್ತಾ ಅಂತ ಯೋಚನೆ ಮಾಡಿ ತಗೊಳ್ಬೇಕಿತ್ತು. ನಂಗೆ ಯಾವಾಗಲೂ ಅನ್ಸೋದು ನಾವು ಊಟ ಮಾಡೋಕ್ಕೂ ನಮ್ಗೆ ಇಷ್ಟ ಬಂದಿದ್ದನ್ನ ತಿನ್ನೋದಕ್ಕೂ ನಾವು ಹಿಂಗೆ ಯೋಚನೆ ಮಾಡಬೇಕಲ್ಲ ಅಂತ. ಅಂದರೆ ಪ್ರತಿಯೊಂದಕ್ಕೂ ನಾವು ಅಪ್ಪನ್ನ ಕೇಳಿ ಮಾಡಬೇಕಿತ್ತು. ನಾವೊಂದು ಬಟ್ಟೆ ತಗೊಳ್ತೀವಿ ಅಂದರೆ ನಾವಿವಾಗ ಒಂದ್ಸಲ ಫುಲ್ ಶಾಪಿಂಗ್ ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ. ನಾವು ಒಂದು ಹಬ್ಬ ಬಂದು ಒಂದು 5,000-6,000 ಖರ್ಚು ಮಾಡ್ತೀವಿ ಅಂತ ಅನ್ಕೊಳ್ಳಿ. ಅಲ್ಲಿ ಕೊಡಿಸ್ತಾರೆ. ಮತ್ತು ಮನೆಗೆ ಬಂದಮೇಲೆ ಯಾರೋ ರಿಲೇಟಿವ್ ಕಾಲ್ ಮಾಡ್ದ, ಇವಳು ನಮ್ಮನ್ನ ಮುಂಡ ಮುಚ್ಚಿಬಿಡ್ತಾಳೆ, ಇವ್ರು 3 ಜನ ಸೇರಿಕೊಂಡು ನನ್ನ ದುಡ್ಡೆಲ್ಲ ಖಾಲಿ ಮಾಡಿಬಿಡ್ತಾರೆ, ಹಾಗೆ ಯಾವಾಗಲೂ ಅದೇ ನೆಗೆಟಿವೇ. ತೆಕ್ಕೊಟ್ರು ಹಾಕ್ಕೊಂಡ್ರು ಅದೆಲ್ಲ ಖುಷಿ, ಅವ್ರಿಷ್ಟು ಖರ್ಚು ಮಾಡಿದಂತ ಎಲ್ಲರ ಹತ್ರನೂ ಹೇಳಬೇಕು. ಅವಾಗ ನನಗೆ ಅದು ಏನು ಅನ್ಸೋದಂದ್ರೆ ಅಯ್ಯೋ ಇಷ್ಟು ಖರ್ಚು ಮಾಡೋಕ್ಕೆ ನಾವು ಹಿಂಗೆ ಇದು ಮಾಡಬೇಕಾ ಅಂತ. ಬಟ್ ನಮ್ಮಮ್ಮ ನನಗೆ ಯಾವತ್ತೂ ನಾನು ಇಷ್ಟಪಟ್ಟಿದ್ದನ್ನ ಕೊಡ್ಸಲ್ಲ ಅಂತ ಹೇಳಿಲ್ಲ. ಅಂದರೆ ಹಂಗೆ ಬೆಳೆಸಿದ್ದಾರೆ ನನ್ನ ಸ್ಟ್ರಾಂಗಾಗಿ, ನಿನ್ಗೆ ಏನು ಬೇಕಾದ್ರೂ ತೆಕ್ಕೊಡ್ತೀವಿ ಆ ಥರನೇ ಬೆಳೆಸಿರೋದು ನಮ್ಮಮ್ಮ ಯಾವತ್ತೂ ನನಗಾಗಲಿ ನನ್ನ ತಂಗಿಗಾಗಲಿ ಎಲ್ಲೂ ಒಂದು ಕೊರತೆ ತೋರಿಸಿಲ್ಲ, ಆಯಿತಾ. ಸೊ ನಾನು ಇಲ್ಲಿ ಬಂದಾಗ ನನಗೇನಾಯಿತು, ಪೇಮೆಂಟ್ ಬಂತು, ನಾನು ಇದನ್ನು ಮನೆಗೆ ಕಳಿಸ್ಬೇಕು ಅಂತ ಇರಲಿಲ್ಲ ಅವಾಗ. ಯಾಕಂದರೆ ಆವಾಗ ತಂಗಿನೂ ಅವರೇ ನೋಡ್ಕೊಳ್ತಾ ಇದ್ರು ಅಲ್ಲ. ಯಾವತ್ತೂ ನನಗೆ ನಾನು ಮನೆಗೆ ಕಳಿಸ್ಬೇಕು ಅಥವಾ ಯಾರನ್ನೋ ಉದ್ಧಾರ ಮಾಡಬೇಕು ಅಂತೇನೂ ಇರಲಿಲ್ವಲ್ಲ. ಅವಾಗ ಗೊತ್ತಿರಲಿಲ್ಲ ನನಗೆ ಈ ದುಡ್ಡನ್ನ ಏನು ಮಾಡಲಿ ಅಂತ. ಪರ್ ಡೇ ನಮಗೆ 3,500 ಕೊಡ್ತಾಯಿದ್ರು, ಆಯಿತಾ. ದಟ್ ವಾಸ್ ರಿಯಲಿ ಗುಡ್ ಪೇಮೆಂಟ್ ಐ ಗೆಸ್ ನನಗೆ ಫಸ್ಟ್ ಬಂದವ್ರಿಗೆ, ಫ್ರೆಷರ್ಗೆ. ಆವಾಗ ಹೋಲ್ ಮಂತ್ ಶೂಟಿಂಗ್ ಇರ್ತಿತ್ತು. ಸೊ 50,000 ಹಂಗೆಲ್ಲ ಬರ್ತಾಯಿತ್ತು, 50, 45. ಅಷ್ಟು ದೊಡ್ಡ ಅಮೌಂಟ್ ನಾನು ಏನು ಮಾಡಲಿ ಒಬ್ಳೆ? ನಂಗೆ ಕ್ವೆಶ್ಚನ್. ಯಾಕಂದರೆ ನಂದು PG ಫೀಸ್ ಇದ್ದಿದ್ದೆ, ಯಾಕಂದರೆ ನಾನು ಫುಲ್ ರೂಮ್ ನಾನೇ ತೊಗೊಂಡಿದ್ದೆ, 7,000 ಇತ್ತು. ಅದು ಬಿಟ್ಟರೆ ಊಟಕ್ಕೆ ಹಬ್ಬ ಅಂದರೆ ಒಂದು 2,000-3,000 ಅಂದ್ಕೊಳ್ಳಿ. ಬಿಟ್ಕಿದ್ದ ದುಡ್ಡನ್ನ ಏನು ಮಾಡಲಿ ನಾನು? ಆಮೇಲೆ ಅಂದ್ಕೊಳ್ತಾ ಇದ್ದೆ, ಹೌದಲ್ವಾ, ನಾನು ಇಷ್ಟ ಬಂದಿದ್ದನ್ನ ತಗೋಬೋದು, ಇಷ್ಟ ಬಂದಿದ್ದನ್ನ ತಿನ್ಬೋದು. ಅವಾಗ ನನಗೆ ಶುರು ಆಯಿತು ನಿಮ್ಮಲ್ಲಿ ನೀವು ಖರ್ಚು ಮಾಡೋಕೆ ಶುರು ಮಾಡಿದ್ರೆ. ಅಂದರೆ ನಾನು ಚೆನ್ನಾಗಿ ಕಾಣಬೇಕು, ನಾನು ಅದನ್ನು ತಗೋಬೇಕು, ಇದನ್ನು ತಗೋಬೇಕು. ಯಾಕಂದರೆ ಕಾಸ್ಟ್ಯೂಮಿಗೆ ಖರ್ಚಿರಲಿಲ್ಲ ಅವಾಗ, ಬಿಕಾಸ್ ಎವ್ರಿಥಿಂಗ್ ಅವರೇ ನೋಡ್ಕೊಳ್ತಾ ಇದ್ರಲ್ವಾ, ಏನೂ ಇರಲಿಲ್ಲ. ಬಟ್ ನನಗೋಸ್ಕರ ನಾನು ಇಷ್ಟ ಬಂದಿದ್ದು ತಿನ್ಬೇಕು. ನಾನು ಅವಾಗೇನು ತಿನ್ನೋದು ಅಂದರೆ ಹಂಗೆ ತಿಂತಾ ಇರಲಿಲ್ಲ, ಏನು ಐಸ್ ಕ್ರೀಮು, ಯಾಕಂದ್ರೆ ಅದೆಲ್ಲ ನಾವು ತುಂಬ ರೇರ್ ಅಲ್ವಾ ನೋಡ್ತಾ ಇದ್ದಿದ್ದು. ಸೊ ಇದು ನನಗೇನೋ ಒಂದು ಹೊಸದಾಗಿರ್ತಿತ್ತು. ಐ ಟು ಎಂಜಾಯ್. ತುಂಬ, ಅದು ನನ್ನ ದುಡ್ಡಲ್ಲಿ ನಾನು ತಗೊಳ್ತಾ ಇದ್ದೀನಿ, ಯಾರನ್ನು ಕೇಳಬೇಕು ಅಂತಿಲ್ಲ, ಲಿಮಿಟ್ ಇಲ್ಲ, ಏನು ಬೇಕಾದ್ರೂ ತಿನ್ಬೋದು, ಆ ಥರ ಒಂದು ಎಕ್ಸೈಟ್ಮೆಂಟ್. ಅವಾಗ ನನಗೆ ಅನಿಸ್ತಾ ಇತ್ತು, ಪಾಪ ನನ್ನ ತಂಗಿ ಎಷ್ಟು ಕಷ್ಟಪಡ್ತಿರ್ತಾಳೆ, ಅವಳು ಸ್ಟಿಲ್ ಶಿ ಈಸ್ ಲೈಕ್ ಅವ್ರ ಅಂಡರ್ ಇರೋದು ಅಂತ. ಅದಕ್ಕೆ ನಾನು ಏನು ಹೇಳ್ತಿದ್ದೆ, ನೀನು ಬ್ಯಾಂಗ್ಳೂರ್ ಬಾ, ನಿನ್ಗೇನು ಬೇಕೋ ಎಲ್ಲ ಕೊಡಿಸ್ತೀನಿ ಅಂತ. ಅವಳು ರಜೆ ಇದ್ದಾಗ ಇಲ್ಲಿ ಬಂದುಬಿಡ್ತಿದ್ಲು. ಶಿ ವುಡ್ ಎಂಜಾಯ್ ಮೈ ಕಂಪ್ನಿ ಹಿಯರ್. ಅಂದರೆ ನಾನು ಏನು ಬೇಕೋ ಕೊಡಿಸ್ತಾ ಇದ್ದೆ, ಎಲ್ಲಿ ಬೇಕೋ ಕರ್ಕೊಂಡು ಹೋಗ್ತಾ ಇದ್ದೆ. ಅವಳಿಗೊಂಥರ ಖುಷಿ ಆಗ್ತಾ ಇತ್ತು. ಸೊ ಎವ್ರಿ ಟೈಮ್ ಶಿ ವುಡ್ ಬಿ ಲೈಕ್, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ಲು. ನನಗೆ ಆ್ಯಕ್ಚುಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್, ನಾನೇ ಇಷ್ಟು ಕಷ್ಟಪಟ್ಟಿದ್ದೀನಿ, ನಮ್ಮಮ್ಮ ಲೈಕ್ ಲೈಫ್ ಟೈಮ್ ಅಂದರೆ ಆಲ್ಮೋಸ್ಟ್ ಮದುವೆ ಆದಾಗಿಂದ ಅವ್ರ ಜೊತೆನೇ ಇದ್ದಾರೆ, ಅವ್ರು ಎಷ್ಟು ಕಷ್ಟ ನೋಡಿರ್ಬೇಡ. ಅಂದರೆ ಪ್ರತಿಯೊಂದಕ್ಕೂ ತಗೊಳ್ಳೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಹೇಗಿದ್ರು ಅಂತ. ಬಟ್ ಏನು ಅಂದರೆ ಅವ್ರು ಆಲ್ರೆಡಿ ಆ ಮೈಂಡ್ ಸೆಟ್ಟಿಗೆ ಸೆಟ್ ಆಗಿಬಿಟ್ಟಿದ್ರು, ಅಪ್ಪ ಏನು ಹೇಳಿದ್ರು ಮಾಡ್ತೀನಿ ಅನ್ನೋ ಥರ. ಬಟ್ ನಾವು ಆಲ್ರೆಡಿ ವಿ ಹ್ಯಾಡ್ ಕಮ್ ಸೋ ಫಾರ್. ಆ್ಯಂಡ್ ನನಗೆ ನನ್ನ ತಂಗಿನೂ ಹೀಗೆ ಅವ್ರ ಮೇಲೆ ಡಿಪೆಂಡ್ ಆಗದೆ ನೋಡ್ಕೊಳ್ಬೇಕಿತ್ತು. ಸೊ ನಾನೇನು ಮಾಡಿದೆ, ನಮ್ಮ ಅಪ್ಪನ ಎದುರಾಕೊಂಡೆ. ನಿಮಗೆ ಅದು ನಮ್ಮ ಅಪ್ಪ ಒಂದು ಮಾತು ಹೇಳಿದರು. ಏನಕ್ಕೆ ನಾನು ಆ ಪಾಯಿಂಟ್ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿದ್ದಿದ್ದು ಅಂದರೆ,
ಒಂದು ದಿವಸ ಹೇಳಿದ್ರು, ನೀವು ನಮಗೆ ಬರ್ಡನ್ ಅನ್ನೋ ಥರ ಮಾತಾಡಿದ್ರು. ನೀವು ಹೆಣ್ಮಕ್ಳು ಅಂದರೆ ಬರ್ಡನ್ ನೀವು ಅಂತನೂ ಮಾತಾಡಿದ್ರು. ಅಂದರೆ ಅದು ಏನಕ್ಕೆ ಹಾಗೆ ಹೇಳಿದ್ರೋ ಗೊತ್ತಿಲ್ಲ, ಆ ಪಾಯಿಂಟಲ್ಲಿ ಹಾಗೆ ಹೇಳಿದ್ರು. ಮತ್ತು ನಿಮಗೆ ಅಂದರೆ ನನಗೊಂದು ಆಸೆ ಇತ್ತು, ಈ ಥರ ಗೌರ್ಮೆಂಟ್ ಜಾಬ್ ನನಗೆ ಸಿಗಬೇಕು ಅಂತ. ಅದೇ ಲೈಕ್ ಆರ್ಮಿ. ಅದು ನಮ್ಮಪ್ಪ, ನೀವು ಅದಕ್ಕೆಲ್ಲ ಸೂಟ್ ಆಗಲ್ಲ, ನೀನು ಒಂದು ಕೆಲಸ ಮಾಡು, ನೀವೆಲ್ಲ ಈ ಬ್ಯಾಂಕಲ್ಲೆಲ್ಲ ಕ್ಲರ್ಕ್ ಆ ಥರ ಜಾಬ್ ಸಿಗ್ಬೋದು, ಅದನ್ನು ಗೌರ್ಮೆಂಟ್ ಜಾಬೇ ಅಂತ ಹೇಳಿದ್ರು. ದಟ್ ವಾಸ್ ವೆರಿ ಹರ್ಟ್. ಅಂದರೆ ನನಗೆ ಆ ಟೈಮಲ್ಲಿ ಅದನ್ನು ಹೇಗೆ ತಗೊಳ್ಬೇಕು ಗೊತ್ತಾಗಿಲ್ಲ. ಅವ್ರಿಗೆ ನಮ್ಮ ಕೆಪಾಸಿಟಿ ಇಲ್ಲ ಅಂತ ಹಾಗೆ ಮಾತಾಡಿದ್ರಾ ಅಥವಾ ಏನಕ್ಕೆ ಅಂತ ನಂಗೆ ಅರ್ಥ ಆಗಿಲ್ಲ. ಕ್ಲರ್ಕ್ ಕೆಲಸ ತಗೊಂಬಿಡು ಅಂತ ಹೇಳಿದ್ರು. ಅಲ್ಲಿ ನಾನು ಆ್ಯಕ್ಚುಲಿ ಡಿಸೈಡ್ ಮಾಡಿದ್ದು, ನಾನು ಏನಾದರೂ ಮಾಡಿದ್ರೆ ಎಲ್ಲರೂ ತಿರುಗಿ ನೋಡಬೇಕು, ಹಂಗೆ ಮಾಡ್ತೀನಿ ಅಂತ. ಬಿಕಾಸ್ ಎಲ್ಲರಿಗೂ ಶಾಕ್. ನಾನು ರಾಮಾಚಾರಿ ಎಂಟ್ರಿ ಆದಾಗ ಯಾರು ಅಂದ್ಕೊಂಡು ಇರಲಿಲ್ಲ, ನಾನು ಯಾರಿಗೂ ಹೇಳೂ ಇಲ್ಲ. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಈವನ್ ಫಾರ್ ಮೈ ಕ್ಲೋಸ್ ಫ್ಯಾಮಿಲಿ. ಅವ್ರಿಗೂ ಅಷ್ಟೇ. ಅವರು ಎಷ್ಟೋ ಜನ ನಾನು ಕನ್ನಡದ ಹುಡುಗಿ ಅಂತಲೇ ಹೇಳಿರಲಿಲ್ಲ. ಅಂದರೆ ದೇ ವುಡ್ ಬಿ ಲೈಕ್, ಎಲ್ಲೋ ಬಾಂಬೆಯಿಂದ ಕರೆಸ್ಬಿಟ್ಟಿದ್ದಾರೆ ಇವಳನ್ನ ಅಂತ. ಅಂದರೆ ನಂಗೆ ಕನ್ನಡ ಅಷ್ಟು ಕ್ಲಿಯರ್ ಆಗಿ ನಾನು ಮಾತಾಡ್ತಾ ಇರಲಿಲ್ಲ ಅವಾಗ. ಸೊ ಎವ್ರಿ ಒನ್ ಥಾಟ್, ಬಾಂಬೆಯಿಂದ ಕರೆಸ್ಬಿಟ್ಟಿದ್ದಾರೆ ಇವಳನ್ನ ಅಂತ. ಎಲ್ರಿಗೂ ಸರ್ಪ್ರೈಸಿಂಗ್ ಆಗೇ ಇತ್ತು. ದಟ್ ವಾಸ್ ಮೈ ಬೆಸ್ಟ್ ಡೇ ನನ್ನ ಲೈಫಲ್ಲಿ. ಯಾಕಂದರೆ ನನ್ನ ಲೈಫ್ ಇದು ದೊಡ್ಡ ಯೂ ಟರ್ನ್ ಅವಾಗ ಆಗಿತ್ತು. ಆಲ್ಮೋಸ್ಟ್ 4 years ಆಗ್ತಾ ಬಂತು. 4 yearsಯಿಂದ ಐ ಆಮ್ ವೆರಿ ಇಂಡಿಪೆಂಡೆಂಟ್. ನನ್ನ ತಂಗಿನೂ ಅಮ್ಮನೂ ಇಬ್ಬರೂ ನನ್ನ ಜೊತೆನೇ ಕರ್ಕೊಂಡು ಬಂದಿದ್ದೀನಿ. ಮ್ಯಾಂಗ್ಳೂರಲ್ಲಿ ಮನೆ ಇದೆ, ಸ್ವಂತ ಮನೆ ಇದೆ, ಅದು ಹಾಗೇ ಇದೆ. ಅಲ್ಲಿ ಹೋಗಿ ಅವಾಗವಾಗ ನೋಡ್ಕೊಳ್ತಾ ಇರ್ತಾರೆ. ಬಿಟ್ಟರೆ ನನ್ನ ತಂಗಿನೂ ನಮ್ಮ ಅಮ್ಮನೂ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಅವ್ರು ಏನು ತಿನ್ನಬೇಕೋ, ಏನು ಹಾಕ್ಕೊಳ್ಬೇಕೋ, ದೇ ಕ್ಯಾನ್ ಟೆಲ್ ಮಿ ಎನಿ ಟೈಮ್. ನಾನು ಅದಕ್ಕೆ ಎವ್ರಿ ಟೈಮ್ ಆನ್ಸರ್ ಮಾಡ್ತೀನಿ. ಅಥವಾ ಅವ್ರು ಇಷ್ಟ ಅಂತ ಹೇಳಿದ್ರೆ ಅವಾಗಲೇ ತಂದು ಕೊಡ್ತೀನಿ. ತಿನ್ನೋ ವಿಷಯದಲ್ಲಂತೂ ನಾನು ಒಂಚೂರು ಯೋಚನೆ ಮಾಡಲ್ಲ ನಾನು. ಅಲ್ಲ, ಯಾವತ್ತಾದರೂ ನೀವು ನಿಮ್ಮ ತಂದೆ ಒಟ್ಟಿಗೆ ಮಾತಾಡೋಕ್ಕೆ ಟ್ರೈ ಮಾಡಿದ್ರಾ? ಓಕೆ ಅಪ್ಪ ಆಗಿದ್ದೆಲ್ಲ ಆಯಿತು, ಅಥವಾ ಬಿಟ್ಟಾಕೋಣ, ಯಾಕೆ ಹಿಂಗೆ ಮಾತಾಡ್ತೀರಾ? ಐ ಹ್ಯಾವ್ ಕನ್ವಿನ್ಸ್ಡ್ ಅ ಲಾಟ್ ಮೆನಿ ಟೈಮ್ಸ್. ನಾನೇ ಕೇಳ್ಕೊಂಡಿದ್ದೀನಿ, ಹತ್ಕೊಂಡು ಕೇಳಿದ್ದೀನಿ ಪ್ರೀತಿಯಿಂದ. ಅಂದರೆ ಇಷ್ಟು ಟೈಮ್ ಆಗೋಗಿದೆ, ಇನ್ನಾದರೂ ಈಗ ನಾನು ಆಲ್ರೆಡಿ ಒಂದು ಒಳ್ಳೆ ಹೆಸರು ಮಾಡ್ತೀನಿ, ಇವಾಗಾದರೂ ಚೆನ್ನಾಗಿರೋಣ ಅಂತ ತುಂಬ ಸಲ ಕೇಳ್ಕೊಂಡಿದ್ದೀನಿ. ಬಟ್ ಅದು ವರ್ಕ್ ಆಗಿಲ್ಲ. ಅಂದರೆ ಅವ್ರಿಗೆ ಚೇಂಜ್ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಮೇ ಬಿ ಬಿಕಾಸ್ ಆಫ್ ದೇರ್, ಅಂದರೆ ಅವ್ರು ಹಾಗೆ ಹುಟ್ಟು ಬೆಳೆದಿರೋದು ಅನಿಸುತ್ತೆ. ಸೊ ನಾನು ಅದನ್ನು ಹಿಂಸೆ ಮಾಡಿ ಪಡ್ಕೊಳಕ್ಕಾಗಲ್ಲ. ಪ್ರೀತಿನ ಹಿಂಸೆ ಮಾಡಿ ಯಾವತ್ತೂ ಪಡ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಏನಾಯಿತು, ಐ ಡಿಡ್ ನಾಟ್ ಗೋ ಟು ಫೋರ್ಸ್ ಹಿಮ್ ಆರ್ ಎನಿಥಿಂಗ್. ನೀನು ಹಿಂಗೆ ನನ್ನ ಪ್ರೀತಿ ಮಾಡ್ಬೇಕು, ನಾನು ಯಾವತ್ತೂ ಮಾಡಿಲ್ಲ. ಐ ಎಕ್ಸ್ಪೆಕ್ಟೆಡ್ ಅವ್ರ ಕಡೆಯಿಂದ ಏನು ಬರುತ್ತೆ ಅಂತ ಕಾಯ್ತಾ ಇದ್ದೆ. ಈವನ್ ಐ ಟ್ರೈಡ್ ಲಾಟ್ ಮೆನಿ ಥಿಂಗ್ಸ್. ಐ ಹ್ಯಾವ್ ಟ್ರೈಡ್. ಅಂದರೆ ತುಂಬ ಬೇರೆ ಬೇರೆ ರೀತಿಲೇ ಟ್ರೈ ಮಾಡಿದ್ದೀನಿ. ಬಟ್ ಹಿ ನೆವರ್ ಚೇಂಜ್ಡ್. ಸೊ ಐ ಗೇವ್ ಅಪ್ ಆನ್ ಹಿಮ್. ಸುಮ್ಮನೆ ನನಗೇನಾಯಿತು ಅಂದರೆ, ಯಾರಿಗೋ ಒಂದು ಅರ್ಥ ಮಾಡ್ಕೊಳ್ಳೋರ್ಗೆ ಹೇಳೋದೊಂದು ಬೇರೆ, ಆ್ಯಂಡ್ ಅರ್ಥನೇ ಮಾಡ್ಕೊಳ್ಳಲ್ಲ, ನಾನು ಚೇಂಜೇ ಆಗಲ್ಲ ಅಂತ ಇರೋರಿಗೆ ಹೇಳೋದು ಬೇರೆ. ಸೊ ಐ ಜಸ್ಟ್ ಲೆಫ್ಟ್ ಹಿಮ್, ಆಯಿತು ಅಂತ. ಬಟ್ ಲೈಫ್ನ ಹಿ ಡಿಡ್ ನಾಟ್ ಟ್ರೈ ಟು ಕಮ್ ಬ್ಯಾಕ್ ಆಲ್ಸೋ. ಅಂದರೆ ನಮ್ಮ ಜೊತೆ ಇರಬೇಕು, ನಮ್ಮ ಜೊತೆ ಪ್ರೀತಿಯಿಂದ ಮಾತಾಡಬೇಕು. ಈಗ ಲೈಫ್ನ ಇದೊಂದು ಫೇಸ್ ಎಲ್ಲ ಒಂದು ಕಡೆ ನಡೀತಿರುತ್ತೆ. ಈಗ ಮೌನಾಗೆ ಕಾಲೇಜಲ್ಲೋ ಸ್ಕೂಲಲ್ಲೋ ಅಥವಾ ಈಗಲೂ ಲವ್ ಆಗಿಲ್ಲ? ಆ್ಯಕ್ಚುಲಿ ಆಗಿತ್ತು. ಲವ್ ಸ್ಟೋರೀಸ್ ಇದೆ. ಲವ್ ಸ್ಟೋರಿ ಅನ್ನೋದಕ್ಕಿಂತ ಲವ್ ಸ್ಟೋರೀಸ್ ಇದೆ. ಲವ್ ಸ್ಟೋರೀಸ್ ಇತ್ತ? ಓಕೆ. ಆ್ಯಂಡ್ ನಾನೇನು ಅಂದರೆ, ನನಗೆ ನನ್ನ ಲವ್ ಸ್ಟೋರಿಗಿಂತ ನಂಗೆ ಬೇರೆಯವ್ರ ಲವ್ ಸ್ಟೋರೀಸ್ನ ಕೇಳೋಕೆ ಇಷ್ಟಪಡ್ತಾ ಇದ್ದೆ. ಆ್ಯಂಡ್ ಅವ್ರೇನಾದರೂ ಏನೋ ವರ್ಕ್ ಆಗ್ತಾ ಇಲ್ಲ, ಅಥವಾ ಏನೋ ಪ್ರಾಬ್ಲಮ್ ಇದೆ, ನಮ್ಮಿಬ್ಬರ ಮಧ್ಯೆ ಏನೋ ಸರಿಯಾಗಿ ಆಗ್ತಾ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಂದಾಗ ನಾನು ಅವರಿಗೆ ರಾತ್ರಿ ಎಲ್ಲ ಕುತ್ಕೊಂಡು ಕನ್ವಿನ್ಸ್ ಮಾಡ್ತಾ ಇದ್ದೆ. ಐ ವುಡ್ ಲಿಸನ್ ಆ್ಯಂಡ್ ಆಲ್ಸೋ ಅವರಿಗೆ ಟಿಪ್ಸ್ ಕೊಡ್ತಾ ಇದ್ದೆ. ನಾನು ನೀವು ಹೇಗೆ ಲವ್ ಟಿಪ್ಸ್ ಕೊಡ್ತಾ ಇದ್ರು ಹಾಗೆ ನಾನು ತುಂಬ ಜನ ಕೊಟ್ಟಿದ್ದೀನಿ. ಬೆಳಿಗ್ಗೆ ಅಂದರೆ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಎಲ್ಲ ಕೊಟ್ಟಿದ್ದೀನಿ. ಬಟ್ ನನ್ನ ಲವ್ ಯಾವತ್ತೂ ವರ್ಕ್ ಆಗಿಲ್ಲ. ದಟ್ ಈಸ್ ಅದೇನೋ ಗೊತ್ತಿಲ್ಲ, ಯಾವತ್ತು ನಾನು ಬೇರೆಯವರಿಗೆ ಹೇಳೋದೇ ಜಾಸ್ತಿ ಆಗಿತ್ತೇನೋ. ಬಟ್ ನನ್ನ ಲವ್ ಸ್ಟೋರಿ ವರ್ಕ್ ಆಗಿಲ್ಲ. ಆ್ಯಂಡ್ ಮೇನ್ಲಿ ಬಿಕಾಸ್ ಏನೋ ಗೊತ್ತಿಲ್ಲ, ಅವಾಗ ನಾನು ತುಂಬ ಸಾಫ್ಟ್, ಅಂದರೆ ಎದುರುತ್ರ ಮಾತಾಡ್ತಿರ್ಲಿಲ್ಲ. ಬಟ್ ತುಂಬ ಪೊಸೆಸಿವ್ ಆಗ್ತಿದೆ. ಅಫ್ಕೋರ್ಸ್ ಯಾರು ಲವ್ ಸ್ಟೋರಿ ಅಂತ ಬಂದಾಗ ಪೊಸೆಸಿವ್ ಇಂದನೇ ಹಾಳಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ನಮ್ದು ಆಗಲ್ಲ.
ಕೈ ಕೊಟ್ಟೋಗಿರೋರೆ ಜಾಸ್ತಿ. ಸೊ ಹಾಗಾಗಿ ಪರಪರ I gave up, ಹೃದಯನ್ ಕೆರ್ಕೊಂಡು ಗಾಯ ಆಗೋಗಿದ್ಯಾ? I gave up on love. And of course, actually ಅದಕ್ಕೆಲ್ಲ ರೀಸನ್ ನೀವೇ ಅನ್ಸುತ್ತೆ ನನಗೆ, ನಾನಾ? ಅಂದ್ರೆ ಲವ್ ಸ್ಟೋರೀಸ್ಗೆ. ಯಾಕಂದ್ರೆ ನಮ್ಮ ಅಜ್ಜಿ ಮನೇಲಿ ಇದು ಟಿವಿ ಫೋನ್ಸ್ ಎಲ್ಲ ಇರ್ಲಿಲ್ಲ. ಸೊ ನಾನೇನ್ ಮಾಡಿದ್ದೆ, ಒಂದು ರೇಡಿಯೋ ತಗೊಂಡೋಗಿ ಇಟ್ಟಿದ್ದೆ. ಅಟ್ಲೀಸ್ಟ್ ಅವ್ರು ಅದಕ್ಕಾದ್ರೂ ಕೇಳಿಸ್ಕೊಳ್ಳಿ ಪಾಪ ಅಂತ. ಅಂಡ್ ಅವ್ರು ಯಾವತ್ತೂ ಟಿವಿ ನೋಡೋ ಅಥವಾ ಫೋನಲ್ಲಿರೋ ಪರ್ಸನ್ಸ್ ಅಲ್ಲ. ಅವ್ರು ಬರೀ ಕೆಲಸ. ನಮ್ಮ ಅಜ್ಜಿ ಅಂತೂ ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ. ಎಲ್ಲ ಕೆಲಸಗಳು ಕಂಪ್ಲೀಟ್ ಮಾಡೋವರೆಗೂ ಅವರು ಸುಮ್ಮನೆ ಕುತ್ಕೊಳ್ಳಲ್ಲ. ಅವ್ರಿಗೆ ತುಂಬಾ ಏಜ್ ಆಗಿದೆ, BP ಇದೆ, ಮತ್ತೆ ಕೈ ಕಾಲು ನೋವಿದೆ, ಎಲ್ಲ ಇದೆ. ಆದ್ರೂ ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಅದಕ್ಕೋಸ್ಕರ ಒಂದು ರೆಕಾರ್ಡ್ ತಂದಿಟ್ಟಿದೆ, ರೇಡಿಯೋ. ಅದರಲ್ಲಿ ಸಾಂಗ್ಸ್ ಬಿಟ್ರೆ ನಿಮ್ದು ಒಂದು ನೈಟ್ ಅಷ್ಟೊತ್ತಿಗೆ ನಿಮ್ದು ಒಂದು ಶೋ ಬರ್ತಾ ಇತ್ತಲ್ಲ. ಸೊ ನನಗೆ ಆ ವಾಯ್ಸ್ ಕೇಳಿದ್ವಿ, ಯಾರಪ್ಪ ಇದು, ಈ ತರ ವಾಯ್ಸ್ ಇದೆ ಅಂದ್ರೆ ಅಷ್ಟು ಸೂತಿಂಗ್ ನಿಮ್ ವಾಯ್ಸ್. ಯಾರ ಒಂದು ಎಂತ ಸ್ಟ್ರೆಸ್ ಇದ್ರು ನಿಮ್ ವಾಯ್ಸ್ ಕೇಳಿದ್ರೆ ಹಬ್ಬ ಅನ್ಸ್ಬೇಕು ಆ ಥರ. ಆ್ಯಂಡ್ ಆ ಸ್ಟೋರೀಸ್ ಆಗಿರ್ಲಿ, ಅದೆಲ್ಲ ಒಂಥರ ಇನ್ಸ್ಪೈರಿಂಗ್ ಆಗ್ತಿತ್ತು. ನಿಮ್ ಪ್ರತಿ ಒಂದು ಹೇಳೋದು, ಲವ್ ಅಂದ್ರೆ ಹಿಂಗಿರುತ್ತಾ, ಈ ತರ ಫೀಲ್ ಇರುತ್ತಾ ಅಂತೆಲ್ಲ. ಅದನ್ನೇ ನಾವು ಟ್ರೈ ಮಾಡಕ್ ಹೋಗಿ ಈ ತರ ಗುಂಡಿಗೆ ಬಿದ್ದಿರೋದು. ಸೊ ಅದೇ ಸೇಮ್ ನಾನು ಅಷ್ಟೇ ಎಲ್ಲರಿಗೂ ಟಿಪ್ಸ್ ಕೊಡ್ತಾ ಇದ್ದೆ, ಏನೇನೋ ಮಾಡ್ತಾ ಇದ್ದೆ. ಬಟ್ ನನ್ನ ಲವ್ ಯಾವತ್ತೂ ವರ್ಕ್ ಆಗ್ಲಿಲ್ಲ, ಬಿಟ್ಬಿಟ್ಟೆ, ಹೋಪ್ಸ್ ಬಿಟ್ಬಿಟ್ಟೆ. ಅದಾದ್ಮೇಲೆ ಸಾಕಷ್ಟು ಕನ್ಸುಗಳು ಇಟ್ಕೊಂಡು ಒಂದ್ ಸಿನಿಮಾ ಮಾಡ್ತೀರಾ, ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗೋ ಟೈಮ್ ಕರೆಕ್ಟಾಗಿ ಒಂದಷ್ಟು ನ್ಯೂಸ್ಗಳು ಓಡಾಡುತ್ತೆ. ಇನ್ಶಿಯಲಿ ಎಲ್ಲ ಏನ್ ಅನ್ಕೋತಾರೆ ಅಂದ್ರೆ, ಓ ಇದೆಲ್ಲ ಇವರು ಸಿನಿಮಾ ಪ್ರಚಾರಕ್ಕೋಸ್ಕರ ಹೌದೌದು. ಮಾಡ್ತೀರಿ ಅಂತ. ಈ ಘಟನೆ ಏನ್ ನಡೆಯತ್ತಲ್ಲ, ಇದು ನಿಮಗೆ ಆಸ್ ಎ ಆಕ್ಟ್ರೆಸ್, ಒಂದು ಹೊಸ ಹುಡುಗಿ, ಸ್ಮಾಲ್ ಸ್ಕ್ರೀನ್ ಅಲ್ಲಿ ಒಳ್ಳೆ ಹೆಸರು ಮಾಡಿದಂತ ಹುಡುಗಿ, ಒಂದು ಲಾಂಚ್ ತುಂಬಾ ಚೆನ್ನಾಗಿ ಆಗ್ಬೇಕು, ಅದು ಎಷ್ಟು ಡಿಸ್ಟರ್ಬ್ ಮಾಡ್ತು ಆ ಟೈಮಲ್ಲಿ? ಆಕ್ಚುಲಿ ಮೂವಿ ಮಾಡೋಗ್ಲೇನೆ ಅಯ್ಯೋ ನಾನು ರಾಂಗ್ ಡಿಸಿಷನ್ ತಗೊಂಡೇನೋ ಅಂತ ತುಂಬಾ ಸಲ ಅನ್ಸಿತ್ತು ಮಾಡ್ಬೇಕಂದ್ರೆ. ಮಾಡ್ಬೇಕಾದ್ರೆ. ನನ್ಗೆಲ್ಲೋ ಒಂದ್ ಕಡೆ ಹೋಪ್ ಇತ್ತು, ದಿಸ್ ಸಿನಿಮಾ ವಿಲ್ ವರ್ಕ್ ಇಟ್ ಔಟ್, ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ವರ್ಕ್ ಒಪ್ಕೊಂಡ್ಬಿಟ್ಟಿದ್ದೀನಿ. ನಾನೇನಂದ್ರೆ ಒಂದ್ ಕೆಲಸ ಅದು ಕೆಟ್ಟದ್ದೋ ಒಳ್ಳೇದೋ ಒಂದ್ಸಲ ಒಪ್ಕೊಂಡಿದ್ದೀನಿ ಅಂದ್ಮೇಲೆ ಅದನ್ನ ಕಂಪ್ಲೀಟ್ ಆಗೋವರೆಗೂ ನಾನು ನಿಲ್ಸಲ್ಲ, ಆಯ್ತಾ. ಇಷ್ಟ ಇದೆಯೋ ಇಲ್ಲ ಅಂದ್ರೂ ಅಷ್ಟೇ, ನಾನು ಕಂಪ್ಲೀಟ್ ಮಾಡೋವರೆಗೂ ನಾನು ನಿಲ್ಸಲ್ಲ. ಸೊ ಸ್ಟಾರ್ಟ್ ಆಗಿದೆ, ಇನ್ಯಾಕೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ವರ್ಕ್ ಸ್ಟಾರ್ಟ್ ಆಯಿತು, ಎಲ್ಲ ಆಯಿತು, ಸಾಂಗ್ ಶೂಟ್ ಆಯಿತು, ಅದು ಇದು ಎಲ್ಲ ಮುಗೀತು. ಸ್ವಲ್ಪ ಟೈಮ್ ಆದಮೇಲೆ ಬೇಗ ರಿಲೀಸಿಗೆ ಹೋಗ್ತೀವಿ ಅಂತ ಹೇಳಿದ್ರು. ವೆಲ್ ಆ್ಯಂಡ್ ಗುಡ್, ರಿಲೀಸ್ ಆಗುತ್ತಲ್ಲ ಅದೇ ಸಮಾಧಾನ ಅಂತ. ಯಾಕಂದರೆ ಎಷ್ಟೋ ಸಿನಿಮಾಗಳು ಪಾಪ ಕಷ್ಟಪಟ್ಟು ದುಡ್ಡು ಹಾಕಿ ಏನೋ ಮಾಡಿ ಇನ್ನೇನೋ ಮಾಡಿ ರಿಲೀಸೇ ಆಗಲ್ಲ. ನಮ್ದು ಹಿಂಗೆ ರಿಲೀಸಿಗೆ ಇಷ್ಟು ಜೋಶಲ್ಲಿದ್ದಾರೆ ಅಂದರೆ ಓಕೆ ರಿಲೀಸ್ ಆಗುತ್ತೆ ಅಂತ ಫುಲ್ ಖುಷಿಯಲ್ಲಿದೆ. ಪ್ರಮೋಷನ್ಸ್ ಮಾಡಿದ್ವಿ, ಪ್ರಮೋಷನ್ಸ್ ವೆಂಟ್ ರಿಯಲಿ ವೆಲ್, ತುಂಬ ಚೆನ್ನಾಗಾಯ್ತು, ತುಂಬ ರೀಚ್ ಆಯಿತು. ತುಂಬ ಕಡೆ ಓಕೆ ಇಂಥ ಮೂವಿ ಒಂದು ಬರ್ತಾ ಇದೆ. ಯಾಕಂದರೆ ಎಷ್ಟೋ ಮೂವಿಗಳು ಎಷ್ಟೋ ಜನಕ್ಕೆ ಹೆಸರೇ ಗೊತ್ತಿರಲ್ಲ. ಸೊ ನನಗೆ ಈ ಥರ ಕುಲದಲ್ಲಿ ಕೀಳು ಯಾವುದು ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಅಣ್ಣವ್ರ ಒಂದು ಟೈಟಲ್, ಸೊ ಎಲ್ಲ ಕಡೆ ಚೆನ್ನಾಗಿ ರೀಚ್ ಆಯಿತು. ಒಳ್ಳೆ ಹೋಪ್ಸ್ ಇತ್ತು ನನಗೆ. ಮನೋಮೂರ್ತಿ ಅವರು ಮ್ಯೂಸಿಕ್. ಮನೋಮೂರ್ತಿ ಅವರು, ಯೋಗರಾಜ್ ಭಟ್, ಎಲ್ಲ ಒಳ್ಳೆ ತಲೆಗಳಿದ್ದಾರೆ. ಬೇಡ ಇದು ಹೋಪ್ಸ್ ಎಲ್ಲ ಚೆನ್ನಾಗಿರ್ಬೇಕು ಅಂತ ಫುಲ್ ಜೋಶಲ್ಲಿದ್ದೆ. ಪ್ರಮೋಷನ್ ಸಖತ್ತಾಗಾಯ್ತು, ಎಲ್ಲ ಆಯಿತು. ಎಲ್ಲೋ ಒಂಥರ ಸೆನ್ಸ್ ಆಯಿತು ನನಗೇನೋ ಮುಚ್ಚಿಡ್ತಿದ್ದಾರೆ ಇವರು ಅಂತ. ಆ್ಯಂಡ್ ಇಟ್ಸ್ ಹಿಸ್ ಪರ್ಸ್ನಲ್. ನನಗೆ ಅದ್ರ ಬಗ್ಗೆ ನನಗೇನೋ ಸಿನಿಮಾ ಚೆನ್ನಾಗಿ ಪ್ರಮೋಷನ್ಸ್ ಆಗ್ತಾಯಿದೆ, ವರ್ಕ್ ಚೆನ್ನಾಗಾಗ್ತಿದೆ, ಅಷ್ಟೇ ಸಾಕು. ಅದು ಮುಗಿಸ್ಕೊಂಡು ನನ್ನ ಮನೆಗೆ ಹೋಗ್ತಾಯಿದ್ದೆ, ಒಂದು ನಿಮಿಷನೂ ಇರ್ತಾ ಇರಲಿಲ್ಲ. ಸಿನಿಮಾ ಇನ್ನೇನು ರಿಲೀಸ್ ಆಗಬೇಕು, ಅದ್ರ ಮುಂಚಿನ ದಿವಸ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್. ನನಗೆ ಯಾರೋ ಕಳಿಸಿದ್ರು, ನಾನು ನೋಡಿ ಶಾಕ್ ಆಯಿತು. ಐ ಥಾಟ್ ಇಟ್ಸ್ ಅ ಫೇಕ್ ನ್ಯೂಸ್ ಸಮಥಿಂಗ್ ಅಂತ ಹೇಳ್ಬಿಟ್ಟು ಐ ಫಾರ್ವರ್ಡೆಡ್ ಇಟ್ ಟು ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಬೋತ್. ಹಿಂಗೆ ಬಂದಿದೆ ಸರ್ ಅಂತ. ಪ್ರೊಡ್ಯೂಸರ್ ಇಮಿಡಿಯೇಟ್ಲಿ ಕಾಲ್ ಮೀ, ನಾ ಹಿಂಗೆ ಆಗ್ಬಿಟ್ಟಿದೆ, ಈ ಥರ ಅವ್ರದ್ದೇನೋ ಪರ್ಸ್ನಲ್ ಇಶ್ಯೂಗೆ ಈ ಥರ ದೊಡ್ಡ ನ್ಯೂಸ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಅವತ್ತೇ ನಾವು ಮೂವಿ ಮುಂಚೆ ದಿವಸ ನಾವು ಪ್ರೀಮಿಯರ್ ಶೋ ಅಂತ ಏನು ಮಾಡ್ತೀವಿ ಅದನ್ನು ನಾವು ಕ್ಲೋಸ್ ಸರ್ಕಲಿಗೆ ಮಾತ್ರ ಇಟ್ಟಿದ್ವಿ. ಐ ಟೋಲ್ಡ್ ದೆಮ್ ಪ್ರೀಮಿಯರ್ ಶೋ ಇಡಬೇಡಿ, ಬಿಕಾಸ್ ಎಲ್ಲರೂ ಅವರಾಗ ಅವರೇ ಹೋಗಿ ಸಿನಿಮಾ ನೋಡಿ, ನಾವು ಕೊಡೋದು ಬೇಡ ಅಂತ. ಆ್ಯಂಡ್ ಆಯಿತು ಅಂತ ಕ್ಲೋಸ್ ಸರ್ಕಲಿಗೆ ಮಾತ್ರ ಇಟ್ಟರು. ಅವತ್ತು ಹೋಗಬೇಕಿತ್ತು, ಅವತ್ತೇ ಈ ಥರ ನ್ಯೂಸ್ ಕ್ರಿಯೇಟ್ ಆಯಿತು. ಆ್ಯಂಡ್ ಇಟ್ ವಾಸ್ ಅಂದರೆ ಬಿಗ್ ಹಿಟ್ ಫಾರ್ ದ ಮೂವಿ. ಅಂದರೆ ಅದಾಗಬಾರ್ದಿತ್ತು, ಯಾಕಂದರೆ ಅವರ ಪರ್ಸ್ನಲ್
ಏನಿದೆ ಅದನ್ನ ಅವ್ರು ಪರ್ಸನಲ್ ಆಗೇ ಇಟ್ಕೊಂಡಿದ್ರೆ ಮೇ ಬಿ ಇದೇನು ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಬಟ್ ಸಿನಿಮಾಗೆ ಎಫೆಕ್ಟ್ ಸಿನಿಮಾಗ್ ತುಂಬಾ ಎಫೆಕ್ಟ್ ಆಯ್ತು. ಅಂದ್ರೆ ನನಗೆ ಎಲ್ಲಾ ಕಡೆಯಿಂದ ಕಾಲ್, ನಿಮ್ ಹೀರೋದ್ ಏನೇ ಕತೆ, ಇದು ಏನ್ ಕತೆ, ನನ್ಗೆ ಯಾರಿಗಂತ ಆನ್ಸರ್ ಮಾಡ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ಅ ಪರ್ಸನ್, ನನ್ನ ಫೋನಿಂದ ಕಾಲ್ಸ್ ತೆಗಿಯೋದು ಸ್ವಲ್ಪ ಕಷ್ಟ ನನಗೆ. ಅದರಲ್ಲಿ ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ. ನಮ್ಮ ಅಮ್ಮ ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ, ನಾಳೆನೇ ರಿಲೀಸು, ಇವತ್ತು ಹಿಂಗಾಗ್ಬಿಡ್ತಲ್ಲ ಅಂತ. ಅಂದ್ರೆ ನನಗೆ ಫುಲ್ ಡಿಸ್ಟರ್ಬ್ ಆಗ್ಬಿಡ್ತು. ನಾನು ಫಸ್ಟೇ ಒಂದು ಚಿಕ್ಕ ಟೆನ್ಷನ್ ಆದ್ರೂ ನನಗೆ ತಕಪಕ ಅಂತಿರುತ್ತೆ ನಂದು ಇಡೀ ಬಾಡಿ. ಅವತ್ತು ಫುಲ್ ಟೆನ್ಷನ್ ನನಗೆ, ಯಾಕಂದ್ರೆ ದಿಸ್ ಇಸ್ ಮೈ ಬಿಗ್ ಸ್ಟೆಪ್, ಅದರಲ್ಲೇ ಇವತ್ತು ಹಿಂಗೆ ಆಗ್ಬಿಡ್ತಲ್ಲ ಅಂತ. ಆಮೇಲೆ ಡೈರೆಕ್ಟ್ರಿಗೆ ಕಾಲ್ ಮಾಡಿದೆ. ಡೈರೆಕ್ಟ್ರ್ ಇಷ್ಟ ಹೇಳಿದು, ಮೇಡಮ್ ಏನು ಯೋಚನೆ ಬೇಡ, ನೀವೇ ಸಿನಿಮಾಗೆ ಹೀರೋ, ನೀವೇ ಹೀರೋಯಿನ್ ಅನ್ಕೊಂಡು ನಾಳೆ ರಿಲೀಸ್ಗೆ ಹೋಗೋಣ. ಇವಾಗ ಏನಾಗಿದೆಯೋ ಆಗಲಿ ಬಿಡಿ, ಅದು ಅವ್ನ ಪರ್ಸ್ನಲ್, ಅವ್ನ ಹಣೆ ಬರೋದೆಲ್ಲ ಅವನು ಹೀರೋ ಆಗೋದಿರಲಿಲ್ಲ. ಏನು ಅಂದರೆ ಆ ಸಿಚುವೇಶನ್ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಬಿಕಾಸ್ ಅವ್ರಿಗೆ ಫೇಮ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ನನಗಿದೆ. ನನಗೆ ಇಡೀ ಕರ್ನಾಟಕದ ಪ್ರೀತಿ ಸಿಕ್ಕಿದೆ. ಸೊ ನಾನು ಐ ವಾಂಟೆಡ್ ಟು ಪ್ರೂವ್ ಸಮಥಿಂಗ್ ಟು ದೆಮ್. ಇವಾಗ ಇದೇನೋ ಅವ್ರು ಮಿಸ್ಟೇಕ್ ಮಾಡಿದ್ರು ಅಂದ ತಕ್ಷಣ ಐ ಕಾಂಟ್ ಬಿ ಲೈಕ್ ನಾನು ಕೊಲಾಪ್ಸ್ ಆಗಿ ಅಯ್ಯೋ ನನಗೆ ಆಗಲ್ಲ, ನನ್ನ ಹೆಸರು ಹಾಳಾಗ್ಬಿಡುತ್ತೆ ಅಂತ ನಾನು ಹೋಗದೆ ಇರೋಕ್ಕಾಗಲ್ಲ. ಸ್ಟ್ರಾಂಗ್ ಆಗಿ ಮನಸ್ಸು ಗಟ್ಟಿ ಮಾಡಿಕೊಂಡು ಏನಾದರೂ ಆಗಲಿ ಅಂತ ನೆಕ್ಸ್ಟ್ ದಿವಸ ರಿಲೀಸಿಗೆ ಹೋದ್ವಿ. ಇಟ್ ವೆಂಟ್ ರಿಲಿ ವೆಲ್, ಚೆನ್ನಾಗಾಯಿತು. ಬಟ್ ಪ್ರಮೋಷನ್ಸಲ್ಲಿ ಅಂದರೆ ಬೇರೆ ಕಡೆ ಪ್ರಮೋಷನ್ಸ್ ಹೋಗ್ತಾ ಇದ್ವಲ್ಲ, ಅಂದರೆ ಥಿಯೇಟರ್ ವಿಸಿಟ್ಗೆಲ್ಲ, ಅಲ್ಲೆಲ್ಲ ಕ್ವೆಶನ್ ಮಾಡೋರು, ನಿಮ್ಮ ಹೀರೋ, ಅವ್ರಿಗೆ ಗೊತ್ತು, ವಿಷಯ ಗೊತ್ತು, ಆದರೂ ಜನ ಒಂಥರ ಕೇಳೋದಿದ್ದೇ ಇರ್ತಾನೆ. ಅವ್ರಿಗೆ ಖುಷಿ ಅದನ್ನು ಕೇಳಿ, ನಿಮ್ಮ ಹೀರೋ ಬಂದಿದ್ರೆ ಚೆನ್ನಾಗಿರೋದು, ಎಲ್ಲಿದ್ದಾರೆ. ಕೆಲವೊಬ್ರು ನಿಮ್ಮ ಹೀರೋ ಬರಲಿಲ್ಲ, ಏನು ಹೇಳೋಣ. ಸೊ ದ್ಯಾಟ್ ವಾಸ್ ವೆರಿ ಅಂದರೆ ಬಿಗ್ ಟಾಸ್ಕ್ ಫಾರ್ ಮಿ. ನನಗೆ ಎಷ್ಟೋ ಜನ ಹೇಳ್ತಾರೆ, ನೀನು ಪ್ರಮೋಷನ್ ಹೋಗ್ಬೇಡ, ನಿಲ್ಲಿಸ್ಬಿಡು, ನಿನ್ನ ಹೆಸರು ಹಾಳಾಗುತ್ತೆ. ಬಟ್ ಏನು ಅಂದರೆ ನನಗಿದ್ದಿದ್ದು, ನಾನು ಕೆಲಸ ಮಾಡಿದ್ದೀನಿ. ಅವರನ್ನ ಏನೋ ಸೆಲೆಕ್ಟ್ ಮಾಡಿರ್ಬೋದು, ನನ್ಗೊಂದು ಫೇಮ್ ಇದೆ ಅಂತಾನೆ ಅವ್ರು ಸೆಲೆಕ್ಟ್ ಮಾಡಿರೋದು. ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ, ಡೈರೆಕ್ಟರ್ ಎಫರ್ಟ್ಸ್ ಹಾಕಿದ್ದಾರೆ, ಆಮೇಲೆ ಅಷ್ಟೊಂದು ಜನ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕು ಅದು ಎಲ್ಲನೂ ಅಷ್ಟೊಂದು ಹಾರ್ಡ್ ವರ್ಕ್ ಇದೆ. ಈವನ್ ನಾನು ಕೈಕಾಲು ಲೇಟ್ ಮಾಡ್ಕೊಂಡು ತುಂಬಾ ಕೆಲಸ ಮಾಡಿದ್ದೀನಿ. ಸೊ ನನಗೆ ಈ ಒಂದು ವರ್ಕ್ ವೇಸ್ಟ್ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಐ ವಾಸ್ ಲೈಕ್, ಎಷ್ಟು ಟೈಮ್ ಓಡುತ್ತೋ ಓಡಲಿ, ಅಲ್ಲಿವರೆಗೂ ನನಗೆ ನನ್ನ ಕೈಯಿಂದ ಏನಾಗುತ್ತೋ ಎಫರ್ಟ್ಸ್ ನಾನು ಹಾಕ್ತೀನಿ ಅಂತ ಪ್ರತಿಯೊಂದು ಕಡೆನೂ ಹೋಗಿದ್ದೀನಿ. ಪ್ರಮೋಷನ್ಸ್ಗೆ ಪ್ರತಿಯೊಂದು ಕಡೆನೂ ಪ್ರಚಾರ ಮಾಡಿದ್ದೀವಿ. ಎಲ್ಲ ನೆಗೆಟಿವ್ ಬಂದ್ರೂ ತಗೊಂಡಿದ್ದೀವಿ, ಪಾಸಿಟಿವ್ ಬಂದ್ರೂ ತಗೊಂಡಿದ್ದೀವಿ. ನನಗೆ ಎಷ್ಟೋ ಜನ ಹೇಳಿದ್ರು, ನೀನು ಸ್ಟ್ರಾಂಗ್ ಮರೈತಿ, ಬೇರೆ ಯಾರಾದರೂ ಹೀರೋಯಿನ್ ಆಗಿದ್ದಿದ್ರೆ ನನ್ಗೆ ಯಾಕಪ್ಪ ಈ ಹಣೆ ಬರ, ಈ ಕಾಂಟ್ರವರ್ಸಿ ಎಲ್ಲ ಅಂತೆಲ್ಲ ಹೋಗ್ತಾನೆ ಇರಲಿಲ್ಲ. ಪರವಾಗಿಲ್ಲ, ನೀನು ಆಗ್ಬೋದು ಅಂತ. ಆ್ಯಂಡ್ ಈವನ್ ಅವ್ರದ್ದು ಯಾವ್ದು ವಾಯ್ಸ್ ರೆಕಾರ್ಡ್ ಹೊರಗೆ ಬಂತು, ದಟ್ ವಾಸ್ ಅಪ್ಪ, ನನ್ಗೆ ಆ ಟೈಮಲ್ಲಿ ಏನು ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅದನ್ನ ಕೇಳಿಸ್ಕೊಂಡಾಗ ಅಯ್ಯೋ ನನ್ಗೆ ಇನ್ನೂ ದೊಡ್ಡ ಹೊಡ್ತಾ ಬಿತ್ತು. ಯಾಕಂದ್ರೆ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಡಿ ಬಾಸ್. ಅಂಡ್ ಅವ್ರ ಬಗ್ಗೆ ಮಾತಾಡಿ, ಅದೂ ನನಗೆ ಡಿ ಬಾಸ್ ಫ್ಯಾನ್ಸ್ ಅಂತ ಬಂದ್ರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇದ್ದಾರೆ. ಈ ಥರ ಎಲ್ಲ ಮಾತಾಡಿ ಯಾರು ಸಿನಿಮಾಗೆ ಹೋಗ್ತಾರೆ ಅಂತ ತುಂಬ ಯೋಚನೆ ಬಂದ್ಬಿಡ್ತು. ಬಟ್ ಓಕೆ, ಒಂದು ಸ್ವಲ್ಪ ದಿವಸ ಓಡ್ತು. ಆ್ಯಂಡ್ ಅದಂತೂ ತುಂಬ ಎಫೆಕ್ಟ್ ಆಯಿತು, ಏನು ಮಾಡೋಕ್ಕಾಗಿಲ್ಲ. ಆಸ್ ಅ ಹೀರೋಯಿನ್ ಫಸ್ಟ್ ಮೂವಿ ಹೀಗೆ ಇರಬೇಕು ಅಂತ ತುಂಬ ಕನ್ಸ್ಕೊಂಡಿದ್ದೆ. ಬಟ್ ಅದೆಲ್ಲೋ ಒಂದು ಕಡೆ ನನ್ನ ಹಣೆ ಬರದಲ್ಲಿ ಮೋಸ್ಟ್ಲಿ ಆ ಸಿನಿಮಾ ಹಿಂಗೆ ಆಗಬೇಕು ಅಂತ ಇತ್ತೇನೋ. ಸೊ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದ ನೆಕ್ಸ್ಟ್ ಟೈಮ್, ಅಂದರೆ ನೆಕ್ಸ್ಟ್ ಇನ್ನೂ ಬೆಸ್ಟ್ ಕೊಡೋಣ ಅಂತ. ಮನೋರ ತುಂಬ ಜನ ಟಾಪ್ ಹೀರೋಯಿನ್ಸ್ ಕನ್ನಡದವರೇ ಹೇಳ್ತೀನಿ ಆಯ್ತಾ. ಮಾಲಾಶ್ರೀ ಅವರಾಗಲಿ, ಶ್ರುತಿ ಅವರಾಗಲಿ, ಪ್ರೇಮ ಅವರಾಗಲಿ, ಇನ್ನು ಸಾಕಷ್ಟು ಜನ ದೊಡ್ಡ ದೊಡ್ಡ ಹೀರೋಯಿನ್ಸ್, ಈವನ್ ರಚಿತಾ ರಾಮ್ ಅವರಿಂದಾಗಲಿ, ಈಗ ಇರೋ ರಚಿತಾ ರಾಮ್ ಅವರಾಗಲಿ, ಇವ್ರುಗಳೆಲ್ಲ ಮಾಡಿದಂಥ ಫಸ್ಟ್ ಸಿನಿಮಾಗಳು ಯಾವುದು ಹಿಟ್ ಆಗಲಿಲ್ಲ. ಮಾಲಾಶ್ರೀರು ತಂಗಿ ರೋಲಿಂದ ಶುರು ಮಾಡಿದ್ರು ತೆಲುಗುಲಿ. ಶ್ರುತಿಯವರು ತಂಗಿ ರೋಲಲ್ಲೇ ಶುರು ಮಾಡಿದ್ರು. ಪ್ರೇಮ ಅವ್ರು ಮಾಡಿದ ಫಸ್ಟ್ ಫಿಲ್ಮ್ ಕೂಡ ಹಿಟ್ ಆಗಲಿಲ್ಲ. ಆ್ಯಂಡ್ ರಚಿತಾ ರಾಮ್ ಅವರೆಲ್ಲ ಸೀರಿಯಲಿಂದ ಬಂದಿದ್ದು. ಅವರೆಲ್ಲ ಇಂಡಸ್ಟ್ರಿನ ರೂಲ್ ಮಾಡಿದಂಥ ಹೀರೋಯಿನ್ಸ್ ಆದರು. ನಿಮಗೂ ಇನ್ನೂ ಆಕಾಶ ದೊಡ್ಡದಾಗಿದೆ, ಪ್ರಪಂಚ ವಿಶಾಲವಾಗಿದೆ, ಒಂದಲ್ಲ ಎರಡಲ್ಲ, ಸಾಕಷ್ಟು ಒಳ್ಳೊಳ್ಳೆ ಆಫರ್ಗಳು ಖಂಡಿತ ಬರುತ್ತೆ. ಅಂಡ್ ಕನ್ನಡದ ಹುಡುಗಿ ಇನ್ನು ಎತ್ತರಕ್ಕೆ ಬೆಳಿಬೇಕು, ತುಂಬ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕಾಣಿಸ್ಕೊಬೇಕು. ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ನಾನು ಆ್ಯಕ್ಚುಲಿ ಒಂದು ಪಾಯಿಂಟ್ ಹೇಳಲೇಬೇಕು. ಪ್ರತಿಯೊಬ್ಬರು ಹುಡುಗಿಯರಿಗೆ, ಎಸ್ಪೆಷಲಿ ಹುಡುಗಿಯರಾಗಿರ್ಬೋದು, ಹುಡುಗರು ತಗೊಳ್ಬೋದು, ಅಪ್ಪ ಅಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಯಿತಾ. ಅಂದರೆ ನಮ್ಗೆ ಸಪೋರ್ಟಿವ್ ಆಗಿ ನಾವೇ ಹೋಗ್ತೀವಿ, ನಾವೇ ಮಾಡ್ತೀವಿ ಅಂದರೆ ಕೆಲವೊಬ್ರಿಗೆ ಆಗ್ಬೋದೇನೋ. ಬಟ್ ತುಂಬ ಜನಕ್ಕೆ ಅಪ್ಪ ಅಮ್ಮ ಯಾರೋ ಒಬ್ರು ನಮಗೆ ಬೆನ್ನೆಲುಬಾಗಿ ಇರಲೇಬೇಕು. ನಾವಿದ್ದೀವಿ,
ಹೋಗು ಮಾಡು ಅಂತ. ಫ್ರೆಂಡ್ಸ್ ಇರ್ತಾರೆ. ನಾನು ಫ್ರೆಂಡ್ಶಿಪ್ಪಲ್ಲಿ ಅಂತ ಬಂದರೆ ತುಂಬ ಅನ್ಲಕ್ಕಿ ಆಯಿತಾ. ನನಗೆ ಯಾವ ಫ್ರೆಂಡ್ಶಿಪ್ನು ನನ್ನ ಲೈಫಲ್ಲಿ ಉಳಿದಿಲ್ಲ. ಅದು ಫ್ರೆಂಡ್ಶಿಪ್ ಆಗಿರಲಿ, ಲವ್ ಆಗಿರಲಿ, ಹಾಗೆ. ಸೊ ನನಗೆ ಇಲ್ಲಿವರೆಗೂ ನನ್ನ ಲೈಫಲ್ಲಿ ಏನೇ ನಡೆದಿದ್ರು ಅದಕ್ಕೆ ಅಮ್ಮ ನನ್ನ ಜೊತೆ ಇದ್ರು. ಓಕೆನಾ. ಸೊ ನಾನು ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ, ನೀವು ಅಪ್ಪ ಅಮ್ಮ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಥವಾ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ಯಾಕಂದರೆ ನನಗಂತೂ ಆ ಪ್ರೀತಿ ಸಿಗಲಿಲ್ಲ ನನ್ನ ತಂದೆ ಕಡೆಯಿಂದ. ಸೊ ಆ ಪ್ರೀತಿ ಸಿಗೋರಿದ್ದಾರಲ್ಲ, ಅವ್ರು ಅದನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಪ್ರೀತಿ ತಗೊಳ್ಳಿ, ಅವ್ರಿಗೆ ಕೊಡಿ. ಯಾಕಂದರೆ ಎಲ್ಲರೂ ಆ ವಿಷಯದಲ್ಲಿ ಲಕ್ಕಿ ಇರಲ್ಲ ಟು ಗೆಟ್ ಅ ಗುಡ್ ಪೇರೆಂಟ್ಸ್. ಅವ್ರ ಆ ಪೇರೆಂಟ್ಸ್ ಲವ್ ಸಿಗೋದಕ್ಕೆ ಎಲ್ಲರೂ ಲಕ್ಕಿ ಇರಲ್ಲ. ಸೊ ಸಿಗೋರು ಅದನ್ನು ಖುಷಿಯಿಂದ ಸ್ವೀಕರಿಸಿ ಆ್ಯಂಡ್ ಅವ್ರಿಗೆ ಅದೇ ಪ್ರೀತಿ ಕೊಡಿ. ಅದಾದಮೇಲೆ ಪ್ರತಿಯೊಂದು ಹೆಜ್ಜೆಲ್ಲೂ ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ಕಾಂಪಿಟೇಷನ್ ಇದೆ. ಹಾಗೆ ತುಂಬ ಏನು ಹೇಳೋದು, ಟಾಸ್ಕ್ಗಳಿರುತ್ತೆ ಅಥವಾ ಟೆಸ್ಟ್ಗಳನ್ನ ನಡೆಸ್ತಾನೆ ಇರುತ್ತೆ. ದೇವ್ರು ಒಂದಲ್ಲ ಒಂದು ಟೆಸ್ಟ್ ಕೊಡ್ತಾನೆ ಇರ್ತಾನೆ. ಕ್ಲಿಯರ್ ಮಾಡೋದಕ್ಕಿಂತ ವಿ ನೀಡ್ ಟು ಬಿ ಸ್ಟ್ರಾಂಗ್. ನನಗಾಗುತ್ತೆ, ನಾನು ಮಾಡ್ತೀನಿ ಅಂತ ಒಂದು ವಿಲ್ ಪವರ್ ಇದ್ದರೆ ಎಲ್ಲನೂ ಮಾಡ್ಬೋದು. ಬಿ ಇಂಡಿಪೆಂಡೆಂಟ್. ಡಿಪೆಂಡ್ ಆಗಬೇಡಿ ಯಾರ ಮೇಲೇನು. ಇಂಡಿಪೆಂಡೆಂಟ್ ಆಗಿ ಖರ್ಚು ಮಾಡೋದು ಅಥವಾ ಲೈಫ್ ಲೀಡ್ ಮಾಡೋದು ಇಟ್ಸ್ ಡಿಫ್ರೆಂಟ್. ಅಂದರೆ ಅದರಲ್ಲೊಂದು ಖುಷಿನೇ ಬೇರೆ. ನಾನು ಖರ್ಚು ಮಾಡೋದ್ರಲ್ಲಿ ಪ್ರತಿಯೊಂದು ₹1 ನಂದು ಅಂತ ಬಂದಾಗ ಆ ಖರ್ಚು ಮಾಡೋದು ಅಥವಾ ನಾನು ಹಾಕ್ಕೊಳ್ಳೋದು ಅಥವಾ ತಿನ್ನೋದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನನ್ನ ದುಡ್ಡಲ್ಲಿ ನಾನು ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲಿ ತಿಂತಾ ಇದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ, ವಾಟ್ ಎವರ್. ಯಾವತ್ತೂ ಯಾವುದಕ್ಕೂ ಸ್ಟಾಪ್ ಆಗಬೇಡಿ. ಇನ್ನೂ ಮಾಡೋದು ತುಂಬ ಇದೆ ಅಂದರೆ ಇಷ್ಟಕ್ಕೆ ನನ್ನ ಬೌಂಡ್ರಿ ಇಷ್ಟೇ. ಅಥವಾ ಕಾಲ್ ಅದೇನು ಹಾಸಿ ಇದ್ದಷ್ಟು ಕಾಲ್ ಚಾಚಿ ಅಂತ ಹೇಳ್ತಾರಲ್ಲ, ಹಂಗೆ ಮಾಡಬೇಡಿ. ಇನ್ನೂ ಕಾಲ್ ಚಾಚಿ, ಇನ್ನೂ ಕಷ್ಟಪಡಿ, ಇನ್ನೂ ಸೂಪರಾಗಿ ಇನ್ನೂ ಏನೋ ಮಾಡ್ಬೋದು ಅಂತ ಇನ್ನೂ ಮುಂದೆ ಹೋಗ್ತಾ ಇರಿ ಅಂತ ಹೇಳ್ತೀನಿ. ಸೊ ಎಲ್ಲ ಹೆಣ್ಮಕ್ಳಿಗೂ ಇಷ್ಟೇ ಹೇಳೋದು. ನೀವು ಒಬ್ಬೊಬ್ರು ಅನ್ಕೊಳ್ತಾ ಇರ್ಬೇಕು, ಶೇ ನಾನು ಗಂಡು ಹುಡ್ಗ ಆಗಿ ಹುಟ್ಬೇಕಿತ್ತು, ನಾನು ಅದು ಮಾಡ್ಬೇಕು ಇದು ಮಾಡಬೇಕು. ಇವಾಗ ಅದೆಲ್ಲ ನಾವು ಮರ್ತು ಬಿಡಬೇಕು. ಒಂದು ಹೆಣ್ಣಾಗಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹೇಗೆ ಬದುಕ್ಬೋದು. ಹೌದು, ಎಲ್ಲರೂ ಈಕ್ವಲ್. ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕಾಂಪಿಟೇಷನ್ ಕೊಡ್ತಾ ಸೂಪರಾಗಿ ಲೈಫ್ ಲೀಡ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನಂಬಿರೋದು ಅದರಲ್ಲೇ. ನಾನು ಇವಾಗ ಯಾರೇ ಬಂದ್ರೂ ಐ ಕ್ಯಾನ್ ಸ್ಟೇ ಸ್ಟ್ರಾಂಗ್. ನಾನು ಅವ್ರಿಗೆ ಕಾಂಪಿಟೇಷನ್ ಕೊಡೋಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ಸೊ ದಟ್ ಈಸ್ ದ ರೀಸನ್ ನನ್ನ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ. ಅಂದರೆ ನನ್ನ ಪ್ರಪಂಚ ಅಂದರೆ ನನ್ನ ತಂಗಿ, ಅಮ್ಮ, ನನ್ನ ಕೆಲಸ ಅಷ್ಟೇ ನನ್ನ ಪ್ರಪಂಚ. ಬಿಟ್ಟರೆ ನಾನು ಏನೂ ಮಾಡಲ್ಲ ಅಥವಾ ಏನಕ್ಕೂ ಇನ್ವಾಲ್ವ್ ಆಗಲ್ಲ. ಅದು ನನ್ನ ಪ್ರಪಂಚ. ಪುಟ್ಟ ಪ್ರಪಂಚದನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ತುಂಬ ಖುಷಿಯಾಗಿ. ಸೊ ನಿಮಗೆ ಪ್ರೀತಿ ಕೊಡೋರನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಅಷ್ಟೇ ಹೇಳೋದು, ಪ್ರೀತಿ ಕೊಡೋರನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಅವ್ರನ್ನ ಯಾವತ್ತು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರೂ ಲಕ್ಕಿ ಇರಲ್ಲ ಆ ಪ್ರೀತಿನ ಪಡ್ಕೊಳ್ಳೋದಕ್ಕೆ. ಸೊ ಉಳಿಸ್ಕೊಳ್ಳಿ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಎವ್ರಿ ಟೈಮ್. ಏನೇ ಪೇನ್ ಆದ್ರೂ ಅದು ನಗುಗೆ ಆ್ಯಕ್ಚುಲಿ ಎಲ್ಲ ಅಳಿಸೋ ಒಂದು ಪವರ್ ಇರುತ್ತೆ ಅಂತೆ. ನಾವೇನೋ ಬೇಜಾರಲ್ಲಿದ್ದರೆ ಅಥವಾ ನಾನು ಎಷ್ಟೋ ಸಲ ಟ್ರೈ ಮಾಡ್ತೀನಿ ಗೊತ್ತಾ, ನನಗೇನೋ ಡಿಪ್ರೆಷನ್ಸ್ ಆಗ್ತಾ ಇದೆ ಅಥವಾ ಏನೋ ಮೈಂಡ್ ಎಲ್ಲೋ ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ಸುಮ್ಮನೆ ನಗ್ತೀನಿ. ನಾನು ಜಿಮ್ ಮಾಡೋಗ್ಲೂ, ನಾನು ವರ್ಕೌಟ್ ಮಾಡುವಾಗ ನನ್ನ ಟ್ರೈನರ್ ನಗ್ತಾನೆ, ಯಾಕೆ ಮೇಡಮ್ ನೀವು ನಗ್ತಾ ಇದ್ದೀರಾ, ಅಷ್ಟು ನೋವು ಆಗ್ತಿದ್ರು ಅಂತ. ಇಲ್ಲ, ನಾನು ನಗಾಡಿದ್ರೆ ಆ ಪೇನ್ ಹೋಗ್ಬಿಡುತ್ತೆ, ಅದಕ್ಕೆ ನಗ್ತೀನಿ ಅಂತ ಹೇಳ್ತೀನಿ. ಸೊ ಏನೇ ಪೇನ್ ಇರಲಿ ಯಾವಾಗಲೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಆ್ಯಂಡ್ ನಿಮ್ಮ ಫೋಕಸ್ ಅಥವಾ ಏನೋ ಗೋಲ್ ಇಟ್ಕೊಂಡ್ರೆ ಯಾವತ್ತೂ ಸ್ಟಾಪ್ ಆಗಬೇಡಿ. ಜಸ್ಟ್ ಗೋ ಫಾರ್ ಇಟ್ ಅಷ್ಟೇ. ಆಗುತ್ತೋ ಬಿಡುತ್ತೋ ನೆಕ್ಸ್ಟ್ ಥಿಂಕ್ ಮಾಡೋಣ, ನುಗ್ತಾ ಇರಿ ಅಷ್ಟೇ, ಹೋಗೋಣ. ಹಾಗೆ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದು ಇವಾಗ ಇಂಡಿಪೆಂಡೆಂಟ್ ಹುಡುಗಿ ಹೇಗೆ ಬೇಕೋ ಹಾಗೆ ಬದುಕ್ತಾ ಇದ್ದೀನಿ. ಗುಡ್ ಲಕ್, ಎಲ್ಲ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಅಷ್ಟೇ ಗುಡ್ ಲಕ್. ಥ್ಯಾಂಕ್ ಯು.